ನೋಡಿ ಸ್ನೇಹಿತರೆ, ಬಹಳಷ್ಟು ಜನ ಕನಸಿಗೂ ಮತ್ತೆ ಆಸೆಗೂ ಇರುವಂತಹ ವ್ಯತ್ಯಾಸನ ಮರೆತು ಬಿಟ್ಟಿದ್ದಾರೆ. ಆಸೆ ಎನ್ನುವುದು ಒಂದು ಕ್ಷಣದ ತುಡಿತ. ಅದು ಯಾವುದಾದರೂ ವಸ್ತುವಿನ ಮೇಲೆ ಮೋಹವಿರಬಹುದು. ಅದು ಸಿಗಲಿಲ್ಲವೆಂದ್ರೆ ನಮಗೆ ಬೇಸರವಾಗುತ್ತದೆ, ಆದರೆ ನಮ್ಮ ಬದುಕು ನಿಂತು ಹೋಗೋದಿಲ್ಲ. ಆಸೆ ಎಂಬುದನ್ನು ನಾವು ಹೊಂದುವ ಒಂದೇ ಒಂದು ದೃಶ್ಯ. ಆದರೆ ಕನಸು ಹಾಗಿಲ್ಲ. ಕನಸು ಎನ್ನುವುದು ನಾವು ಬಾಳುವ ಒಂದು ಅಸ್ತಿತ್ವ. ಇಂದು ನೆಲಗುಳಿ ಯೋಜನೆಗಾಗಿ ಕಾಯುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿ ಕಣ್ಣಲ್ಲಿ ಕಾಣುತ್ತಿರುವುದು ಆಸೆ ಅಲ್ಲ, ಅದು ಅವರ ಬದುಕಿನ ಕನಸು. ಆಸೆ ಕಳ್ಕೊಂಡ್ರೆ ಮನುಷ್ಯ ನಗ್ನಗ್ತಾನೆ ಅದನ್ನು ಮರ್ತು ಬಿಡ್ತಾನೆ, ಆದರೆ ಕನಸು ಕಳ್ಕೊಂಡ್ರೆ ಅದೇ ಮನುಷ್ಯ ಒಳೊಳಗೇನೆ ಸಾಯ್ತಾ ಹೋಗ್ತಾನೆ. ಆಸೆಗಳಿಗೆ ದಾರಿಗಳಿರುತ್ತೆ, ಆದರೆ ಕನಸಿಗೆ ಬುನಾದಿನೇ ಇರುತ್ತೆ. ಆಸೆಯನ್ನು ನಾವು ಖರೀದಿಸಬಹುದು, ಆದರೆ ಕನಸನ್ನು ನಾವು ಸಾಕಿ ಅದನ್ನು ಸಲಹಬೇಕು. ನಮ್ಮ ಬೆವರನ್ನು ಸುರಿಸಿ ಅದಕ್ಕೆ ಜೀವ ತುಂಬಬೇಕು. ಇಲ್ಲಿರುವರು ಪ್ರತಿಯೊಬ್ಬರು ಬೆನಿಫಿಷರೀಸು ಅಂತ ಅಂದರೆ ಫಲಾನುಭವಿಗಳು ತಮ್ಮ ತಮ್ಮ ಮನೆಯ ಕೀಲಿಯನ್ನು ತಗೊಳ್ಳೋದಕ್ಕೆ, ಕೀಲಿ ಅಂತ ಅಂದರೆ ಕೀ ತಗೊಳ್ಳೋದಕ್ಕೆ ಅವರು ಆಸೆಯಿಂದ ಕನಸುಗಳನ್ನು ಕಾಣುತ್ತಾ ಕಾಯ್ತಾ ಇದ್ದಾರೆ. ಕೇವಲ ಗೋಡೆಗಳ ಮಧ್ಯದಲ್ಲಿ ಬದುಕಲ್ಲ, ಅಂದರೆ ಗೋಡೆ ಮಧ್ಯದಲ್ಲಿ ಅವರು ತಮ್ಮ ಬದುಕನ್ನು ಬದುಕಕ್ಕೋಸ್ಕರ ಅಲ್ಲ, ಅವರು ತಮ್ಮ ಮಕ್ಕಳಿಗೆ, ತಮ್ಮ ಸಂಸಾರಕ್ಕೆ ಒಂದು ಭದ್ರತಾ ಇರುವಂಥ ಜೀವನವನ್ನು ನೀಡೋದಕ್ಕೋಸ್ಕರ ಅವರು ಇದು ಕಾಣ್ತಾ ಇರೋಂಥ ಅತಿ ದೊಡ್ಡ ಕನಸು. ಇದು ಅವರ ಗೌರವದ ಪ್ರತೀಕ. ನಾನು ಇವತ್ತು DBS ನಿಮ್ಮ ಚಾನೆಲ್ ಡಿಜಿಟಲ್ ಭಾರತ್ ಸೇವೆಯಿಂದ ಕೇಳ್ತಾ ಇರೋದು ಬರೀ ಪ್ರಶ್ನೆಗಳಲ್ಲ, ಇದು ನಿಮ್ಮ ಕನಸಿನ ಬುನಾದಿನಲ್ಲಿ ಬರುವಂತಹ ಬಿರುಕುಗಳನ್ನು ಕೇಳೋದಕ್ಕೋಸ್ಕರ ನಿಮ್ಮ ಜೊತೆ ನಾವು ನಿಂತಾಗ ಇದು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರನೇ ಈ ಒಂದು ಎಪಿಸೋಡ್. ಬನ್ನಿ ಶುರು ಮಾಡೋಣ. ಒಂದು ಟೈಮಲ್ಲಿ ನಾಳೆ ಬಾ ಅಂತ ಬೋರ್ಡ್ ಮೇಲೆ ಬರ್ಕೊಳ್ಳೋರು. ಅದೇ ಬೆನಿಫಿಷರಿ 3,000 ಅಂದರೆ 10 ತಿಂಗಳಿಗೆ 30,000 ಆಯಿತು. ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಸಂಗಾತಿಗೆ, ಅಂದರೆ ನಿಮ್ಮ ಮಡದಿಗೆ, ನಿಮ್ಮ ಮನೆ ಓನರ್ಗೆ, ಅಂದರೆ ನಿಮ್ಮ ಮೇನ್ ಅದೇನಂತಾರೆ ಹೋಮ್ ಮಿನಿಸ್ಟ್ರಿಗೆ ಆ ದಿನ ನೀವು ಕೊಟ್ಟಿದ್ದು ಭರವಸೆ ಏನು? ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು, ಹೌದು ನಾನು ಇವತ್ತು ಅಪ್ಲಿಕೇಶನ್ ಹಾಕಿದೆ ಅಂದಾಗ ನೀವು ಏನು ಭರವಸೆ ಕೊಟ್ಟರು? ಅಪ್ಲಿಕೇಶನ್ ರಾಜೀವ್ ಗಾಂಧಿ ಆಫೀಸ್ಗೆ ಹೋಗಿ ನನ್ನ ಚಪ್ಪಲಿಗಳೇ ಸೌದಾಗಿದೆ. 10 ಲಕ್ಷಕ್ಕೆ 7 ಲಕ್ಷ ರೂಪಾಯಿ ನೀವು ಕಟ್ತಾ ಇದ್ದೀರಿ. ನಿಮ್ಮ ಬಾಯಲ್ಲೇ ಹೇಳಿ ಸ್ವಾಮಿ, ಯಾವುದು ಬ್ಯಾಂಕು? ಹಿಂಗೆ ಬಡವ್ರದ್ದು ಹತ್ರ ನೀವು ಈಸ್ಕೊಂಡು ನೀವು ಮಾಡ್ತಾ ಇರೋಂಥ ಇದು ಭಾಳ ಒಳ್ಳೆಯದು. ಮ್ಯಾಕ್ಸ್ 10% ಇಲ್ಲ 10% ಒಳಗಡೆ ತೊಗೊಬೇಕು ಅಂತಲೇ ಹಿರಿಯ ಅಧಿಕಾರಿಗಳೆಲ್ಲರ ಹತ್ರನೂ ಹೇಳಿದ್ದಾರೆ, ಎಲ್ಲ ಬ್ಯಾಂಕ್ಗಳಿಗೂ ಮನವಿ ಕೊಟ್ಟಿದ್ದಾರೆ. ಇದು ಒಂದು ಹೊಸ ವಿಚಾರ. ಈ ಒಂದು ಎಪಿಸೋಡಲ್ಲಿ ಇದು ಹೊಸ ವಿಚಾರ. ನಮ್ಮ ರಾಘವೇಂದ್ರ ಅವ್ರು ಹೇಳಿರುವಂಥದ್ದು ಎಲ್ಲ ಹಾಲಲ್ಲಿ ಒಂದು, ಬೆಡ್ರೂಮಲ್ಲಿ ಒಂದು, ಕಿಚನಲ್ಲಿ ಒಂದು, ಟಾಯ್ಲೆಟಲ್ಲಿ ಒಂದು, ಫ್ಯಾನ್ಗಳು. ಸರ್ ಅದರೊಳಗಡೆ ಇದೇ ರೀತಿ ಇರುತ್ತೆ. ಫ್ಯಾನ್ ಇರುತ್ತೆ, ಹಾಲಲ್ಲಿ ಫ್ಯಾನ್ ಇರಬೇಕಂತಲೇ ಇರೋದು. ಆಮೇಲೆ ಬೆಡ್ರೂಮಲ್ಲಿ ಫ್ಯಾನ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದು. 2 ಎಕ್ಸಿಟ್ ಫ್ಯಾನ್ ಇರುತ್ತೆ ಅಂತ ಹೇಳಿದ್ದು. ಅದೇನಿದೆ ಡೆಮೋ ಹಂಗೆ ಇರುತ್ತೆ ಅಂತ ಹೇಳಿದೆ. ಆಮೇಲೆ ಗೀಜರ್ ಫಿಟ್ ಮಾಡ್ತಾರೆ, ಇರಲೇಬೇಕು ಅಂತ ಹೇಳಿದ್ದು. ಆಸೆ ಮತ್ತು ಕನಸು, ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಅದೇ ಥರ ಇವತ್ತು ನಮ್ಮ ಜೊತೆ ಸೇರಿರೋದು ನಮ್ಮ ಮಿತ್ರರಾದ ನವೀನ್ ಅವರು, ಮತ್ತು ನಮ್ಮ ಸುರೇಶ್ ಅವರು, ಮತ್ತು ರಾಘವೇಂದ್ರ ಸ್ವಾಮಿಗಳು ಅವರು ಸೇರಿದ್ದಾರೆ. ಸೊ ಈಗಿನ ಸಂಚಿಕೆ ಇವತ್ತೊಂದು ನಾನು ನಿಮಗೆ ತೋರಿಸ್ದೆ ನಮ್ಮ ನವೀನ್ ಅವರು ಯಾವ ಥರ ಕಷ್ಟಪಡ್ತಾರೆ. ಸೊ ಇಲ್ಲೆಲ್ಲರೂ ಕಷ್ಟಪಡೋರೇನೆ, ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಆಸೆ ಅದ್ರ ಬಗ್ಗೆ ಹೇಳಿದ್ದೀನಿ, ಕನಸು ಅದ್ರ ಬಗ್ಗೆ ಹೇಳಿದ್ದೀನಿ. ಅದರಿಂದ ಏನು ಪರಿಣಾಮ ಬೀರುತ್ತೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಅನ್ನೋದು ಈ ಪೂರ್ತಿ ಸಂಚಿಕೆಯಲ್ಲಿ ನೀವು ನೋಡ್ತೀರಾ. ಸೊ ಡೈರೆಕ್ಟಾಗಿ ಇವತ್ತು ಪ್ರಶ್ನೆಗೆ ಬರೋಣ. ನಮ್ಮ ನವೀನ್ ಅವರ ತಾಯಿ ಇಲ್ಲಿರೋದು. ನಮಸ್ತೆ ಅಮ್ಮ. ಮೈಕ್ ಒಬ್ಬರಾದ್ಮೇಲೆ ಒಬ್ಬರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಇರೋ ವಿಚಾರಗಳನ್ನ ಮಾತಾಡೋಣ. ಫಸ್ಟು ಆಸೆ ಮತ್ತು ಕನಸು, ಇದ್ರ ಬಗ್ಗೆ ನಾನು ವಿಶ್ಲೇಷಣವಾಗಿ ನಿಮಗೆ ಹೇಳಿದ್ದೀನಿ. ಆಸೆ ಅಂದರೆ ಏನು, ಕನಸು ಅಂದರೆ ಏನು ಅಂತ. ಆ ಆಸೆಗೆ ತಕ್ಕಂಗೆ ಇವರು ಕನಸುಗಳನ್ನ ಕಂಡುಕೊಂಡು ಇವ್ರನ್ನ ಮನೆಗಳನ್ನ ಮಾಡ್ಕೊಂಡಿದ್ದು. ನಾನು ಮೊದಲನೆಯ ಪ್ರಶ್ನೆ ನಾನು ನಮ್ಮ ತಾಯಿಗೆ ಕೇಳ್ತೀನಿ. ಅಂದರೆ ನಮ್ಮ ನವೀನ್ ಅವ್ರ ತಾಯಿ ಸ್ವರೂಪರ ಅವರು ಅವ್ರ ಮನೆಗೋಸ್ಕರ ಬೆಳಗ್ಗಿಂದ ಸಾಯಂಕಾಲ ಗಂಟ ದುಡಿಯೋವಂಥ ಒಂದು ವ್ಯಕ್ತಿತ್ವ ಇಟ್ಕೊಂಡಿರೋರು. ಅಂಥದ್ರಲ್ಲಿ ಸಹಜವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದೇನೆ, ನಾವು ಮೂಲತಃ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋವಂಥವ್ರು. ಮೊದಲನೇ ಪ್ರಶ್ನೆ, ಅಮ್ಮ ನಿಮ್ಮ ಹೆಸರು? ನಾಗರತ್ನಮ್ಮ ಅವರೇ, ನಾನು ಒಂದು ಸಣ್ಣದಾದಂಥ ಪ್ರಶ್ನೆಗಳನ್ನ ಕೇಳ್ತೀನಿ. ಈ ವಿಚಾರ ಇದು ಪ್ರತಿಯೊಬ್ಬರಿಗೆ RJRHCಯಲ್ಲಿ ಇರೋವಂಥ ಪ್ರತಿಯೊಬ್ಬರು ಬೆನಿಫಿಷರಿ ಪರವಾಗಿ ಕೇಳ್ತಾ ಇರೋವಂಥದ್ದು. ಸೊ
ಈ ವಸತಿ ಯೋಜನೆ ಬಗ್ಗೆ ನೀವು ಮೊದಲ ಬಾರಿಗೆ ಕೇಳಿದಾಗ ನಿಮ್ಮ ಕುಟುಂಬಕ್ಕಾಗಿ ನೀವು ಕಂಡುಕೊಂಡ ಆ ಸುಂದರ ಕನಸುಗಳು ಯಾವುವು? ನಾವು ಸ್ವಂತ ಮನೆ ಆಗುತ್ತೆ ಅಂತ ತುಂಬ ಕನಸು ಕಂಡ್ಕೊಂಡು ಸಾಲ ಸೋಲ ಮಾಡಿ ಏನೋ ಇದು ಮಾಡಿ ನಾವು ಕಟ್ಟಿ ಹಾಕಿದ್ವಿ. ಹ್ಮ್. ಅಲ್ಲ, ನೀವು ಮೊದಲನೇ ಬಾರಿಗೆ ಈ ಯೋಜನೆ ಬಗ್ಗೆ ಕೇಳಿದಾಗ ನಿಮ್ಮ ಕುಟುಂಬಕ್ಕೆ ಅಂದ್ರೆ ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು, ಅವರೆಲ್ಲ ನೀವು ಒಂದು ಸುಂದರವಾದ ಕನಸನ್ನ ಕಂಡುಕೊಂಡಿರ್ತೀರ. ಕನಸಿನ ಬಗ್ಗೆ ನಾನು ಸಹಜವಾಗಿ ನಾನು ನಿಮಗೆ ಹೇಳೋವಂಥದ್ದು ಏನು ಅಂತ ಅಂದರೆ, ಕನಸಿಗೆ ಎಷ್ಟು ನಾವು ಅದಕ್ಕೆ ಪ್ರೀತಿ ಅನ್ನೋದನ್ನು ತುಂಬಿ ನಮ್ಮ ಆಸೆಗಳನ್ನೆಲ್ಲ ಇಟ್ಕೊಂಡು ಅದನ್ನು ಹಾಕ್ಕೊಂಡು ಬೆಳೆಸಿದಷ್ಟು ಅದು ದೊಡ್ಡದಾಗತ್ತೆ. ಆದರೆ ಆಸೆ ಅನ್ನೋದು ಆ ಕ್ಷಣಕ್ಕೆ ಮಾತ್ರ ಅದು ಆಸೆ ಅನ್ನೋದಿರುತ್ತೆ. ಅದು ಕ್ರಮೇಣವಾಗಿ ಅದು ಹೊಂಟೋದಾಗ ನಮ್ಗೇನು ದುಃಖ ಆಗಲ್ಲ. ನಾವು ಚಿಕ್ಕದ್ರಿಂದ ಈ ಬಾಡಿಗೆ ಕಟ್ಕೊಂಡೇ ಬೆಳೆದು ಬಂದ್ವಿ. ನಮಗೂ ಒಂದು ಸ್ವಂತ ಮನೆ ಆಗುತ್ತೆ. ನಾವು ನಮ್ಮ ಮಕ್ಕಳು ಒಂದು 100 ರೂಪಾಯಿ ಗೇಕೊಂಬಂದ್ರೆ ಒಂದು ಸ್ವಂತ ಮನೇಲಿ ಒಂದು ಅಂಬ್ಲಿನ ಗಂಜಿನ ಕುಡ್ಕೊಂಡು. ಹೇಳಿಮ್ಮ, ನಿಮಗೆ ಮಧ್ಯದಲ್ಲಿ ನಾನು ಮಾತಾಡಿದೆ, ಏನು ವಿಚಾರ ಅಂತ ಹೇಳಿ. ನಾವು ತುಂಬಾ ಸ್ವಂತ ಮನೆ ಆಗುತ್ತೆ ನಮಗೆ. ನಾವು ಚಿಕ್ಕೂರಿಂದಲೂ ಬಾಡಿಗೆ ಕಟ್ಕೊಂಡೇ ಬೆಳೆದು ಬಂದ್ವಿ. ಈಗ ಈ ಥರ ಅಂತ ಒಬ್ರು ಯಾರೋ ಹೇಳಿದ್ರು. ಹಿಂಗಾದಾಗ ನಮಗೂ ಒಂದು ಸ್ವಂತ ಮನೆ ಬರುತ್ತೆ, ನಾವು ಒಂದು ಸ್ವಂತ ಮನೇಲಿ ಇರ್ಬೋದು ಅನ್ನೋ ಒಂದು ಆಸೆ ಹೊತ್ಕೊಂಡು ನಾವು ಇದಕ್ಕೆ ಪ್ರಯತ್ನ ಪಟ್ಟು ಸಾಲ ಸೋಲ ಏನೋ ನಾವು ಮಾಡಿ ನಮಗೂ ಒಂದು ಸ್ವಂತ ಮನೆ ಬರಲಿ ಅಂತ ಮಾಡಿದ್ವಿ. ಆದರೆ ಇವರು ಇದನ್ನ ಡಿಲೇ ಮಾಡ್ಕೊಂಡು ಹೋಯ್ತಾ ಇದ್ರೆ ನಾವು ಯಾವಾಗ ಹೋಗೋದು ಸ್ವಂತ ಮನೆಗೆ? ಕನಸುಗಳೇನು? ಆಸೆ ಅನ್ನೋದಕ್ಕಿಂತ ಆ ಸುಂದರ ಕನಸುಗಳೇನು? ನಾವು ಒಂದು ಸ್ವಂತ ಮನೆ ಬರುತ್ತೆ, ನಾವು ಒಂದು ಸ್ವಂತ ಮನೇಲಿ ಇರ್ಬೋದು, ನಮಗೂ ಒಂದು ಸ್ವಂತ ಮನೆ ಆಗುತ್ತೆ ಅಂತ ಅಷ್ಟೇ. ನೀವೇನಾದರೂ ಹೇಳ್ತೀರಾ ರಾಘವೇಂದ್ರ ಅವರೇ? ಮೈಕ್ ಕೊಡಿ ಸರ್. ನಾವು ಮೊದಲಿಗೆ ಏನು ಹೇಳ್ಬೇಕಂದ್ರೆ, ಗೋರ್ಮೆಂಟವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ರು. 6 ಲಕ್ಷ ಆಗುತ್ತೆ, 1 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಸ್ವಂತ ಮನೆ ಆಗುತ್ತೆ ಅಂದ್ರೆ ನಾವು ತುಂಬ ಆಸೆ ಕಟ್ಟಿದ್ವಿ. ಬಿಡಿ 6 ಲಕ್ಷ ಅಲ್ಲ, ಮತ್ತು 3 ಲಕ್ಷ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ. ನಾವು 1 ಲಕ್ಷ ಕಟ್ಟಿದರೆ ಇನ್ನೊಂದು 2 ಲಕ್ಷನ ಆರಾಮ್ ಕಟ್ಬೋದು, ಸ್ವಂತ ಮನೆ ಆಗುತ್ತಲ್ಲ ಅಂತ ತುಂಬ ಆಸೆ ಕಟ್ಕೊಂಡಿದ್ದೆ ಸರ್. ಆ ಕನಸು ನನಸು ಆಗ್ತೋತಿಲ್ಲ ಅನ್ನೋ ರೇಂಜಲ್ಲಿ ಬಂದಿದೆ. ಈಗ 5 ವರ್ಷ ಆಯ್ತು ಸರ್. 2021ಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ, 2022ಕ್ಕೆ 1 ಲಕ್ಷ ಕಟ್ಟಿದ್ವಿ. ಈಗ ನೀವು ಅದನ್ನ ಸರಿ ಮಾಡಿದ್ರಿ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಏನೇನು ಕಷ್ಟಗಳು ಬಂತು? ಕಷ್ಟ ಅಂದರೆ ಅದು ಎದುರಿಸ್ಬೇಕು. ಕಷ್ಟ ಅಂದರೆ ಏನಿಲ್ಲ ಸರ್, ಎಲ್ಲ ಏನು ಡಾಕ್ಯುಮೆಂಟ್ಸ್ಗಳು ಎಲ್ಲ ಕೊಟ್ಟೆ ಸರ್, ಎಲ್ಲ ಕೊಟ್ಟೆ. ನಮಗೂ ಸ್ವಂತ ಮನೆ ಆಗುತ್ತಲ್ಲ, ನೆರಳು ಸೂರ ಸಿಗುತ್ತಲ್ಲ ಅಂದ್ಬಿಟ್ಟು ಅದೇ ಒಂದು ಉದ್ದೇಶ. ನಾವು ಯಾಕಂದ್ರೆ ಫಸ್ಟಿಂದ ನಾವು ಬಾಡಿಗೆಲೇ ಬೆಳೆದಿರೋದು. ವರ್ಷಕ್ಕೆ ಏನೆಲ್ಲ ಅಂದರೂ ಒಂದು 80,000 90,000 ಬಾಡಿ ಕಟ್ತಾಯಿಲ್ವಾ, ಅದನ್ನೇ ಕಟ್ಟಿಂದ ಲೋನ್ ಮಾಡಿಸ್ಕೊಂಡು ಕಟ್ಟೋಣ, 2 ಲಕ್ಷ ಲೋನ್ ಆಗುತ್ತೆ ಅಂದ್ಕೊಂಡ್ವಿ. ಇವಾಗ ಅವ್ರು ನೋಡಿದ್ರೆ 10-11 ಲಕ್ಷ ಮಾಡಿಟ್ಟಿದ್ದಾರೆ ಸರ್. ಅದು ತುಂಬ ಹೊರೆ ಆಗ್ಬಿಡ್ತು ನನಗೆ. ಈ ಕನಸು ಅನ್ನೋದು ಮರ್ತೋದಂಗೆ ಆಗ್ಬಿಡುತ್ತೆ. ಬೇಡವೇ ಬೇಡ, ಮನೆಯೇ ಬೇಡ, ರಾಜೀವ್ ಗಾಂಧಿ ಮನೆಯೇ ಬೇಡ ನಂಗೆ ಆಗ್ಬಿಡುತ್ತೆ. ಅಷ್ಟು ಬೇಜಾರಾಗ್ಬಿಟ್ಟೆ ಸರ್. ಈಗ ಏನೋ ಅಷ್ಟೆಲ್ಲ ಮಾಡಿ ಈ ಹಂತಕ್ಕೆ ಬಂದಿದ್ದೇವಲ್ಲ, ಆ ಒಂದು ಮೇಲೆ ಮಗನಿಗೆ ಅಲ್ಲೇ ನೆಲಗುಳಿ ಪಕ್ಕದಲ್ಲೇ ಒಂದು ಸ್ಕೂಲ್ ಸೇರಿಸ್ಬಿಟ್ಟಿದ್ದೇವೆ. ಕೊಡ್ತಾರೆ, ಇನ್ನೂ ಕನಸಲ್ಲೇ ಇದ್ದಾವೆ ಸರ್. ಅದು ನನಸು ಆಗುತ್ತೋ ಇಲ್ಲ ಗೊತ್ತಿಲ್ಲ. ಕೀ ಯಾವಾಗ ಕೊಡ್ತಾರೋ ಯಾವಾಗ ಬಿಡ್ತಾರೋ ಗೊತ್ತಾಗ್ತಿಲ್ಲ ಸರ್. ಈಗ ನಾನು ಸುರೇಶ್ ಅಣ್ಣನವ್ರ ಹತ್ರನೇ ಕೇಳ್ತೀನಿ. ನಮ್ಮ ಮಧ್ಯದಲ್ಲಿ ಘಟಾತ್ ಕೂತಿದ್ದಾರಲ್ಲ, ಅವರು ನಮ್ಮ ಸುರೇಶ್ ಅಣ್ಣ ಅವರು ಭಾಳ ಈ ಒಂದು ನೆಲಗುಳಿ ವಿಚಾರಕ್ಕೆ ಹೋರಾಡಿದವರು. ನಮ್ಮ ನವೀನ್ ಅವರು ಎಲ್ಲ ಹೋರಾಡಿರೋರು, ಯಾರು ಸ್ವಾರ್ಥಕ್ಕೋಸ್ಕರ ಮಾಡಲಿಲ್ಲ, ಎಲ್ಲರೂ ಪರವಾಗಿ ಅವರು ಮಾಡಿರೋಂಥದ್ದು. ನಾನು ಇವಾಗ ಕೇಳ್ತಾ ಇರೋಂಥದ್ದನ್ನು RJRCL ಇಂದ ಬೆನಿಫಿಷರಿ ಪರವಾಗಿ ಒಂದು ಪ್ರತಿಬಿಂಬವಾಗಿ ನಾನು ಅವ್ರ ಪರವಾಗಿ ಕೇಳ್ತಾ ಇರೋಂಥದ್ದು. ಬೆನಿಫಿಷರೀಸ್ ಪರವಾಗಿ ಏನಕ್ಕೆ ತಡೆ ಆಗ್ತಾ ಇದೆ? ಆ ಒಂದು ದಿನ ಇವ್ರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವಾಗ, ಆ ಸಬ್ಮಿಟ್ ಬಟನ್ ಒತ್ತಿದಾಗ ನಿಮಗೆ ಕೇಳ್ತೀನಿ ಸುರೇಶ್ ಅವರೇ, ಆ ಒಂದು ದಿನದಲ್ಲಿ ನೀವು ಸಬ್ಮಿಟ್ ಬಟನ್ ಯಾವಾಗ ಒತ್ತಿದ್ರಿ, ಮೀನ್ಸ್ ನಾನು ಈ ಅಪ್ಲಿಕೇಶನ್ ಹಾಕಿದೆ, ಆ ಮನೆ ಅನ್ನೋ ಪದಕ್ಕೆ ನಿಮ್ಮ ವಿಚಾರದಲ್ಲಿ ಅರ್ಥ ಏನಾಗಿತ್ತು? ಓಕೆ ಸರ್, ನಾನು ಸುರೇಶ್ ಮಾತಾಡ್ತಾ ಇರೋದು. ಇಲ್ಲಿ ಈ ಮನೆ ಅನ್ನೋ ವಿಚಾರದಲ್ಲಿ, ಮನೆ ಅನ್ನೋದು ಎಲ್ರಿಗೂ ಒಂದು ಸೂರಾಗಲಿ ಅನ್ನೋದು ಎಲ್ರದ್ದು ಒಂದು ಕನಸಾಗಿರುತ್ತೆ. ಆ ಸೂರನ್ನ ನನಸು ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾವು ಹೋರಾಡಿ ತುಂಬ ದಿನಗಳೇ ಕಳೆದೋಯ್ತು, ತುಂಬ ವರ್ಷಗಳೇ ಕಳೆದೋದ್ವು. ನಾವು ಬುಕ್ ಮಾಡಿದ್ದು 2018ರಲ್ಲಿ. 2018ರಲ್ಲಿ ಆವಾಗಿದ್ದು 5 ಲಕ್ಷ. 5 ಲಕ್ಷದಲ್ಲಿ 3 ಲಕ್ಷ ಸಬ್ಸಿಡಿ, 1 ಲಕ್ಷ ನಾವು ಡೌನ್ ಪೇಮೆಂಟ್ ಆಗಿ ಕಟ್ಟಬೇಕಾಗಿತ್ತು. ಇನ್ನು 1 ಲಕ್ಷನ 1.5 ಲಕ್ಷನ ನಾವು ಲೋನ್ ಮಾಡಿಸ್ಬೇಕಾಗಿತ್ತು ಸರ್, ಅಷ್ಟೇ. ನಾವು 2018ರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ. 2018 ಹಾಕಿದ್ಮೇಲೆ ಇಯರ್ ಎಂಡಲ್ಲೇ 2018 ಎಂಡಲ್ಲೇ ನಮಗೆ
ನಿಮ್ಮದು ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅಂತ ಬಂತು, ಮನೆ ಸೆಲೆಕ್ಷನ್ ಆಗಿದೆ ಅವಾಗ ಅಂತ. ನಿಮ್ಗೆ ಏನ್ ಅನಿಸ್ತು? ಏನು ತುಂಬಾ ಖುಷಿ ಆಯ್ತು ಸರ್. ವೆರಿ ಗುಡ್. ತುಂಬಾ ಖುಷಿ ಆಯ್ತು. ಮತ್ತೆ ನಮಗೊಂದು ಸೂರ್ ಆಯ್ತು ಅನ್ನೋ, ನಮಗೂ ಒಂದು ಕನಸು ನನ್ಸಾಯ್ತು ಅನ್ನೋ ಆಸೆ ನಮಗೂ ಬಂತು. ಓಕೆ. ಈಗ ನಿಮ್ಮ ಹತ್ರ ಅದೇ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈ ವಿಚಾರದಲ್ಲಿ ಮೋಸ್ಟ್ಲಿ ನಮ್ಮ ರಾಘವೇಂದ್ರನವರು ಭಾಳ ನೊಂದಿದ್ದಾರೆ ಅಂತಾರೆ. ಅವ್ರಿಗೆ ಕೊಡಿ, ಮೈಕ್ ಕೊಡಿ. ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸಂಗಾತಿಗೆ ನೀವು ಕೊಟ್ಟಿದ್ದ ಆ ಭರವಸೆ ಏನು? ತಿರ್ಗಾ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಸಂಗಾತಿಗೆ, ಅಂದರೆ ನಿಮ್ಮ ಮಡದಿಗೆ, ನಿಮ್ಮ ಮನೆ ಓನರ್ಗೆ, ಅಂದರೆ ನಿಮ್ಮ ಮೇನ್ ಅದೇನಂತಾರೆ ಹೋಮ್ ಮಿನಿಸ್ಟ್ರಿಗೆ, ಆ ದಿನ ನೀವು ಕೊಟ್ಟಿದ್ದು ಭರವಸೆ ಏನು? ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು, ಹೌದು ನಾನು ಇವತ್ತು ಅಪ್ಲಿಕೇಶನ್ ಹಾಕಿದೆ ಅಂದಾಗ ನೀವು ಏನು ಭರವಸೆ ಕೊಟ್ಟರಿ? ಅಪ್ಲಿಕೇಶನ್ ಅದು ಸಕ್ಸಸ್ ಆಯಿತು. ಆಮೇಲೆ ತಾತ್ಕಾಲಿಕ ಅಂತಂದೇಳಿ ಒಂದು ಡೌನ್ಲೋಡ್ ಮಾಡಿಕೊಂಡೆ. ಮನೆಗೆ ಬಂದು ಹೇಳಿದೆ, ಈ ಥರ ಮನೆಗೆ ಅಪ್ಲಿಕೇಶನ್ ಹಾಕಿದ್ದೆ, ಸ್ವಂತ ಗೌರ್ಮೆಂಟ್ ಕಡೆಯಿಂದ ಮನೆ ಅಪ್ಲಿಕೇಶನ್ ಬಂದಿದೆ, ಲೆಟ್ರ್ ಬಂದಿದೆ. ತುಂಬ ಖುಷಿ ಆಗಿತ್ತು. ನಾನು ಇಷ್ಟು ದಿವಸ ಬಾಡಿಗೆ ಕಟ್ತಾ ಇದ್ದೆ, ಇನ್ಮೇಲಾದರೂ ಸ್ವಂತ ಮನೆ ಅನ್ನೋದು ಹೋಗೋಣ, ಮಕ್ಕಳಿಗೆ ಎಜುಕೇಷನ್ ಆಗಲಿ ಎಲ್ಲದಕ್ಕೂ ತೊಂದರೆ ಅಂದ್ರೆ ಆಗಬಾರ್ದು. ಒಂದು ಕನಸನ್ನ ಕನಸೊಂದು ಕಟ್ಕೊಂಡ್ವಿ. ಅದು ಖುಷಿ ಆಯ್ತು, ತುಂಬ ಖುಷಿ ಆಯಿತು. ಈಗ ನಿಮ್ಗೆ ಅದೇ ಕೇಳ್ತೀನಮ್ಮ, ಆ ಮೈಕ್ನ ಈ ಕಡೆ ಕೊಡಿ, ನಮ್ಮ ತಾಯಿಯವ್ರಿಗೆ ಕೇಳೋಣ. ಈಗ ಅವರೊಂದು ಕನಸು ಕಟ್ಕೊಂಡ್ರಮ್ಮ, ಅದೇ ಕನಸು ಇವತ್ತು ನಿಮಗೆ ಅದು ನೆರವೇರ್ತಾ ಇಲ್ಲ, ಅದು ಸಾಧ್ಯವಾಗುತ್ತಿಲ್ಲ ಅನ್ನೋ ನೋವು ನಿಮಗೆ ಯಾವ ಥರ ಕಾಡ್ತಾ ಇದೆಯಮ್ಮ? ತುಂಬ ಇದೆ ಸರ್, ಆ ನೋವು ತುಂಬ ಇದೆ. ಯಾಕೆಂದರೆ ತಿಂಗಳಾಯಿತು ಅಂದರೆ ಲೋನ್ ಕಟ್ಟಬೇಕು. ಆ ತಿಂಗಳಾಯಿತು ಅಂದರೆ 15,000 ಲೋನ್ ಕಟ್ಟಬೇಕು ಅಂದಾಗ ಅದ್ರ ಇದು ಎಷ್ಟು ಐತೆ? ಒಂದು ಬಾಡಿಗೆ ಮನೆ ಒಳಗಿದ್ರೆ ಮನೆ ಒಳಗಿರ್ತೀವಿ, ಬಾಡಿಗೆ ಕಟ್ತೀವಿ. ಇದು ಮನೆ ಒಳಗಿಲ್ಲ, ನಾವು ಸುಮ್ಮನೆ ತಿಂಗಳು ಸುಮ್ಮನೆ ತಗೊಂಡೋಗಿ ಸಾಲ ಕಟ್ಟಿದಂಗೆ ಎಲ್ಲಿಂದ ಕಟ್ಟೋದು? ಅದು ಅಷ್ಟೇ ನೋವಾಗ್ತಾ ಇರೋದು. ನೀವು ಸಹಜವಾಗಿ ನಿಮಗೆ ಅದೆಲ್ಲ ವಿಚಾರ ಕಾಡ್ತಾ ಇದೆ. ಓಕೆ, ನಾನು ನವೀನ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ನವೀನ್ ಅವ್ರು ಕೊಡಿ. ನಾನು ಬರೀ ಒಂದು ಸಂಖ್ಯೆ, ಅಂದರೆ ಇದು ಎಲ್ಲ ವಿಚಾರಕ್ಕೂ ಪರಿಗಣಿಸ್ಕೊಂಡು ಹೇಳ್ತಾರಂಥದ್ದು. ನಿಮಗೆ ನೀವೇ ಇದು ಅಂದ್ಕೊಂಡಾಗ, ನಾನು ಬರೀ ಒಂದು ಸಂಖ್ಯೆ ಅಷ್ಟೇ, ನನ್ನ ನೋವು ಯಾರಿಗೂ ಬೇಕಿಲ್ಲ ಅಂತ ನಿಮಗೆ ಯಾವಾಗ ಅನ್ನಿಸ್ತು? ಸರ್, ಅಪ್ಲಿಕೇಶನು ಇದ್ರ ಮನೆ ಬಗ್ಗೆ ತಿಳ್ಕೊಂಡು ಅರ್ಜಿ ಹಾಕಿದಾಗ ತುಂಬಾ ಖುಷಿ ಆಯಿತು. ನಾನು ನನ್ನ ಮಕ್ಕಳಿಗೆ, ನಮ್ಮ ತಾಯಿಗೆ ಹೇಳಿದೆ, ನಮಗೊಂದು ನೆಲೆ ಇಲ್ಲ, ಜನ ಎಲ್ಲ ನಿಮ್ಗೇನು ಇಲ್ಲ ಸ್ವಂತ ಅಂತಾರೆ, ನೀವುಗಳು ಮಾಡಲಿಲ್ಲ, ಈಗ ನಾನಾರೋ ಮಾಡ್ತೀನಿ. ಗೌರ್ಮೆಂಟ್ ಕಡೆಯಿಂದ ಈ ಥರ ಬಡವ್ರಿಗೆ ಅಂತ ಒಂದು ಸ್ಕೀಮ್ ಬಿಟ್ಟವ್ರೆ, ಅದರಲ್ಲಿ ಅರ್ಜಿ ಹಾಕಿದ್ದೀನಿ. ಸ್ವಂತ ಒಂದು ನೆಲೆ ಮಾಡ್ತೀನಿ, ಬಾಡಿಗೆ ಮನೆ ಬೇಡ, ಸ್ವಂತ ಮನೆಗೆ ಹೋಗೋಣ ಅಂತ ಆಸೆ ಕಟ್ಕೊಂಡಿದ್ದೆ ಸರ್. ತುಂಬಾ ಕಟ್ಕೊಂಡೆ. ಅಂದರೆ ನೀವು ಹೇಳೋದು ಸರಿ, ನಾನು ಒಪ್ಕೋತೀನಿ. ಆದರೆ ನಾನು ಒಬ್ಬ ಸಂಖ್ಯೆ, ಅಂದರೆ ಎಷ್ಟೋ ಸಾವಿರಾರು ಜನದ ಮಧ್ಯದಲ್ಲಿ ನಾನು ಒಬ್ಬ ನಾರ್ಮಲ್ ಆಗಿ ಒಂದು ಸಂಖ್ಯೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ರೀತಿನಲ್ಲೂ ಆ ಒಂದು ಆಫೀಸಲ್ಲಿ ನಿಮ್ಮನ್ನ ಪರಿಗಣಿಸದೆ, ಹೌದಪ್ಪ ನನಗೆ ನಾನು ಒಬ್ಬ ಲೆಕ್ಕಕ್ಕೆ, ನಮ್ಗೆ ಮಾಮೂಲಿ ಹೇಳ್ತೀವಲ್ಲ, ಲೆಕ್ಕಕ್ಕುಂಟು ಅದೇನು ಆಟಕ್ಕಿಲ್ಲ, ಸಮಥಿಂಗ್ ಐ ಡೋಂಟ್ ನೋ, ಆ ಥರ ಹೇಳ್ದಂಗೆ ನೀವು ಒಂದು ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ನೂರಾರು ಜನದಲ್ಲಿ ನೀವೊಬ್ರು, ಖಂಡಿತ ಅಲ್ವಾ? ಏನ್ರಿ ರಾಘವೇಂದ್ರ ಅವರೇ ನಾನು ಹೇಳಿದ್ದು? ಆ ಥರ ಅನ್ನಿಸ್ದಾಗ ನಿಮ್ಮ ಮನಸ್ಥಿತಿ ಯಾವ ಥರ ಇತ್ತು ಅಂತ? ಸರ್, ಖಂಡಿತ. ಈಗ ನಾವು ಅರ್ಜಿ ಹಾಕಿದ ತಕ್ಷಣ ಅದು ನಮಗೆ ಬರುತ್ತೆ ಅನ್ನೋ ನಮಗೂ ಕನ್ಫರ್ಮ್ ಇಲ್ಲ. ಅಂದರೆ ಅಷ್ಟು ಜನದಲ್ಲಿ ನಾನು ಲಕ್ಕಿಯಾಗಿ ಸೆಲೆಕ್ಟ್ ಆಗಿದೆ ಅಂತ ಬಂತು. ಅವಾಗ ನನಗೆ ಪಟ್ಟಿದ ಖುಷಿನೇ ಬೇರೆ. ಓಕೆ. ನಾನು ನನ್ನ ಮಗನಿಗೆ, ಇಲ್ಲ ಮನೆ ಬಾಡಿಗೆ ಮನೆ ಸಾಕು, ಸ್ವಂತ ಮನೆ ಕರ್ಕೊ ಹೋಗ್ತೀನಿ, ಈಗ ಇನ್ನೇನು ಕೊಟ್ಬಿಡ್ತಾರೆ, ಸೆಲೆಕ್ಟ್ ಆಗಿದೆ, ಅಮೌಂಟ್ ಕಟ್ಟಬೇಕು, ನಂತವು ಇಲ್ಲ, ಸಾಲ ಮಾಡ್ತೀನಿ, ಸಾಲ ಎಲ್ಲ ಮಾಡಿ ತಗೊಂಡೋಗಿ ಅಮೌಂಟ್ ಕಟ್ಟಿ ಮನೆ ನಂದು ಅಂತ ಆಯಿತು. ತುಂಬ ಖುಷಿ ಆಯಿತು ಸರ್ ಅವಾಗ. ವೆರಿ ಗುಡ್. ಅಷ್ಟು ಜನದಲ್ಲಿ ನಾನು ಲೆಕ್ಕಿ ತುಂಬ ಖುಷಿ ಪಟ್ಟೆ. ನನ್ನ ಮಗನಿಗೂ ಹೇಳಿದೆ, ನಮ್ಮ ತಂದೆ ತಾಯಿಗೂ ಹೇಳಿದೆ ಸರ್, ಅವರು ಖುಷಿ ಪಟ್ಟರು. ಸುರೇಶ್ ಅವರ, ನಿಮಗೊಂದು ಸಣ್ಣ ಪ್ರಶ್ನೆ. ಇಲ್ಲಿಯವರೆಗೆ ನೀವು ಕಚೇರಿಗೆ ಭಾರಿ ಸತಿ ಅಲ್ದಾಡಿದ್ದೀರ ಅಂದರೆ ಭಾಳ ಸತಿ ಓಡಾಡಿದ್ದೀರ. ಪ್ರತಿ ಸರಿಯೂ ಕಚೇರಿನಲ್ಲಿ ಮನೆಗೆ ಬರುವಾಗ ನಿಮಗೆ ಸಿಗುವಂಥ ಉತ್ತರ ಏನು? ನಿಮ್ಮ ಮನೆಗೆ ಬಂದ ಮೇಲೆ ಸಿಗುವಂಥ ಉತ್ತರ ಏನು? ಕಚೇರಿ ಕತೆ ಬಿಟ್ಬಿಡಿ. ಇವತ್ತು ಹೋದ್ರಿ, ನಾನು ಹೋಗ್ತಾ ಇದ್ದೀನಿ ತಾಯಿ, ನಾನು ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ, RJRSLಗೆ ವಿಚಾರ ತಿಳ್ಕೊಳ್ಳೋದಕ್ಕೆ, ನಾನು ಸಾಯಂಕಾಲ ಬಂದು ಒಳ್ಳೆ ಸುದ್ದಿ ಹೇಳ್ತೀನಿ ಅಂತ ಅನ್ಕೊಂಡಿರ್ತೀರೋ,
ಇಲ್ಲ ನಿಮ್ಮ ಭಾವನೆ ಇರುತ್ತೋ ಎಲ್ಲ ಆಗಿ ನೀವು ಅಲ್ಲಿಗೆ ಹೋಗ್ತೀರಾ. ಹೋಗಿ ನಿಮಗೆ ಸಿಕ್ಕಿರೋಂಥ ಉತ್ತರ ಅದು ನಿಮಗೆ ಗೊತ್ತಿರುತ್ತೆ. ಮನೆಗೆ ಬಂದ ಮೇಲೆ ನಿಮಗೆ ಮನೆಯವರಿಂದ ಸಿಗುವಂಥ ಉತ್ತರ ಏನು? ಅವ್ರು ರಾಜೀವ್ ಗಾಂಧಿ ಆಫೀಸ್ಗೆ ಹೋಗಿ ನಮ್ಮ ಚಪ್ಪಲಿಗಳೇ ಸೌದಾಗಿದೆ ಸರ್. ಎಷ್ಟು ಸಲ ಹೋಗಿದ್ದೀವೋ ಗೊತ್ತಿಲ್ಲ. ಸುಮಾರು ಒಂದು 7 ವರ್ಷದಿಂದ ಸುಮಾರು ಒಂದು 100-150 ಸಲ ಹೋಗ್ಬಿಟ್ಟಿದ್ದೀವಿ ರಾಜೀವ್ ಗಾಂಧಿ ಆಫೀಸ್ಗೆ. ಅಲ್ಲಿ ಸಿಗುವಂಥ ಉತ್ತರ 15 ದಿನ ಬಿಟ್ಟು ಬನ್ನಿ, ಅಧಿಕಾರಿಗಳಿಲ್ಲ, 1 ತಿಂಗಳು ಬಿಟ್ಟು ಬನ್ನಿ, ಬಿಲ್ಡಿಂಗು ಕರೆಂಟ್ ಇಲ್ಲ, ನೀರಿಲ್ಲ, ಇನ್ನೂ ಕೆಲಸ ಇದೆ ಅಂತ ನಾವು ಸುತ್ತು ಸುಸ್ತಾಗೋಗಿ ಇದ್ರ ಬಗ್ಗೆ ಗಮನನೇ ತುಂಬ ಕಮ್ಮಿ ಆಗೋಗಿದೆ ಸರ್. ಮನೆಗೆ ಬಂದರೆ ಅಲ್ಲಿಂದ ಸುಸ್ತಾಗಿ ಸುಮ್ಮನೆ ಮನೆ ಹತ್ರನೂ ಮಾತಾಡೋಂಗಿಲ್ಲ. ಈ ಕಡೆ ಇವ್ರ ಟೆನ್ಷನ್ನು, ಈ ಕಡೆ ಮನೆ ಟೆನ್ಷನ್ನು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ನಾವು ಒಂದು ಇಕ್ಕಟ್ಟಲ್ಲಿ ಸಿಗಾಕೊಬಿಟ್ಟಿದ್ದೀವಿ ಈ ಮನೆ ಸಿಗೋದ್ರಿಂದ. ಅಂದರೆ ನಾನು ಕೇಳೋ ಪ್ರಶ್ನೆ ಏನಂದರೆ, ನೀವು RJRHCL ಆಫೀಸ್ಗೆ ಭಾಳ ಸತಿ ಹೋಗಿದ್ದೀರಿ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಕಷ್ಟಪಟ್ರಿ. ಅಲ್ಲಿಂದ ಬಂದಿದ್ದ ತಕ್ಷಣವೇ ನೀವೇನೂ ಉತ್ತರ ಕೊಡ್ದೇನೆ ನಿಮ್ಮ ಮನೆಯಿಂದ ಹೋಗಿದ ತಕ್ಷಣ, ಈಗ ಗೊತ್ತಿರ್ತದಲ್ಲ, ಈಗ ನಾವು ಎಲ್ಲೋ ಆಟ ಆಡೋಕೆ ಹೋಗಿರ್ತೀವಿ, ಸಡನ್ನಾಗಿ ನಾವು ಮನೆಗೆ ಬಂದಿದ್ದ ತಕ್ಷಣ ನನಗೆ ಗೊತ್ತು ಕಣೋ ನೀನು ಹಿಂಗೆ ಮಾಡ್ತೀಯ ಅಂತ ಗೊತ್ತು ಕಣೋ ಅಂತ ನಮ್ಮ ಅಮ್ಮ ಬೈಯೋದು. ಇಲ್ಲಾಂದ್ರೆ ನಮ್ಮ ಮಿಸ್ಸಸ್ಸು, ನಮ್ಮ ಮಡದಿಯವ್ರ ಮಾಮೂಲಿ ಇರ್ತದಲ್ಲ ಸಹಜವಾಗಿ. ಮನೆಗೆ ಬಂದ ತಕ್ಷಣ ಅರೇ ನಿಮ್ಮ ಕೈಯಲ್ಲಿ ಆಗಲ್ಲ ಹಾಕ್ಕೊಂಡ್ರು ಬರ್ರಿ ಇರಲಿ ಅಂತ ಹೇಳ್ತಾರೆ. ಈ ಥರ ನಿಮಗೆ ಸುರೇಶ್ ಅವರೇ ಯಾವ ಥರ ಏನಾದರೂ ಉತ್ತರ ಬಂತ ಸರ್? ಅಲ್ಲಿಂದ ನಾವು ಮನೆಗೆ ಬಂದಾಗ ಮನೆಯವ್ರಿಗೆ ಏನ್ ಆನ್ಸರ್ ಆಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಮನೆಗೆ ತುಂಬಾ ಅವರು ಕೇಳೋ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಥರ ಪರಿಸ್ಥಿತಿ. ಏನ್ ಹೇಳ್ತಾ ಇದ್ರು ನಿಮ್ಗೆ ಏನು ಹೇಳ್ತಾ ಇದ್ರು? ನೀವು ಮಾತಾಡಿ ಹೇಳಿ ಸರ್. ಖಂಡಿತ ನಾನು ಇವತ್ತು RJSLಗೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಕಾವೇರಿ ಭವನ್ಗೆ ನಾನು ನನ್ನ ಮನೆಯಲ್ಲಿ ನನ್ನ ತಾಯಿಗೆ, ನನ್ನ ತಂದೆಗೆ, ನನ್ನ ಮಗನಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಇಲ್ಲಪ್ಪ ನಾನು ಹೋಗ್ತಾ ಇದ್ದೀನಿ, ಇವತ್ತು ಕೀ ತಗೊಬಂದ್ಬಿಡ್ತೀನಿ, ನಾವು ಹೋಗಿ ಮನೇಲಿ ಇರೋಣ ಅಂದ್ಬಿಟ್ಟು ಹೋಗ್ತೀನಿ. ಅಲ್ಲಿ ಹೋಗಿ ಆ ಅಧಿಕಾರಿಗಳು ಹೇಳೋದು 5 ದಿನ 1 ವಾರ ಈ ರೀತಿ ನಾವು ಕೊಡ್ತೀವಿ ಅಂತ ಸುಳ್ಳು ಹೇಳೋದನ್ನ ಕೇಳ್ಕೊಂಡು ನಮ್ಮ ತಲೆ ಮೇಲೆ ಕೈ ಇಟ್ಟು ಐಸ್ ಪ್ಯಾಕೆಟ್ ಕಳಿಸ್ಬಿಟ್ರು. ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಅಲ್ಲೂ ಟೈಮು ವೇಸ್ಟು, ದುಡ್ಡು ವೇಸ್ಟು. ಅಲ್ಲಿಂದ ಇಲ್ಲಿಗೆ ಬಂದೆ. ಎಲ್ಲಪ್ಪ ಕೀ ಅಂತಾರೆ ಮಗ, ಅಮ್ಮ ಅಪ್ಪ ಇಲ್ಲ ಮನೆ ಕೀ ಇಸ್ಕೊ ಬಂದ್ಬಿಡ್ತೀನಿ, ಸ್ವಂತ ಮನೆಗೆ ಹೋಗವ ಅಂತ ಮಾಡಿದೆ. ಎಷ್ಟು ವರ್ಷ ಬೇಕಪ್ಪ? ಯಾರು ನಿಮ್ಮ ಚಿಕ್ಕ ಮಗ? ಎಷ್ಟು ವರ್ಷ ಬೇಕಪ್ಪ ನಿಂಗೆ? ಸುಮ್ಮನೆ ಇವೆಲ್ಲ ಆಗಲ್ಲ ಅಂತಂದ್ರು ಕೇಳಲಿಲ್ಲ. ಹೋಗಿ ಕೈ ಹಾಕ್ಬಿಟ್ಟು ಇವತ್ತು ಈ ಥರ ಕಷ್ಟಪಡ್ತಾ ಇದೆಯಾ, ನಿನ್ನ ಆರೋಗ್ಯನೂ ನೋಡ್ಕೊಳ್ಳಿಲ್ಲ, ಇತ್ತಾಗೆ ಅದು ಬಂದಂಗಲ್ಲ. ಯಾಕಪ್ಪ ಬೇಕಿತ್ತು ಅಂತ ಕೇಳೋ ಅಷ್ಟು ಇದಾಗೋಗಿದೆ ಸರ್. ಬೇಜಾರಾಗೋಗಿದೆ. ಮನೇಲಿ ಉತ್ತರ ಕೊಡಕ್ ಆಯ್ತಾ ಇಲ್ಲ, ಆ ಕಡೆ ಹೊರಗಡೆನು ಉತ್ತರ ಕೊಡಕ್ ಆಗ್ತಾ ಇಲ್ಲ. ಕೇಳ್ತಾರೆ, ಎಲ್ರು ಕೇಳ್ತಾರೆ. ಹೇಳಿ ಕೂಲಿನೂ ಹೋಗುತ್ತೆ. ಕೆಲಸ ಮಾಡಿದ್ರೆ 500,000 ದುಡಿಬಹುದು. ಅಲ್ಲಿಗೆ ಅಲ್ಕ ನಿಂತ ಅದು ಇಲ್ಲ ಇದು ಇಲ್ಲ ಇದು ಇಲ್ಲ ಅದು ಇಲ್ಲ. ಜನ ಕೇಳ್ತಾರೆ, ಅಲ್ಲಪ್ಪ ನಾನೊಂದ್ ಬಾಡಿಗೆ ಮನೆ ನೋಡ್ಕೊ ಬಂದು ಹೋದಾಗ ನಾನು ಅಲ್ಲಿ ಇರ್ತೀನಿ, ಬಾಡಿಗೆ ಕಟ್ತೀನಿ, ನಿನಗ್ ಮನೆ ಯಾವ್ದು ಅನ್ನೋದು ನೋಡಿಲ್ಲ. 10 ಲಕ್ಷ ಲೋನ್ ಮಾಡಿಸ್ಕೊಂಡಿದ್ಯಾ, ಲೋನ್ ಕಟ್ತಾ ಇದ್ಯಾ, ನೀನ್ ಬುದ್ಧಿವಂತನಾ? ಅದನ್ನೆಲ್ಲ ನಂಬ್ಕೊಂಡು ಹಾಕಿದ್ಯಲ್ಲ, ನಿನಗ್ ಕೊಡ್ತಾರ ಅವರು, ಗ್ಯಾರಂಟಿನೇ ಇಲ್ಲ ಅಂತ ಆಡ್ಕೋತಾರೆ. ಈಗ ನಿಮ್ಗೆ ರಾಘವೇಂದ್ರ ಅವರೇ ಇದೇ ವಿಚಾರದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಕೇಳಿ. ಅಧಿಕಾರಿಗಳಿಗೆ ನೀವು ಕೇಳಿಸ್ಕೊಳ್ಳಿ, ಇದು ಅಧಿಕಾರಿಗಳಿಗೆ ನೀವು ಕೇಳಿದ, ಅವರಿಂದ ಇಂದಿಗೂ ಉತ್ತರ ನೀಡದ ಒಂದು ಪ್ರಶ್ನೆ ಯಾವುದು? ತಿರ್ಗಾ ಮೆಲ್ಲಿಗೆ ಕೇಳ್ತೀನಿ. ನೀವು ಸಹಜವಾಗಿ ಅಧಿಕಾರಿಗಳಿಗೆ ಹೋಗ್ಬಿಟ್ಟು ಏನೋ ಒಂದು ಪ್ರಶ್ನೆ ಕೇಳ್ತೀರಾ, ಒಂದು 5 ಪ್ರಶ್ನೆ ಕೇಳಿರ್ತೀರಾ ಅನ್ಕೊಳ್ಳಿ ಅಲ್ಲಿ ಇರೋಂಥ ಅಧಿಕಾರಿಗಳು. ಆ 5 ಪ್ರಶ್ನೆಯಲ್ಲಿ ಯಾವುದೋ ಒಂದು ಸಾಮಾನ್ಯವಾದಂಥ ಒಂದು ಪ್ರಶ್ನೆ ಇರುತ್ತೆ, ಸಮಂಜಸವಾಗಿ ಅದು ನೀವು ಕೇಳೋಂಥ ಪ್ರಶ್ನೆಗಳು ಇರ್ತವೆ. ಆ ಒಂದೇ ಪ್ರಶ್ನೆ ನೀವು ಪ್ರತಿ ಸತಿ ಹೋಗಿ ಅಧಿಕಾರಿಗಳ ಜೊತೆ ಹೋಗಿ ಆ ಪ್ರಶ್ನೆ ಕೇಳಿದಾಗ ನಿಮಗೆ ಉತ್ತರನೇ ಸಿಗದೆ ಇರೋಂಥ ಪ್ರಶ್ನೆ ಯಾವುದು? ಕೀ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತಾರೆ, ಕರೆಕ್ಟ್ ಹೇಳಲ್ಲ. ಅದು ಮಾತ್ರ ಹೇಳಲ್ಲ. ಬೇರೆ ಎಲ್ಲ ಹೇಳ್ತಾರೆ, ನೀರಿಲ್ಲ ಕರೆಂಟ್, ಅದು ಮಾತ್ರ ಹೇಳ್ತಾರೆ. ಅದು ಬಿಟ್ರೆ ಬೇರೆ ಹೇಳಲ್ಲ. ಅಂದ್ರೆ ನಿಮ್ ಪ್ರಶ್ನೆ ಏನಲ್ಲಿ ಅಲ್ಲಿ ಏನ್ ನಿಮ್ದು ಪ್ರಶ್ನೆ? ಸರ್ ಕೀ ಯಾವಾಗ ಕೊಡ್ತಾರೆ, ಮನೆ ಬೇಕು ಅಂತ ನಾವು ಕೇಳ್ತೀವಿ ಸರ್. ನೀರು ಸೌಕರ್ಯ ಇದೆ ಸರ್, ನೀರು ಹೇಳಿ ಸುರೇಶ್ ಅವ್ರೆ, ನೀವು ಹೇಳಿ. ನೀರು ಇದೆ. ನಾವು ಹೋಗಿ ಕೇಳಿದಾಗ ರಾಜೀವ್ ಗಾಂಧಿ ಆಫೀಸಲ್ಲಿ ಸರ್ ಮನೆ ಕೀ ಯಾವಾಗ ಕೊಡ್ತೀರ ಅಂದ್ರೆ ಅವ್ರು ಸಬೂಬೇ ಹೇಳ್ತಾರೆ. ಸಬೂಬ್ ಏನಂತ ಹೇಳ್ತಾರೆ ಅಂದ್ರೆ, ನೀರಿಲ್ಲ ಕರೆಂಟ್ ಇಲ್ಲ, ಹೋಗಿ ಏನ್ ಮಾಡ್ತೀರಾ,
ಅಂತ ಈ ಥರ ಕೇಳ್ತಾರೆ ಸರ್. ಆವಾಗ ನಮ್ಗೆ ಮೈಂಡ್ ಒಂಥರ ಬ್ಲಾಕ್ ಆಗ್ಬಿಡ್ತದೆ. ಹಾಂ, ನಾವು ಯಾರನ್ನ ಕೇಳಿ ನಮ್ಮ ದುಡ್ಡ ಕಟ್ಬಿಟ್ಟು ಇವ್ರ ಹತ್ರ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಆಗಿದೆ. ಅವ್ರೇನು ನಮ್ಗೇನು ಫ್ರೀ ಕೊಡ್ತಾ ಇಲ್ಲ, ದುಡ್ಡು ಕಟ್ಸ್ಕೊಂಡಿದ್ದಾರೆ. ನಾವುಗಳು ಲೋನ್ ಕಟ್ತಾ ಇದೀವಿ, 10 ತಿಂಗಳಿಂದ ಲೋನ್ ಕಟ್ತಾ ಇದೀವಿ. ಸಾಲ ಅದಕ್ಕೆ ಬಿಟ್ಟು ರಾಘವೇಂದ್ರ ಅವರೇ, ಈ ವಿಳಂಬದಿಂದ ನಾನು ಸಣ್ಣದಾಗಿ ಕೇಳ್ತೀನಿ, ಈ ವಿಳಂಬದಿಂದ ನಿಮ್ಮ ಕುಟುಂಬಕ್ಕೆ ಮಾನಸಿಕ ನೆಮ್ಮದಿಯಿಂದ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ? ಸರ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ನಾನು ಮನೆಯಲ್ಲಿ ಇರೋ ಬಾಡಿಗೆ ಮನೆಯವ್ರ ಹತ್ರ ಮಾತಾಡಿದ್ದೀನಿ, ಟೈಮ್ ತೊಡೋಣ, ಈ ತಿಂಗಳು 10ನೇ ತಾರೀಕು ಲಾಕಣ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಕೊಡ್ತಾರ ಒಂದು ಭರವಸೆಲೇ ಇದ್ದೀನಿ, ಇನ್ನೂ ಭರವಸೆಲೇ ಇದ್ದೀನಿ. ಅಕಸ್ಮಾತ್ ಅವ್ರು ನಾಳೆ ಮಂಗಳವಾರ ಕೀ ಕೊಟ್ಟಿಲ್ಲ ಅಂದ್ರೆ ಇವತ್ತು 3 ನಾಳೆ ಅಂದ್ರೆ ನೀವು ಬೇರೆ ಕಡೆ ಮನೇಲಿ ಬಾಡಿಗೆಗೆ ಇದ್ದೀರಾ? ಇವಾಗ ಬಾಡಿಗೆ ಇದ್ದೇವೆ. ಓನರ್ಗೆ ಹೇಳ್ಬಿಟ್ಟಿದ್ದೇವೆ, ಅಣ್ಣ ನಾವು ಮನೆ ಕೊಟ್ಟೆ ಕೊಡ್ತಾರೆ, ಖಾಲಿ ಮಾಡ್ಲೇಬೇಕಂತ. ನಾನು 2 ತಿಂಗಳು ಬಾಡಿಗೆ ಕಟ್ಟಿಲ್ಲ, ಈ ತಿಂಗಳು 3ನೇ ತಿಂಗಳು. ಅವರೇ ಹೇಳಿದ್ರೆ ಹೆಂಗೋ ಖಾಲಿ ಮಾಡ್ತಾರೆ ಅಂದ್ರೆ ಬೇಡ, ಬಾಡಿಗೆ ಕೊಡೋದು ಬೇಡ ಅಂತ ಹೇಳಿದ್ರೆ ನಾವು ಏನಕ್ಕಷ್ಟು 10ನೇ ತಾರೀಕು ಖಾಲಿ ಮಾಡಬೇಕು, ಅವ್ರು ಕೀ ಕೊಡ್ತಾರಂತ ಭರವಸೆಲೇ ಇದ್ದೀವಿ, ಈ ಕನಸಲ್ಲೇ ಇದ್ದೀವಿ. ಕೊಟ್ಟರೆ ಒಳ್ಳೇದು. ನಮ್ಮ ಮನೆಯವರೇ ಹೇಳ್ತಾರೆ, ನೀವು ಅವ್ರಿಗೆ ಕೊಡಲ್ಲ, ನೀವು ಯಾಕ್ರೆ ಅಲ್ದಾಡ್ತೀರಾ, ಬೇರೆ ಮನೇನಾದರೂ ಮಾಡ್ರಿ ಅಲ್ಲಿ ಹತ್ರದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಸ್ಕೂಲಿಗೆ ಬೇರೆ ಹಾಕಿದ್ವಲ್ಲ, ಅದೇ ಒಂದು ಸಮಸ್ಯೆ. ಇಲ್ಲಾಂದರೆ ತಿರ್ಗಾ ಅದರಲ್ಲೇ ಒಂದು ನಿಮಗೆ ಇದು ಕಠಿಣ ಅನ್ನಿಸ್ಬೋದು ಹೇಳೋದಕ್ಕೆ, ಆದ್ರೂ ನಾನು ಒಂದು ಪ್ರಶ್ನೆ ಇದರಲ್ಲೇ ಕೇಳ್ತೀನಿ, ಇದು ಎಲ್ಲರಿಗೂ ಸಂಬಂಧಪಟ್ಟಿರುವಂಥ ವಿಚಾರನೇ. ಆ ಮನೆ ಕನಸನ್ನು ಉಳಿಸಿಕೊಳ್ಳಲು ನಿಮ್ಮ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ, ಅಂದರೆ ಮಾನಸಿಕವಾಗಿ, ಆರ್ಥಿಕವಾಗಿ ಎರಡರಲ್ಲೂ ನೀವು ಏನೆಲ್ಲ ಕಳೆದುಕೊಂಡಿದ್ದೀರಾ? ಏನು ಕಳ್ಕೊಂಡಿದ್ದೀರಾ ನೀವು? ಆರ್ಥಿಕವಾಗಿ ನೀವೇನು ಕಳ್ಕೊಂಡಿದ್ದೀರಾ, ಮಾನಸಿಕವಾಗಿ ನೀವೇನು ಕಳ್ಕೊಂಡಿದ್ದೀರಿ? ಎಲ್ಲರಿಗೂ ಇದು ಪ್ರಶ್ನೆ. ಹೌದು. ಆರ್ಥಿಕವಾಗಿ ಅದೇ ಹೇಳ್ತಿಲ್ಲ ಸರ್, ಈಗ ಅಲ್ಲಿ ಬಾಡಿಗೆ ಹೋಗಿ ಕಟ್ತಾ ಇದೆ, ಅದೊಂದು EMI ಕಟ್ತಾ ಇದ್ದೀನಿ, ಅದೇ ನನಗೆ 2 ಲಾಸ್ ಆಗ್ತೈತೆ. ಅಟ್ಲೀಸ್ಟ್ ಹೊರೆ ಬೀಳ್ತೈತೆ. ಅಟ್ಲೀಸ್ಟ್ ಬಾಡಿಗೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅದೇ ದುಡ್ಡನ್ನ ನಾವು ಕಟ್ಕೊಂಡು ನಾವು ಹಾಗೆ ಸಂಸಾರ ನಡಿಬೋದು. ನಾವು ಯಾವಾಗಪ್ಪ ಮನೆಗೆ ಹೋಗೋದು ಎನ್ನೋದು ಮನೆಯವರು ಕೇಳಿದಾಗ ಅವ್ರಿಗೆ ಉತ್ತರ ಕೊಡಲು ನಿಮ್ಮ ಬಳಿ ಪದಗಳಿದ್ದೀವೆ. ಏನು ಪದಗಳೈತೆ ನಿಮ್ಮ ಹತ್ರ? ಇದೆ ಸರ್. ಇಲ್ಲಿಂದ ಹೋಗ್ಬೇಕಾರೆ ನಾನು ಮನೆಯನ್ನ ಇವಾಗ ನಾನು ಬಾಡಿಗೆ ಮನೆಯಲ್ಲಿ ಇಲ್ಲ, ನಾನು ಹೇಳ್ತಿರೋದು ಈಗ ನಿಮ್ಮ ತಾಯಿಯವರೊಂದು ಪ್ರಶ್ನೆ ಕೇಳ್ತಾರೆ, ನಾವು ಯಾವಾಗಪ್ಪ ಮನೆಗೆ ಹೋಗ್ತೀವಿ ಅಂತ ನಿಮ್ಮ ಪ್ರಶ್ನೆ ಕೇಳ್ತಾರೆ. ಆವಾಗ ನೀವೇನು ಉತ್ತರ ಕೊಡ್ತೀರಿ ನಿಮ್ಮ ತಾಯಿಗೆ? ನಮ್ಗೆ ಹೇಳಿ ಸಾಕಾಗ್ಬಿಟ್ಟಿದೆ ಸರ್ ನಮ್ಮ ಮನೆಯವ್ರಿಗೆ. ಅವರು ನಿನ್ ಕೈಲಿ ಆಗಲ್ಲ ಇದು ಬಿಡು ಅನ್ನೋ ಪರಿಸ್ಥಿತಿಗೂ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರಿಗೆ ನಾವು ಹೇಳಿ ಅವ್ರು ಕೇಳ್ದಾಗೆಲ್ಲ ಇದೇ ಆನ್ಸರ್ ಹೇಳೋದು, ನಾಳೆ ಕೊಡ್ತಾರೆ, 1 ವಾರ ಕೊಡ್ತಾರೆ, 15 ದಿನ ಬಿಟ್ಟು ಕೊಡ್ತಾರೆ ಅಂತೆ. ಅದನ್ನ ಕೇಳಕ್ ಹೋದ್ರೆ ಅವ್ರು ಕೇಳೋದೇ ಬಿಟ್ಬಿಟ್ಟಿದ್ದಾರೆ. ಇವಾಗ ಅಮ್ಮನ ಹತ್ರ ಈ ಒಂದು ವಿಚಾರ ಕೇಳೋಣ. ಸುರೇಶ್ ಅವ್ರೆ, ಅಮ್ಮನ್ ಕೊಡಿ. ಅಮ್ಮ, ಈ ಹೊಸ ಮನೆಗೆ ಹೋಗೋಕ್ಕೋಸ್ಕರ ಸಹಜವಾಗಿ ನೀವು ಹೊಸ ಮನೆಗೆ ಎಲ್ಲೋ ಹೋಗ್ತಾ ಇದ್ದೀರಾ ಅಂದಾಗ ನಾವು ಒಂದು ವಸ್ತುಗಳನ್ನ ಅದಕ್ಕೆ ಅಂತಾನೆ ಸಪ್ರೇಟಾಗಿ ತಗೊಂಡು ಇಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ದೇವ್ರ ಫೋಟೋನೋ ವಿಗ್ರಹನೋ ಏನೋ ಒಂದು ಆ ಮನೆಗೆ ಅಂತ ತಗೊಂಡಿರ್ತೀವಿ. ಇದು ಪ್ರತಿ ಸತಿ ನೀವು ಆ ಮನೆಗೆ ಹೋಗ್ದೇನೆ ಆ ಫೋಟೋನೋ ಇಲ್ಲ ಆ ವಿಗ್ರಹನ ನೀವು ನೋಡಿದಾಗೆಲ್ಲ ನೀವು ಮಾಡಿದ್ದು ಸರಿ ಅಥವಾ ತಪ್ಪು ನಿಮ್ಗೆ ಯಾವ ಥರ ಅನ್ಸುತ್ತೆ? ನಾನು ಮಾಡಿದ್ದು ಸರಿ ಏನೋ ಅನ್ಸುತ್ತೆ ಒಂದು ಮನಸ್ಸು. ನಮ್ಮ ಮನೆಗೆ ಸ್ವಂತ ಇಲ್ವಲ್ಲ, ಸ್ವಂತ ಬೇಕು ಅಂತ ಮಾಡಿ ಸರಿನೂ ಅನಿಸುತ್ತೆ. ಒಂದೊಂದ್ಸಲಿ ಇದೆಲ್ಲದಕ್ಕಿಂತ ಹೆಂಗೊತ್ತು ನಾವು ಬಾಡಿಗೆ ಮನೆಯಲ್ಲೇ ಇದ್ದು ಹೆಂಗೋ ಮಾಡಬೇಕಾಯ್ತು, ಸುಮ್ಮನೆ ಇದ್ದು ಹೋಗಿ ನನ್ನ ಕಷ್ಟ ಆಯ್ತಲ್ಲ, ನಮ್ಮ ಮಕ್ಳಿಗೆ ಇಷ್ಟು ಕಷ್ಟ ಆಗಿ ನಮ್ಮ ಮಕ್ಳಿಗೆ ಇಷ್ಟು ತೊಂದರೆ ಆಯ್ತಾಯ್ತಲ್ಲ ಅಂತ ಬೇಜಾರು ಆಯ್ತಾಯ್ತು. ತಿಂಗಳಾಯ್ತು ಅಂದ್ರೆ ಅದು ಕಟ್ಟಬೇಕು ಅನ್ನೋ ಇದು ಬಂದಾಗ ತುಂಬಾ ಕಷ್ಟ ಆಗ್ತೈತೆ. ನಾನು ಇದು ಹೋದ ವರ್ಷನೇ ಕೊಡ್ತಾರೆ ಅಂತ ಆ ಮನೆಗ್ ಬೇಕಾದ ಸಾಮಾನುಗಳೆಲ್ಲ ತೆಗೆದಿಟ್ಕೊಂಡಿದೀವಿ. ಆ ಮನೆ ಸಾಮಾನುಗಳೆಲ್ಲ ಏನಾಗಿದೆ ಅಂದ್ರೆ ಇವಾಗ ಎಲ್ಲ ರೆಸ್ಟ್ ಹಿಡ್ದು ಅದು ಬೇಡವಾದಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಮನೆಗಳು ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಆ ಸಾಮಾನು ನೋಡೋದು ಸರಿ. ಈಗ ದಿಢೀರ್ ಅಂತ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ RGSL ಮುಖ್ಯಸ್ಥರು ಯಾರೋ ಒಬ್ರು ನಿಮ್ ಮುಂದೆ ಈಗ ಕುಳ್ತವ್ರೆ ಅನ್ಕೊಳ್ಳಿ, ಓಕೆ, ನೀವು ಅವ್ರನ್ನ ಏನಂತ ಕೇಳ್ತೀರಾ? ಅಟ್ ಪ್ರೆಸೆಂಟ್ ಈ ಮೀಡಿಯಾ ಥ್ರೂನೇ ನೀವು ಅವ್ರಿಗೆ ಏನಂತ ಕೇಳ್ತೀರಾ? ಸರ್, ಮನೆ ಕೀ ಯಾವಾಗ ಕೊಡ್ತೀರಾ? ಮನೆ ಕೀ ಯಾವಾಗ ಕೊಡ್ತೀರಾ? ದಯವಿಟ್ಟು ಬೇಗ ಕೊಡ್ಸಿ ಸರ್. ತುಂಬಾ ಡಿಲೇ ಆಗಿದೆ ಆಲ್ರೆಡಿ. ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಸೇರಿಸ್ಬೇಕು. ಸ್ಕೂಲ್ಗೂ ಆಲ್ರೆಡಿ ಸೇರಿಸಿದೀವಿ. ಈ ವಿಳಂಬಕ್ಕೆ ಕಾರಣ ಏನು? ಹಣನಾ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿನ? ಅಧಿಕಾರಿಗಳ ಬೇಜವಾಬ್ದಾರಿ ಸರ್. ಇನ್ನೊಂದು ವಿಳಂಬ ಕಾರಣ ಮೇನು ಕಾಂಟ್ರಾಕ್ಟರ್ಗೆ 15 ಕೋಟಿ ಬರ್ಬೇಕಂತೆ.
ಅಂತೆ ಕಂತೆಗಳ ಸಂತೆ ನನಗೆ ಬೇಡ. ನಿಮ್ಗೆ ಏನಾದ್ರು ನೋಡಿ ನೋಡಿ ರಾಘವೇಂದ್ರ ಅವರೇ, ಅದು ಬೇಡ. ನಾನು ಡಿಜಿಟಲ್ ಭಾರತ್ ಸೇವಾಯಿಂದ ಇದನ್ನ ನಾನು ಲೈವ್ ಆಗಿ ನಿಮ್ಗೆ ಹೇಳ್ತಾ ಇರೋಂಥದ್ದು, ತಿರ್ಗಾ ಹೇಳ್ತೀನಿ. ಡಿಜಿಟಲ್ ಭಾರತ್ ಸೇವಾಯಿಂದ ನಿಖರವಾದಂತಹ ಮತ್ತೆ ಪ್ರಖರವಾದಂತಹ ವಿಚಾರಗಳನ್ನ ಹೇಳ್ತೀನಿ. ಅಂತೆ ಕಂತೆಗಳ ಸಂತೆ ನನ್ನ ಹತ್ರ ಇಲ್ಲ. ಅದು ನಾನು ಯಾವುದಕ್ಕೂ ಪ್ರೋತ್ಸಾಹನೂ ಕೊಡಲ್ಲ. ಅವ್ರು ಹೇಳಿದ್ರಂತೆ ಇವ್ರು ಹೇಳಿದ್ರಂತೆ, ಅವ್ನು ಕೊಡ್ಬೇಕಂತೆ ಇವ್ನು ಈಸ್ಕೊಬೇಕಂತೆ, ನಂಗೆ ಬೇಡ. ನನಗೆ ಬೇಕಾಗಿರೋದು ಒಂದೇ, ನಾನು ಹಣ್ಣು ತಿನ್ಬೇಕು. ಯಾವ ಮರದಿಂದ ಬರ್ತೈತೆ, ಯಾರು ಹೆಂಗ್ ಬೆಳೆಸವ್ರೆ ನನಗೆ ಬೇಕಾಗಿಲ್ಲ. ನಾನು ಹೋಯ್ತೀನಿ, ಕಾಸು ಕೊಡ್ತೀನಿ, ಹಣ್ಣು ಎತ್ಕೊತೀನಿ, ತಿಂತೀನಿ, ಬರ್ತೀನಿ. ಅದು ಆರೋಗ್ಯವಾಗೈತಾ ಹಣ್ಣು, ಅದನ್ನು ನೋಡ್ತೀನಿ, ಎತ್ಕೊತೀನಿ, ಬರ್ತೀನಿ. ನಿಮ್ಮ ಕೆಲಸನೂ ಅಷ್ಟೇ. ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ನೀವು ಆ್ಯಸ್ ಎ ಬೆನಿಫಿಷರಿ ಒಂದು ಸ್ಕೀಮ್ಗೆ ಅಮೌಂಟ್ ಹಾಕಿದ್ದೀರಿ, ನಿಮಗೆ ಬರಬೇಕಾಗಿರೋಂಥ ವಸ್ತು ನಿಮ್ಗೆ ಬರಬೇಕು. ಅಂತೆ ಕಂತೆಗಳ ಸಂತೆ ನನಗೆ ಬೇಡ. ಓಕೆ, ದಯವಿಟ್ಟು ಕ್ಷಮಿಸಿ ರಾಘವೇಂದ್ರ ಅವರೇ, ನನ್ಗೆ ಅನ್ಸಿದ್ದು ನಾನು ಹೇಳಿದೆ. ಅವ್ರಂದ್ರು ಇವ್ರಂದ್ರು ಅನ್ನೋದು ಇದೈತಲ್ಲ, ಈ ಮಾತು, ಇದು ಗಾಸಿಪ್ಸ್. ಇದು ದಯವಿಟ್ಟು ಅದಕ್ಕೆ ಕಿವಿಗೂಡೋಕೆ ಹೋಗಬೇಡಿ, ಅದು ವಿಚಾರ. ಅದೇ ನಾನು ಇವಾಗ ಕೇಳೋದು ಒಂದೇನೆ, ಅಕಸ್ಮಾತ್ RGSL ಮುಖ್ಯಸ್ಥರು ನಿಮ್ಮ ಮುಂದೆ ಇವಾಗ ಬಂದು ಕೂತ್ಕೊಂಡಿದ್ದ ತಕ್ಷಣ ನೀವು ಕೇಳೋಂಥ ಪ್ರಶ್ನೆ ಏನು? ಸರ್ ದಯವಿಟ್ಟು ಕೀ ಕೊಡಿ ಸರ್. ಮನೆಯಲ್ಲಿ ಮಕ್ಕಳೆಲ್ಲ ತುಂಬಾ ಸ್ಕೂಲ್ಗೆ ಸೇರ್ಸೋದಿದೆ, ಅಡ್ಮಿಷನ್ ಮಾಡ್ಸೋದಿದೆ. ಇವಾಗ ಆಲ್ರೆಡಿ ಅಡ್ಮಿಷನ್ ನೀವು ಹೇಳಿದ ಪ್ರಕಾರ ಅಡ್ಮಿಷನ್, ನೀವ್ ಹೇಳೋದು ಕೀ ಕೊಟ್ರೇನೆ ಅಡ್ಮಿಷನ್ ಮಾಡ್ಸೋದು ಮಕ್ಕಳಿಗೆ, ಇಲ್ಲಾಂದ್ರೆ ಅಡ್ಮಿಷನ್ ಮಾಡಕ್ ನೀವೇ ಹೇಳಿದ್ರಿ ಸರ್. ಇಲ್ಲಾಂದ್ರೆ ಅವ್ರು ಹೇಳಿಲ್ಲ ಅಂದ್ರೆ ನೀವು ಅಡ್ಮಿಷನ್ ಮಾಡ್ಸಲ್ವಾ? ಇಲ್ಲ ಸರ್, ನಾವು ಮನೆ ಚೇಂಜ್ ಮಾಡ್ಬೇಕಲ್ಲ ಸರ್, ಸ್ಕೂಲ್ ಎಲ್ಲ ಚೇಂಜ್ ಮಾಡ್ಬೇಕಾಗುತ್ತಲ್ಲ. ಓಕೆ, ಹಾಗಾಗಿ ನೀವು ಹೇಳಿದ್ರಿಂದ ನೀವು ಹೋದ ವಾರ ಬಂದಾಗ ನೀವು ಹೇಳಿದ್ರಿ ಅಡ್ಮಿಷನ್ ಮಾಡಿಸಿ ನಾನು ಕೀ ಕೊಡ್ತೀನಿ ಅಂದಿದ್ರಿ. ಇದುವರೆಗೂ ಕೊಟ್ಟಿಲ್ಲ. ನೀವು ಹೇಳಿ ಒಂದು ವಾರಕ್ಕೆ ನಾವು ಕೀ ಕೊಡ್ತೀನಿ ಅಂದ್ರೆ ಸ್ವಾಧೀನ ಪತ್ರ ಕೊಟ್ಟು, ಅನಂತರ ನೀವು ಈಗ 1.5 ತಿಂಗಳಾಯ್ತು, ಅದ್ರ ಬಗ್ಗೆ ನೀವು ಮಾತೇ ತೆಗಿತಾ ಇಲ್ಲ. ಸುಮ್ಮನೆ ನೀರಿಲ್ಲ, ಕರೆಂಟ್ ಇಲ್ಲ, ಅಲ್ಲೋಗಿ ಏನ್ ಮಾಡ್ತೀರಿ ಅಂತ ಇವಾಗ ನೀವು ಪ್ರಶ್ನೆ ಮಾಡ್ತಿದ್ದೀರಾ. ಈ ಪ್ರಶ್ನೆನ ನಾವು ಸ್ಕೂಲ್ ಮಕ್ಕಳನ್ನ ಅಡ್ಮಿಷನ್ ಮಾಡಕ್ಕಿಂತ ಮುಂಚೆ ನೀವು ಹೇಳ್ಬೋದಿತ್ತಲ್ಲ. ಈಗ ಎಲ್ಲ ಆದ್ಮೇಲೆ ಅಡ್ಮಿಷನ್ ಎಲ್ಲ ಮಾಡಾದ್ಮೇಲೆ ಮೋಸ್ಟ್ಲಿ ಈ ವಿಚಾರದಲ್ಲಿ ನಮ್ಮ ರಾಘವೇಂದ್ರ ಅವರು ಅನುಭವಿಸಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಹೌದು ಸರ್, ಹೌದು ಸರ್. ಯಾಕಂದ್ರೆ ಅವ್ರಿಗೆ ಮಕ್ಕಳನ್ನ ನೀವು ಸೇರ್ಸ್ಬಿಡಿ, ನಾನು ಕೀ ಕೊಟ್ಬಿಡ್ತೀನಿ ಅಂತ ಹೇಳಿದ್ದು ಸತ್ಯ ಸರ್. ಇವರು MD ಸರ್ ಹೇಳಿದ್ದು ಸತ್ಯ. ಅವ್ರಿಗೇನೆ ಅಂತಲ್ಲ ಸರ್, RGSL ನೆಲಗುಳಿ ಪ್ರಾಜೆಕ್ಟ್ ಎಲ್ಲರಿಗೂ ಕೊಡ್ತೀವಿ, ಕೀ ಕೊಡಕ್ಕೆ ಏನು ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ, ಈಗಲೇ ಕೊಡ್ತೀವಿ, ನೀವು ಮಾಡ್ಕೊಡಿ, ಮಕ್ಕಳು ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಲ್ಲಿ ಗಂಟ ನಾವು ಕೊಡ್ತೀವಿ ಅಂತ ಭರವಸೆ ಕೊಟ್ರು. ನನಗೆ ಬಂದಿರುವಂತಹ ವಿಚಾರ ನಾನು ಹೇಳ್ತೀನಿ. ಹೇಳಿ ಸರ್. ಯಾಕಂದ್ರೆ ನೀವು ನಿಮ್ಮ ಪರ ನೀವು ಹೇಳಿದ್ರೆ ಈಗ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರೀಸೆಂಟಾಗಿ ನೀವೆಲ್ಲರೂ ಎಪಿಸೋಡ್ ನೋಡಿರ್ತೀರ. ಅದರಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಧೀನ ಪತ್ರ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರನ್ನೂ ಕರೆದಿ 108 ಜನ ಸೇರಿಸಿ ಸ್ವಾಧೀನ ಪತ್ರನ ಕೊಟ್ಟರು. ಬಟ್ ಅದು ಸ್ವಾಧೀನ ಪತ್ರ ಕೊಟ್ಟಾಗ ನೀವೊಂದು ವಿಚಾರ ಮರ್ತಿದ್ದೀರಿ ನವೀನ್ ಅವರೇ. ಸ್ವಾಧೀನ ಪತ್ರ ಕೊಟ್ಟಾಗ ಅಲ್ಲಿ ಒಂದು ಪ್ರತ್ಯೇಕವಾಗಿ ಕೆಳಗಡೆ ಅದನ್ನೇ ಕಂಡೀಷನ್ ಸಪ್ಲೈ ಅಂತ ಹಾಕಿದ್ರು. ಹೌದು ಸರ್. ಆ ಕಂಡೀಷನ್ ಸಪ್ಲೈ ಏನು? ಅದೇ ಸರ್, 3 ತಿಂಗಳಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಒಳಗೆ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. 3 ತಿಂಗಳ ಒಳಗಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಅಲ್ಲಿ ಇತ್ತು ಸರ್. ಅದ್ರ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡಿಲ್ಲ ಅವರು. ಮತ್ತೆ ಇನ್ನೊಂದ್ಸಲ ನಾವು ಒಂದೊಂದಾಗೆ ಬರೋಣ ಸುರೇಶ್ ಅವರೇ. ಈಗ ಅವರು ಕೊಟ್ಟಿರೋಂಥದ್ದು ಕಂಡೀಷನ್ ಸಪ್ಲೈ. ಈಗ ನೀವ್ ಹೇಳಿದ್ರಿ ಅವರು ಕೀ ಕೊಟ್ಟಿಲ್ಲ ಅಂತ. ನಾವು ಈಗ ರಾಘವೇಂದ್ರ ಅವರು ತಮ್ಮ ದುಃಖನ ಹಂಚ್ಕೊಂಡ್ರು. ಏನಂತ, ನಾನು ಅವರು ಮಾತನ್ನ ಭರವಸೆ ಮೇಲೆ ನಮ್ಮ ನವೀನ್ ಅವರು ಹೇಳಿದ್ರು 100 ಜನ ಅವರು ಎಲ್ಲರೂ ಹೋಗಿ ಸ್ಕೂಲಿಗೆ ಸೇರ್ಕೊಳ್ಳಿ ಅಂತ ಹೇಳಿದಿಕ್ಕೇನೆ ನಾವೇ ಇಲ್ಲೇ ಬಂದು ಹತ್ತಿರದಲ್ಲಿ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದೀವಿ. ಇವಾಗ ನಾವು ಅಲ್ಲೂ ಇರೋಂಗಿಲ್ಲ ಇಲ್ಲೂ ಇರೋಂಗಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಮ್ಮ ರಾಘವೇಂದ್ರ ಅವರು ಇದ್ದಾರೆ. ಸರಿ, ನೀವೆಲ್ಲರೂ ಒಪ್ಕೊಂಡು, ನೀವು ಎಲ್ಲರೂ ಒಪ್ಕೊಂಡೇ ತಗೊಂಡಿರೋಂಥದ್ದು. ನಾನು ಖುದ್ದಾಗಿ ಆ ಟೈಮಲ್ಲಿ ಆ ಸಂಚಿಕೆನಲ್ಲಿ ನಾನು ಎಲ್ಲರ ಮುಂದೆ ಇದ್ದೆ. ನೀವೆಲ್ಲ ಖುದ್ದಾಗಿ ಒಪ್ಕೊಂಡೇನೆ ಹೌದಪ್ಪ ನನಗೆ ಈ ಸ್ವಾಧೀನ ಪತ್ರ ಕೊಡಿ ಅಂತಾನೆ ನೀವೆಲ್ಲರೂ ಏನ್ ಮಾಡಿದ್ರಿ, ಸಿಗ್ನೇಚರ್ ಮಾಡಿದ್ರಿ. ಹೌದೋ ಇಲ್ವೋ? ಹೌದು ಸರ್. ಸಿಗ್ನೇಚರ್ ಮಾಡಿದಾಗ ಕೆಳಗಡೆ ಕಂಡೀಷನ್ ಸಪ್ಲೈ ಅಂತ ಇತ್ತೋ ಇಲ್ವೋ? ಹೌದು ಇತ್ತು. ಏನ್ ಕಂಡೀಷನ್ ಅಪ್ಲೈ ಇತ್ತು ಅದನ್ನ ಮಾತ್ರ ಹೇಳಿ. ಅದು 3 ತಿಂಗಳ ಒಳಗಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮಾಡ್ಕೊಂಡಿಲ್ಲ ಅಂದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಅಪ್ಲಿಕೇಶನ್. ಸರಿ, ಅದಲ್ದೇನೆ ನಿಮ್ಗೆ ಏನಾದ್ರು ಭರವಸೆ ಕೊಟ್ಟಿತ್ತ? ಕೊಟ್ಟಿದ್ರು ಸರ್. ಅದರಲ್ಲಿ ಬರ್ದಿರೋದು ಬರವಣಿಗೆನಲ್ಲಿ ಭರವಸೆ ಕೊಟ್ಟಿತ್ತ? ಬರವಣಿಗೆಯಲ್ಲಿ ಅವ್ರ ವಿಡಿಯೋ ಇದೆ ಸರ್ ನಮ್ಮ ಹತ್ರ, ರೆಕಾರ್ಡಿಂಗ್ ನೋಡಿ. ನಾನ್ ನಿಮ್ಗೆ ಅವತ್ತು ಹೇಳಿದೀನಿ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಹಿಂದೆ ಮುಂದೆ ಮಾತಾಡೋಂಥದ್ದಲ್ಲ ರಾಘವೇಂದ್ರ ಅವರೇ. ನಿಮ್ಗೂ ಗೊತ್ತು, ನನ್ನ ತಾಯಿಯವರು ಈಗ್ಲೂ ಒಂದು ವಸ್ತು ತಗೊಂಡ್ರೆ, ಕೊತ್ಮೀರಿ ಸೊಪ್ಪು ತಗೊಂಡ್ರು 25 ಪೈಸದ್ದು ಲೆಕ್ಕ ಬರೀತಾರೆ. ಇವಾಗ 25 ಪೈಸೆ ನೀವೆಲ್ಲ ನೋಡಿರಲ್ಲ. ನಮ್ಮ ತಾಯಿ ಹೇಳೋದು ಒಂದೇ ವಿಚಾರ, ಮಾತ್ ಅಲ್ಲ ಬರವಣಿಗೆ. ನಾನು ಹೇಳೋದು ತಪ್ಪ ರಾಘವೇಂದ್ರ ಅವ್ರೆ? ನಾನು ಹೇಳೋದು ತಪ್ಪ ಸುರೇಶನ? ನಾನು ಇದ್ರ ಮುಂಚೆನೂ ಹೇಳಿದ್ದೆ, ಬರವಣಿಗೆನಲ್ಲಿ ಇದೆಯಾ? ಬರವಣಿಗೆಯಲ್ಲಿ ಕೇಳಿದ್ವಿ ಸರ್. ಆಕ್ಚುಲಿ
ಬರವಣಿಗೆಲಿ ಕೇಳ್ದದ್ಕ ಅವ್ರೇನೇಂದ್ರು ಒಂದು ವಾರ ನಾನು ಬರವಣಿಗೆಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಆ ಪೇಪರ್ನ ನೋಡಿದಾಗಲೇ ಗೊತ್ತಾಯ್ತು ಇನ್ನೂ 1.5 ತಿಂಗಳು ಅಂತ ಅಲ್ಲಿ ಮೆನ್ಷನ್ ಆಗಿತ್ತು. ಹಾಗಾಗಿ ಅವ್ರ ಬರವಣಿಗೆ ನಾವು ಒಪ್ಪಲಿಲ್ಲ. ಅವ್ರು ಬರ್ಕೊಟ್ಟಿದ್ರಾ? ಬರ್ಕೊಟ್ಟಿದ್ರು ಸರ್. ಬರ್ಕೊಟ್ಟು ನಮ್ಮ ಎದುರುಗಡೆ ನಾನು ಮತ್ತೆ ಯಾರೋ ಒಬ್ರು ಪರ್ಸನ್ ಇದ್ರು, ನಾವು ಇಬ್ರು ಇದ್ವಿ. ಅದರಲ್ಲಿ 1.5 ತಿಂಗಳು ಅಂತ ಇತ್ತು. ನೀವು ಏನ್ ಸರ್ ಅದು ಪ್ರಶ್ನೆ ಮಾಡಿದ್ವಿ ನಾವು, ಏನಕ್ಕೆ ಸರ್ 1 ವಾರ ಅಂತ ಹೇಳಿ ಈಗ ನೀವು 1.5 ತಿಂಗಳು ಅಂತ ಮೆನ್ಷನ್ ಮಾಡಿದಿರಲ್ಲ, ಈ ನಮ್ಮ ಒಪ್ಪಿಗೆ ಇಲ್ಲ. ಈ 1.5 ತಿಂಗಳು 2026ನೇ ಇಸ್ವಿನಲ್ಲಿ ಯಾವ ತಿಂಗಳಾಗಿತ್ತು? ಅದು ಈಗ ಏಪ್ರಿಲ್ ಅಲ್ಲಿ ಮಾರ್ಚ್ ತಿಂಗಳಲ್ಲಿ ಸರ್ ಇದಾಗಿರೋದು. ಮಾರ್ಚ್ ತಿಂಗಳಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ 3ನೇ ತಿಂಗಳು. ಹೌದು ಸರ್. ಇವಾಗ ಎಷ್ಟನೇ ತಿಂಗಳು ನಡೀತಾ ಇದೆ? 4ನೇ ತಿಂಗಳು. 5ನೇ ತಿಂಗಳು. ಸೊ ಬಂತಲ್ಲ 1.5 ತಿಂಗಳು. ಆಗೋಯ್ತಾ? ಇನ್ನೂ ಕೊಟ್ಟಿಲ್ವಲ್ಲ. ಆದ್ರೂ ಅಲ್ಲ, ಆ ಪತ್ರ ಅವ್ರ ಬರವಣಿಗೆನಲ್ಲಿ ಬರ್ದು ಕೊಟ್ಟಿರೋಂಥದ್ದು ನಿಮ್ಮ ಹತ್ರ ಇದೆಯಾ? ಇಲ್ಲ ಸರ್, ಅವರೇ ನಾವು ಬೇಡ ಅಂದ್ಬಿಟ್ಟು ವಾಪಸ್ ಅವರೇ ಮಾಡಿಕೊಂಡ್ರು ಸರ್. ಸೊ ಕಾರಣಾಂತರಗಳಿಂದ ನಮ್ಮ ಸುರೇಶ್ ಅವರು ಸ್ವಲ್ಪ ಕೆಲಸ ಇರೋದ್ರಿಂದ ಅವರು ನಮ್ಮ ಜೊತೆ ಈಗ ವಿದಾಯ ಹೇಳ್ತಾರೆ. ಸೊ ಕೊನೆಯದಾಗಿ ನೀವೇನಾದ್ರೂ ಮಾತು ಹೇಳಂಗಿದ್ರೆ ಸುರೇಶ್ ಅವರೇ ಹೇಳಿ, ಇದು ಹಿಂಗೆ ಮುಂದುವರಿಯುತ್ತೆ. ಅವರು ನಾನು ಹೇಳೋದೊಂದೇ ಸರ್, ಅಧಿಕಾರಿಗಳಿಗೆ, RGSL ಅಧಿಕಾರಿಗಳಿಗೆ, ದಯವಿಟ್ಟು ಜನ ತುಂಬಾ ಕಷ್ಟದಲ್ಲಿದ್ದಾರೆ. ತುಂಬಾ ಬಂದಾಗೆಲ್ಲ ಸಬೂಬೆಲ್ಲ ಹೇಳ್ ಕಳಿಸ್ತಾ ಇದ್ದೀರಾ. ಆದಷ್ಟು ಬೇಗ ನಿಮ್ಮ ಮುಖಾಂತರ ಅಕ್ಕಿ ಕೊಡಿಸೋ, ಮನೆಗಳು ಕೊಡಿಸುವಂಥ ಕೆಲಸ ದಯವಿಟ್ಟು ಮಾಡಿ ಸರ್. ಹಾಗಾಗಿ ನಾವೆಲ್ಲ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡಿಸಿದ್ದೀವಿ ಮಕ್ಕಳನ್ನೆಲ್ಲ. ನಿಮ್ಮ ನಂಬ್ಕೊಂಡು ನೀವು ಹೇಳಿದ ಪ್ರಕಾರನೇ ನಡ್ಕೊಂಡಿದ್ದೀವಿ ಎಲ್ಲ. ಆದಷ್ಟು ದಯಮಾಡಿ ನಿಮ್ಮ ಇದು ನಾವು ಪರ್ಸ್ನಲಾಗಿ ಕೇಳ್ತಾ ಇದ್ದೀವಿ, ದಯವಿಟ್ಟು ಮನೆ ಕೊಡುವಂಥ ಫಸ್ಟ್ ಕೆಲಸ ಮಾಡಿ. ನೀರಿಂದು ಕರೆಂಟಿಂದು ವ್ಯವಸ್ಥೆ ಏನಿದೆ ಅದೆಷ್ಟು ಬೇಗ ಮಾಡಿಕೊಡಿ ದಯವಿಟ್ಟು. ಇದೊಂದು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ. ನಮಸ್ಕಾರ ಸರ್. ಓಕೆ. ಸೊ ನಮ್ಮ ಶಿರೋಶ್ ಅವರು ವಿದಾಯ ಹೇಳಿದ್ರು. ಕಾರಣಾಂತರಗಳಿಂದ ಅವ್ರಿಗೆ ದಿಢೀರಂತ ಒಂದು ಕಾಲ್ ಬಂತು. ನೋಡಿ, ಅವ್ರು ಅವ್ರ ಹೊಟ್ಟೆಪಾಡು ನೋಡ್ಕೊಬೇಕು. ವಿಚಾರ ತಿಳಿಸೋದಕ್ಕೂ ಅವ್ರಿಗೆ ಆಗಲಿಲ್ಲ. ಈಗ ಹೋಗ್ಲಿಲ್ಲ ಅಂದರೆ ಅವ್ರ ಹೊಟ್ಟೆಪಾಡಿಲ್ಲ, ಅದು ವಿಚಾರ. ಅಮ್ಮ ಏನೋ ಹೇಳಬೇಕು ಅನ್ಕೊಂಡಿದ್ದಾರೆ. ಅಮ್ಮ ಹೇಳಿಮ್ಮ ವಿಚಾರ. ಸರ್, ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡ್ತಾರಲ್ಲ. ಏನು ಅಂತಂದ್ರೆ ಮನೆಗೆ ನೀರಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ ಅಂದ್ರೆ ಇದೆಲ್ಲ ಆಟ ಆಡ್ತಾ ಇದ್ದಾರೆ ತುಂಬಾ. ಏನು ಅಂದ್ರೆ ಮನೆ ಅಂದ್ರೆ ನೀರು ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಇದ್ದ ಮನೆ ಕೊಡೋದು. ಅದ್ ಹೋದಾಗ ನೀರಿಲ್ಲ, ಮೋಟ್ರ್ ಹಾಕ್ಸಿಲ್ಲ, ಕರೆಂಟ್ ಇಲ್ಲ ಅಂತಂದ್ರೆ ನಾವು ಈ ಜನ ಏನ್ ಮಾಡಕ್ಕಾಗುತ್ತೆ? ಲೋನ್ ಅದೆಲ್ಲ ಇಲ್ದೇ ಇದ್ಮೇಲೆ ನಮ್ಮ ಕೈಲಿ 10 ಲಕ್ಷ ಸಾಲ ಒಬ್ಬೊಬ್ರು ತಲೆ ಮೇಲೆ ಒರ್ಸ್ಬಿಟ್ಟು ಲೋನ್ ಕಟ್ಟಿಸ್ತಾ ಇದ್ದೀರಾ. 15,000 ನಾವೆಲ್ಲಿ ತರೋದು? ನೀರಿಲ್ಲ, ಕರೆಂಟ್ ಇಲ್ದಿರ ಖಾಲಿ ಮನೆ ಕಟ್ಟಿ ನೀವು ಬಿಟ್ಬಿಟ್ಟು ಹೋಗ್ಬಿಟ್ಟು ಜನಕ್ಕೆಲ್ಲ ಪಾಯ್ಪೆ ತೋರಿಸ್ಬಿಟ್ಟು 10 ಲಕ್ಷ 15,000 ನಾವೆಲ್ಲಿಂದ ತಿಂಗಳಾಯ್ತು ಅಂದ್ರೆ ತಂದು ಅಲ್ಲಿಗೆ ಏನಕ್ಕೆ ಕಟ್ಟದ? ನಾವು ಹೋಗಿ ನಮ್ಮನೆ ಒಳಗಡೆ ಇಂತ ನಮ್ಮನೆ ಅಂತ ಅಲ್ಲಿದ್ದು ನಾವಲ್ಲಿ ಸಂಸಾರ ಮಾಡಿ ನಾವು ಏನು ಮಾಡದೇ ಇದ್ಮೇಲೆ 15,000 ತಿಂಗಳಾಯ್ತು ಅಂದ್ರೆ ನಾವ್ಯಾಕೆ ಕಟ್ಟಬೇಕು? ಸ್ವಂತ ಮನೆ ಗೊತ್ತೇ ಅಲ್ಲ ಐತೆ ಅಂತ. ಮನೆ ಆಗೈತೆ, ನೀರಿಲ್ಲ, ಲೈಟ್ ಇಲ್ಲ ಅಂದ್ರೆ ಅದು ಯಾರ ಜವಾಬ್ದಾರಿ? ಇಲ್ಲಿರೋ 745 ಮನೆ ಜವಾಬ್ದಾರಿನೋ ಅಧಿಕಾರಿಗಳ ಜವಾಬ್ದಾರಿನೋ? ಅದನ್ನ ಹೇಳಿ ಫಸ್ಟು. ನಮ್ಗೆ ಯಾವಾಗ ಬಂದ್ರೆ ಕೀಕೊಂಡು ಮನೆ ನೀರಿಲ್ಲ ಅದಿಲ್ಲ ಅಂದ್ಮೇಲೆ ನಮ್ಗೆ ಯಾಕೆ ಅವೆಲ್ಲ ಕೊಡೋಕು ಮಾಡ್ಸೋಕು ಮುಂಚೆ ನಮ್ಮ ಮೇಲೆ ಯಾಕೆ 10 ಲಕ್ಷ ಸಾಲನ ಒರೆಸಿದ್ದೀರಾ? ನಾವ್ ಎಲ್ಲಿಂದ ಕಟ್ಟಬೇಕು? ಕೂಲಿ ಕಂಬಳ ಮಾಡೋರು ಎಲ್ಲಿಂದ ಕಟ್ಟಬೇಕು ಅಷ್ಟು ಹೇಳಿ. ಅದೇ ನಮ್ಗೇನೆ ನಾವು ಮನೆ ಕೊಟ್ರೆ ಕಟ್ಕೊಂಡು ಹೆಂಗೋ ಮಾಡ್ತೀವಿ, ಇಲ್ಲೂ ಕಟ್ಕೊಂಡು ಅಲ್ಲೂ ಕಟ್ಕೊಂಡು ನಾವ್ ಹೆಂಗ್ ಮಾಡ್ಬೇಕು ನೀವೇ ಹೇಳಿ ಸ್ವಾಮಿ. ಇಷ್ಟು ಕಷ್ಟ ಐತೆ ಈ ಒಬ್ರಿಗೆ ಅಲ್ಲ, ನನ್ನ ಒಬ್ಳಿಗೆ ಅಲ್ಲ, ಇಡೀ ನೆಲಗುಳಿಲಿ ಅಷ್ಟು ಜನ ಇರೋರ್ಗು ತುಂಬಾ ಕಷ್ಟ ಐತೆ. ಒಬ್ಬೊಬ್ರು ಜೀವನ ಒಂದೊಂದ್ ಥರ ಐತೆ. ನೀವೇನು ಹೇಳ್ತೀರ ಅದು ಉತ್ತರ ಕೊಡಿ. ಇದು ಎಲ್ಲ ಆದ್ಮೇಲೆ ತಾನೇ ಜನಕ್ಕೆ 10 ಲಕ್ಷ ಸಾಲ ಒಬ್ಬೊಬ್ರು ತಲೆ ಮೇಲೆ ಒರೆಸ್ಬೇಕಾಗಿತ್ತು. ಇದೆಲ್ಲ ಆಟ ಆಡೋ ವಸ್ತುನ? ಆಟ ಆಡೋ ಅಂತ ಇವೆಲ್ಲ ತುಂಬಾ ಕಷ್ಟ ಐತೆ ಇದು. ನೋಡಿ, ಅವರು ನೋವು, ಅವ್ರ ಅಳಲು, ಅವ್ರ ವಿಚಾರಗಳನ್ನ ಹಂಚ್ಕೊಂಡು ಅವರು ಹಿರಿಕರಾಗಿದ್ದು ನಮ್ಮ ನವೀನ್ ಅವ್ರ ತಾಯಿಯವರು. ಸ್ತ್ರೀ ಅನ್ನೋದೇ ಒಂದು ಶಕ್ತಿ ಸ್ವರೂಪ. ಅಂಥದ್ರಲ್ಲಿ ಅವರು ನೊಂದಿರೋದು ಯಾವ ಥರ ಅಂತ ಅಂದರೆ, ಮಗ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಮಾಡಬೇಕು, ಅವ್ರ ಯಜಮಾನ್ರು ಕೆಲಸ ಮಾಡಬೇಕು. ಈ ಮನೆ ಈಗ ನಾನು ಕುತ್ಕೊಂಡು ಏನು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇದು ಸಹ ಅವ್ರ ಮನೆ. ಇಲ್ಲೂ ಬಾಡಿಗೆ ಕಟ್ಟಬೇಕು, ಅಲ್ಲಿ ಸಾಲ ಕಟ್ಟಬೇಕು, ಮನೆ ಖರ್ಚುಗಳು ನೋಡ್ಕೊಬೇಕು. ತಿಂಗಳಾದರೆ 10,000 ರೂಪಾಯಿ ಅವರು EMI ಕಟ್ಟಬೇಕು ಅಂದರೆ 15,000 ಅಮ್ಮ, 14,300. 14,300. ಅಯ್ಯೋ ಸ್ವಾಮಿ, ಏನ್ರಿ ತಿಂಗಳಾದರೆ ತಿಂಗಳು 14,300 ರೂಪಾಯಿ ಏನು ಕಡಿಮೆ ಏನ್ರಿ ಅಮ್ಮ ಪಾಂಡುರಂಗ? ಒಟ್ಟಲ್ಲಿ ಸಾಲ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಮನೆ ಕಿತ್ಕೋತೀವಿ, ಇದು ವಿಚಾರ. ಈ ತರ ನಿಮ್ಗೆ ಹೇಳಿದ್ರು ಸರ್. ಡಿಮ್ಯಾಂಡ್ ಲೆಟರ್ ಕೊಟ್ಬಿಟ್ಟು ನೀವಿನ್ನು 15 ದಿನದಲ್ಲಿ ಲೋನ್ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಮನೆ ಅಂದ್ರು. ಸರ್ ನಮ್ದು ಸಿವಿಲ್ ಪ್ರಾಬ್ಲಮ್.
ಒಂದು 7-8 ಬ್ಯಾಂಕು ಸುತ್ತಿ ಆಗದೆ ಇನ್ನೊಂದು ಬ್ಯಾಂಕಲ್ಲಿ ಯಾರೋ ಪುಣ್ಯಾತ್ಮನೆಲ್ಲ ನಾವು ಮಾಡ್ಕೊಡ್ತೀವಿ ಅಂದ್ರು ಆ ಬ್ಯಾಂಕಲ್ಲಿ ಲೋನ್ ಮಾಡಿಸ್ತೀವಿ ಸರ್. 10 ಲಕ್ಷಕ್ಕೆ ಸರ್ ನಾನು ಲೋನ್ ಹಾಕ್ಸಿರೋದಕ್ಕೆ ನಮಗೆ 7.5 ಲಕ್ಷ ಬಡ್ಡಿ ಬಿದ್ದಿದೆ. 14,300 10 ಲಕ್ಷಕ್ಕೆ 10 ಲಕ್ಷ 7.5 ಲಕ್ಷ ಬಡ್ಡಿ ಬಿದ್ದಿದೆ. ಯಾವ್ದಪ್ಪ ಅದು ಬ್ಯಾಂಕು? ವಂಡರ್ಲ ವಂಡರ್ ಹೋಮ್ಸು. 14.5 ಏನ್ ಲೆಕ್ಕ ರೀ ಇದು? 10 ಲಕ್ಷಕ್ಕೆ 7 ಲಕ್ಷ ರೂಪಾಯಿ ಬಡ್ಡಿನಾ? ತಿಂಗಳಿಗೆ 14,300. ಅದ್ರಲ್ಲಿ ಫಸ್ಟ್ ಅವ್ರು ಏನ್ ಹೇಳಿದ್ರು ಗೊತ್ತೇ ಸರ್? ಸಬ್ಸಿಡಿ ಬರುತ್ತೆ, ಪ್ರತಿ ತಿಂಗಳು 3 ಸಾವಿರ ಕೊಡ್ತೀವಿ ಅದು ಬಂದಿಲ್ಲ. ಈಗ 6-9 ತಿಂಗಳಿಂದ ಲೋನ್ ಕಟ್ತಾ ಇದೀವಿ, 1 ರೂಪಾಯಿ ಬರ್ಲಿಲ್ಲ. ಕೇಳಿದ್ರೆ ಅಧಿಕಾರಿಗಳು ಏನ್ ಹೇಳ್ತಾರೆ, ಬರೀ ತಲೆ ಮೇಲೆ ಇಸ್ಬೇಕು. ಇಲ್ಲ ಈ ತಿಂಗಳಾಗೋಗುತ್ತೆ, ನಾವು ಬ್ಯಾಂಕ್ ಜೊತೆ ಮಾತಾಡಿದೀವಿ, ಎಷ್ಟೊಂದು ಮೀಟಿಂಗ್ ಮಾಡ್ಬಿಟ್ಟಿದೀವಿ, ಆಗೋಗುತ್ತೆ ಗ್ಯಾರಂಟಿ ಕೊಡ್ತೀನಿ, ಬಟ್ ಕೊಡ್ತಾ ಇಲ್ಲ ಸರ್. ಇದು ಇನ್ನೊಂದು ಮಾತು ಏನು ಅಂದ್ರೆ, ಇವ್ರ ಅಧಿಕಾರಿಗಳನ್ನ ಇನ್ನೇನ್ ಬೇಡ್ಕೊಳ್ಳೋದು ಅಂದ್ರೆ, ಫಸ್ಟ್ ಜನಕ್ಕೆಲ್ಲ ಮನೆ ಕೊಟ್ಬಿಟ್ಟು ಆಮೇಲೆ ಸಾಲ ಒರ್ಸಿದ್ರೆ, ಮನೆ ಒಳಗೆ ಕುಣಿಸ್ಬಿಟ್ಟು ನಮ್ನ ಸಾಲ ಒರ್ಸಿದ್ರೆ ಅದೊಂದ್ ರೀತಿ ನಾವು ಏನೋ ನಾನೊಂದು ಪ್ರಶ್ನೆ ಇಲ್ಲಿ ಕೇಳ್ತೀನಿ ನಿಮ್ಗೆ ಸ್ವಾಧೀನ ಪತ್ರ ಕೊಟ್ರು. ಹೌದು. ಸ್ವಾಧೀನ ಪತ್ರ ಕೊಟ್ಮೇಲೆ ಆ ಸ್ವಾಧೀನ ಪತ್ರ ತಗೊಂಡಿದ ತಕ್ಷಣ, ನಾನು ನಾರ್ಮಲ್ ಆಗಿ ಹೇಳ್ತಾ ಇರೋದು, ನೀವು ಆ ಥರ ಕ್ಯಾಲ್ಕುಲೇಷನ್ ಈ ಥರ ಕ್ಯಾಲ್ಕುಲೇಷನ್ ಹೆಂಗಾದ್ರೂ ಹಾಕ್ಕೊಳ್ಳಿ. ಈಗ ಸರ್ಕಾರದವರು ನಿಮ್ಮ ಹತ್ರ ಬಂದು ಸ್ವಾಮಿ ಮನೆ ರೆಡಿ ಆಗಿದೆ ತಗೊಳ್ಳಿ ಅಂತ ಹೇಳ್ತಾರೆ. ಅದು ಯಾವಾಗ ಹೇಳ್ತಾರೆ? ಡಿಮ್ಯಾಂಡ್ ಲೆಟ್ರ್ ಕೊಟ್ಟಾಗ ಹೇಳ್ತಾರೆ. ಡಿಮ್ಯಾಂಡ್ ಲೆಟ್ರ್ ತಗೊಳ್ಳೋದೇನಕ್ಕೆ? ನಾನು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಡಿಮ್ಯಾಂಡ್ ಲೆಟ್ರ್ ಕೊಡೋದು ಯಾವಾಗ? ನೀವು ಲೋನ್ ಮಾಡಿಸ್ಕೊಳ್ಳೋದಕ್ಕೆ ಅರ್ಹತೆ ಇದ್ದೀರಾ ಇಲ್ಲವಾ ಅಂತ ಪರಿಶೀಲನೆ ಮಾಡಿ ಅಂತ RJRS ಇಂದ ಕೊಡ್ತಾರೆ ಡಿಮ್ಯಾಂಡ್ ಲೆಟ್ರ್. ಡಿಮ್ಯಾಂಡ್ ಲೆಟ್ರ್ ಬಂದ ತಕ್ಷಣ ನಿಮ್ಮ ಮನೆ ಬಂದಿಲ್ಲ, ಆಯ್ತಾ? ನೀವು ಡಿಮ್ಯಾಂಡ್ ಲೆಟ್ರ್ ಕೊಟ್ಟಾಗ ನೀವು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಬ್ಯಾಂಕ್ಗೆ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ನೀವು ಪೂರ್ತಿ ಅಮೌಂಟ್ ಕಟ್ತೀರಾ. ಸರಿ, ಇದು ಸಹಜವಾದಂಥ ಒಂದು ಪ್ರಕ್ರಿಯೆ. ಅದಾದ ನಂತರ ಮನೆ ಕೊಡ್ತೀನಿ ಅಂತಾರೆ, ಮನೆ ಕೊಡೋದಕ್ಕೆ ಸಜ್ಜಾಗ್ತಾರೆ. ಸೊ ನಾನು ಒಂದು ಹೋಟ್ಲಿಗೆ ಹೋಗ್ತೀನಿ, ಮಸಾಲೆ ದೋಸೆ ತಗೊಂಬಪ್ಪ ಅಂತೀವಿ. ಹೋಟ್ಲಿಗೆ ಹೋಗಿದ ತಕ್ಷಣ ಗೊತ್ತು ನಾವು ಕಾಸು ಕಟ್ಟಬೇಕು ಅಂತ. ಆ ಕಾಸು ಕಟ್ಟೋಕ್ಕಿಂತ ಮುಂಚೆ ಇಲ್ಲಿ ಬೇರೆ ಥರ ನಾನು ವಿಚಾರ ಹೇಳ್ತೀನಿ. ನಮ್ಮ ರಾಘವೇಂದ್ರ ಅಣ್ಣವರು ಯಾವುದೋ ಒಂದು ಮಸ್ತ್ ಹೋಟ್ಲ್ ಹೆಸರು XYZ ಯಾವುದೋ ಒಂದು ಹೋಟ್ಲಿಗೆ ಹೋಗ್ತಾರೆ. ಅವ್ರಿಗೆ ಗೊತ್ತು ಹೊಟ್ಟೆ ಹಸಿತಾ ಐತೆ, ಹೋಟ್ಲಿಗೆ ನೀವು ಅಡುಗೆ ತಗೊತೀರ, ಆರ್ಡ್ರ್ ಮಾಡ್ತೀರಾ. ಅಲ್ಲಿ ಇನ್ನೊಬ್ಬ ಕೂತಿರ್ತಾನೆ, ಯಾರು ಕ್ಯಾಶಿಯರ್ ಕರಿತಾನೆ, ಬಪ್ಪ ಇಲ್ಲಿ ಬಿಲ್ ತಗೊಂಡು ಆಮೇಲೆ ಹೋಗಿ ಅಲ್ಲಿ ನೀನು ಮಸಾಲೆ ದೋಸೆ ತಗೋ, ಇಲ್ಲ ಕೇಸರಿ ಬಾತ್ ತಗೋ, ಇಲ್ಲ ಏನೋ ಒಂದು ಕೋಳಿ ನ್ಯಾತ್ ಹಾಕ್ಬಿಟ್ಟು ಬಿರಿಯಾನಿ ತಿನ್ನು. ಈಗ ನೀವು ತಿಂತಾರದು ಅದೇನೆ, ಕೋಳಿ ನ್ಯಾತ್ ಹಾಕ್ಬಿಟ್ಟು. ಅದಿರ್ಲಿ ಅದು ಬೇರೆ ವಿಚಾರ. ಸೊ ನಮ್ಮ ರಾಘವೇಂದ್ರ ಅಣ್ಣವರು ಮಸಾಲೆ ದೋಸೆ ಹೇಳ್ತಾರೆ, ಟೋಕನ್ ಕಾಸು ಕಟ್ಟಿ ಅಂದ್ರೇನೆ ಅದು ಡಿಮ್ಯಾಂಡ್ ಲೆಟ್ರ್. ಡಿಮ್ಯಾಂಡ್ ಲೆಟ್ರ್ ನೀವು ಕಾಸು ಕಟ್ಟಿದ್ರಿ, ಟೋಕನ್ ಕಟ್ಟಿದ್ರಿ, ಈಗ ಕೂತಿದ್ದೀರಿ, ತಟ್ಟೆ ಕೊಟ್ಟವ್ರೆ ದೋಸೆ ಇಲ್ಲ, ಹೊಟ್ಟೆ ಊಟ ಇಲ್ಲ, ಹೊಟ್ಟೆಲ್ ನಿಮ್ಗೆ ದೋಸೆ ಬರ್ತಾ ಇಲ್ಲ. ಏನ್ ರಾಘವೇಂದ್ರಣ್ಣ? ಗ್ಯಾಸ್ ಇಲ್ಲ, ಈ ಗ್ಯಾಸ್ ಖಾಲಿ ಆಗೈತೆ, ಅದೊಂದು ವಿಚಾರ. ಈಗ ಗ್ಯಾಸ್ ಇಲ್ಲ, ಬರುತ್ತೆ. ಅಡ್ಗೆ ಮನೆಯಲ್ಲಿ ಕುಕ್ಕೆ ಇಲ್ಲ, ಅಡ್ಗೆ ಮಾಡೋರೇ ಇಲ್ಲ. ಇದು ನಡೀತಾ ಇರೋಂಥ ಒಂದು ವಿಚಾರ. ಸಹಜವಾಗಿ ನಿಮ್ಗೆ ರಾಘವೇಂದ್ರಣ್ಣವರೇ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಇರ್ಲಿ, ಹೌದೌದು ಕೊಡಿ. ರಾಘವೇಂದ್ರಣ್ಣ, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ಸರ್ಕಾರದಿಂದ ಈ ಒಂದು ವಸತಿ ಯೋಜನೆ ಏನು ಜನರಿಗೆ ನಂಬ್ಕೊಂಡು ಇದ್ದಾರೆ, ಅದರಲ್ಲಿ ಅತಿ ದೊಡ್ಡ ಸುಳ್ಳು ಯಾವುದು? ದೊಡ್ಡ ಸುಳ್ಳು ಈಗ ಸರ್ಕಾರಿ ನೋಡಿ, ನಾನು ತಗೊಂಡಿದ್ದೀನಿ ರೀ, ನನಗೆ ಬಂದೈತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ನೋಡಿ, ಇದರಲ್ಲಿ ನಾನು 2 ಕಡೆನೂ ಹೇಳ್ತೀನಿ. ನಾನು ಒಬ್ಬ ಫಲಾನುಭವಿನೇ, ನಾನು ಒಬ್ಬ ಬೆನಿಫಿಷರಿನೇ. ಈಗ ಯಾವ ಥರ ಹೇಳೋಣ, ಇವರು ಬೆನಿಫಿಷರಿನೇ, ಇವ್ರಿಗೆ ಕಾಸು ಕಟ್ಟವ್ರೆ, ಮನೆ ಸಿಕ್ಕಿಲ್ಲ. ನನಗೆ ಕಾಸು ಕೊಟ್ಟಿದ್ದೀನಿ, ಮನೆ ಸಿಕ್ಕೈತೆ, ಆದರೆ ಮನೇಲಿ ವಾಸವಾಗೋಕ್ಕೆ ಬೇಕಾಗಿರೋವಂಥ ಮೂಲಭೂತ ಸೌಕರ್ಯ ಇಲ್ಲ. ಇದು ಹಿಂಗೆ ವಿಚಾರ. ಮೂಲಭೂತ ಸೌಕರ್ಯ ಅಂದರೆ ಏನು? ನೀರು ಮತ್ತು ಕರೆಂಟು, ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇಟ್ ಟೇಕ್ಸ್ ಟೈಮ್. ನಾನು ಪೇಷನ್ಸಲ್ಲೇ ಇದ್ದೀನಿ. 21ನೇ ಇಸ್ವಿಯಿಂದ ಹಿಡಿದು 26ನೇ ಇಸ್ವಿ ಗಂಟ 5 ವರ್ಷ ಕಾಯ್ಕೊಂಡಿದ್ದೀನಿ. ಈಗಲೂ ಸಾಲ ಕಟ್ತಾ ಇದ್ದೀನಿ. ಇವತ್ತಿನ ಡೇಟು ಎಷ್ಟನೇ ಡೇಟಮ್ಮ? ಇವತ್ತು 2ನೇ ತಾರೀಕಾ? ನೋಡಿ, 2ನೇ ತಾರೀಕು ನಾನು ಹೋದ ಸಂಚಿಕೆಯಲ್ಲಿ ಹೇಳಿದ್ದೀನಿ, ನನ್ನ EMI ನಾನು ಕಟ್ತಾ ಇಲ್ಲ, ನನ್ನ ತಾಯಿ ಕಟ್ತಾ ಇದ್ದಾರೆ. ನನ್ನ ತಾಯಿ ಪ್ರತಿ ತಿಂಗಳು ನಾನು ಅದ್ರದ್ದು EMIದು ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ಈ ಸತಿ ವಿಡಿಯೋನಲ್ಲಿ ನೋಡಿ. ನನ್ನ ತಾಯಿ ಮೀನಾಕ್ಷಮ್ಮ ಅಂತ ಇರೋವಂಥದ್ದು, ಮೀನಾಕ್ಷಿ ಅಂತ,
ಅವರೇ ಪ್ರತಿ ತಿಂಗಳು ಏಯ್ ಮಗ ನಾನು ಕಟ್ತೀನಿ ಕಣೋ ನೀನು ಮನೆ ಮಾಡೋ ಅನ್ನೋ ಒಂದು ಧೈರ್ಯ ಕೊಟ್ಟು 9,218 ರೂಪಾಯಿ ಟಕ್ ಅಂತ ಗಂಟೆ ಹೊಡೆದಂಗೆ ಅವ್ರ ಲೆಕ್ಕಾಚಾರದಲ್ಲಿ ಪಕ್ಕ ನಮ್ಮ ತಾಯಿಯವ್ರು ನನ್ಗೆ ಕೊಡ್ತಾರೆ. ನಾನು ಹೇಳ್ಬಿಟ್ಟೆ ನನ್ಗೆ ಬೇಡಪ್ಪ ಈ ಮನೆನೇ ಬೇಡ ನನಗೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಕಷ್ಟನೋ ಸುಖನೋ ಒಂದು ಇದಿರ್ತದೆ ಅಂತ ಅಂದ್ಬಿಟ್ಟು ಇವಾಗ ನನ್ನ ತಾಯಿಯವ್ರು ಕಟ್ತಾ ಇದ್ದಾರೆ 218. ನಿಮ್ಗೆ ಎಷ್ಟು ಸಬ್ಸಿಡಿ? ನಮ್ಮದು ಅಷ್ಟೇ ಅಮ್ಮ, ಅಷ್ಟೇ ನಂದು ಜನರಲ್ಲೇ ತಾಯಿ. ಜನರಲ್ ನೀವು ವಂಡರ್ ಹೋಮ್ಸಲ್ಲಿ ತಗೊಂಡರಲ್ಲಮ್ಮ, ಅದಕ್ಕೆ ನಾನು ಇದ್ರ ಮುಂಚೆನೂ ನಾನು ನಿಮ್ಗೆ ಹೇಳಿದೆ, ನಾನು ಯಾವ ಬ್ಯಾಂಕನ್ನು ಪರ ಇಲ್ಲ ವಿಪರ ನಾನು ಮಾತಾಡ್ತಾ ಇಲ್ಲ. ಆದರೆ ತಗೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ತಗೊಳ್ಳಿ ಅಂತ ಹೇಳಿದಾಗ ಜನಗಳಿಗೆ ಈ ಅರಿವನ್ನು ನಾನು ಮೂಡಿಸಿದ್ದೆ. ಜನ ಕೇಳಲಿಲ್ಲ, ಗೊತ್ತಿಲ್ಲ ಅಲ್ಲ, ಇವಾಗೇನು ಮಾಡೋಕ್ಕಾಗಲ್ಲ. ನೀವು ಹಂಗೆ ತಗ್ಲಾಕೊಬಿಟ್ಟಿದ್ದೀರಿ. ಈಗ 10 ಲಕ್ಷಕ್ಕೆ 7 ಲಕ್ಷ ರೂಪಾಯಿ ನೀವು ಕಟ್ತಾ ಇದ್ದೀರಿ. ನಿಮ್ಮ ಬಾಯಲ್ಲೇ ಹೇಳಿ ಸ್ವಾಮಿ, ಯಾವುದು ಬ್ಯಾಂಕು? ಭಾಳ ಚೆನ್ನಾಗೈತೆ. ಒಟ್ಟಲ್ಲಿ ಅವ್ರು ಚೆನ್ನಾಗಿರ್ಲಿ, ತಂಪಗಿರ್ಲಿ. ಹಿಂಗೆ ಬಡವ್ರದ್ದು ಹತ್ರ ನೀವು ಈಸ್ಕೊಂಡು ನೀವು ಮಾಡ್ತಾ ಇರೋಂಥ ಇದು ಭಾಳ ಒಳ್ಳೇದು ಇರಲಿ. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಇದ್ರ ಮುಂಚೆನೂ ಅಧಿಕಾರಿಗಳ ಜೊತೆ ಹತ್ರನೂ ಮಾತಾಡಿದಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ 10% ಇಲ್ಲ 10% ಒಳಗಡೆ ತೊಗೊಬೇಕು ಅಂತಲೇ ಹಿರಿಯ ಅಧಿಕಾರಿಗಳು ಎಲ್ಲರ ಹತ್ರನೂ ಹೇಳಿದ್ದಾರೆ. ಎಲ್ಲ ಬ್ಯಾಂಕ್ಗಳಿಗೂ ಮನವಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಾದ್ಮೇಲೂ ಅದನ್ನು ಒಪ್ಕೊಂಡು ಪ್ರತಿಯೊಂದು ಬ್ಯಾಂಕಲ್ಲೂ 10ಕ್ಕಿಂತ ನಾವು ಮೇಲ್ಗಡೆ ಹೋಗಲ್ಲ ಸ್ವಾಮಿ ಅಂತಲೂ ಹೇಳಿದ್ದಾರೆ. ಈ ವಿಚಾರ ನನಗೂ ಬಂದಿದೆ. ನನಗೂ ಅಷ್ಟೇ 9 ಇದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, 9.85% ನನಗೆ ಪರ್ಸೆಂಟೇಜ್ 9.85% ನನಗೆ ಕೊಟ್ಟಿರೋಂಥದ್ದು. ನಾನೇನು ದೊಡ್ಡ ಕಿರೀಟ ಹಾಕ್ಕೊಂಡಿಲ್ಲ, ಬಟ್ ಏನೈತೆ ಡೈರೆಕ್ಟಾಗಿ ಹೇಳ್ತಾ ಇರೋದು. ನಾನು ಈಸ್ಕೊಂಡಿರೋಂಥದ್ದು ಆವಾಸ್ ಬ್ಯಾಂಕ್ ಯೋಜನೆ ನನಗೆ, ಆಯ್ತಾ? ನಾನು ಬೇರೆ ಬ್ಯಾಂಕಲ್ಲೂ ಈಸ್ಕೊಬೋದಾಗಿತ್ತು, ಅದು ಹೇಳ್ಕೊಂಡು ಕೂತ್ಕೊಂಡಿರ್ತದೆ. ನಾನು ಫಸ್ಟು ಹೇಳಿದ್ದೆ ರಾಘವೇಂದ್ರ ಅವರು 10% ಮೇಲೆ ತಗೋ ಕೂಡ್ದು. ನಾನು ಆನ್ಲೈನಲ್ಲೇ ಹೇಳಿದ್ದೀನಿ ಇಂಟರ್ವ್ಯೂ ಮಾಡಿ. ಪಾಪ ಇವರು 10 ಲಕ್ಷಕ್ಕೆ 7 ಲಕ್ಷ ಎಕ್ಸ್ಟ್ರಾ ಕಟ್ತಾರೆ ಅಂದ್ರೆ ಏನು ಟಿಪ್ಸ್ ಏನ್ರಿ ಅದು? ಯಪ್ಪ, ನಾವು ಫೈನಾನ್ಸ್ ಓಪನ್ ಮಾಡ್ಬೇಕಪ್ಪ, ದೇವ್ರ ದಯ ನನಗೇನಾದ್ರೂ ಕರುಣೆ ಕೊಟ್ರೆ ನಾನು ಹಂಗೆ ಮಾಡ್ತೀನಿ. ನಿಮ್ಮಂಥ ಬಕರಾಗಳು ಸಿಗ್ತಾರಲ್ಲ, ಅದಿರಲಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಗೆ. ಅದೇ ಹೇಳಿದೆ, ಸರ್ಕಾರದ ವಸತಿ ಯೋಜನೆ ಬಗ್ಗೆ ಜನರು ನಂಬಿರುವಂಥ ನಾನು ಸರ್ಕಾರದ ಯೋಜನೆ ಬಗ್ಗೆ ಹೇಳ್ತಾ ಇರೋಂಥದ್ದು, ನಾನು ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಯೋಜನೆ ಬಗ್ಗೆ ಜನರುಗಳು ನಂಬಿರುವಂಥ ಅತಿ ದೊಡ್ಡ ಸುಳ್ಳು ಯಾವುದು? ಇನ್ನು ಮೆಲ್ಲಿಗೆ ಹೇಳ್ತೀನಿ, ಅದನ್ನು ಜಾಸ್ತಿ ವಿಸ್ತಾರಕ್ಕೆ ಬೇಡ, ಹಂಗೆ ಹೇಳಿ ಸಾಕು. ಈಗ ಯಾವುದೋ ಒಂದು ಸರ್ಕಾರ ಸ್ಕೀಮ್ ಬರುತ್ತೆ ಸ್ವಾಮಿ, ಅತಿ ದೊಡ್ಡ ಸುಳ್ಳು ಏನು ಅದರಲ್ಲಿ? ನಾವು ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆ ಜೀವನ ನಡೆಸಬಹುದು, ಬಡವರು ಇರೋದಿಲ್ಲ ನಮ್ಮ ದೇಶದಲ್ಲಿ ಅಂತಂದ್ರಲ್ಲ ಸರ್, ಅದೇ ಸರ್ಕಾರದ ದೊಡ್ಡ ಸುಳ್ಳು. ನೀವೇನು ಹೇಳ್ತೀರಿ ರಾಘವೇಂದ್ರ ಅವರೇ? ಏನೆಲ್ಲ ಹೇಳ ಸರ್, ಅವರು ನಮ್ಮ ಗೌರ್ಮೆಂಟ್ ನಮ್ಮ ಸರ್ಕಾರ ಇದೆ, ನಾವು ಕೊಡ್ತೇವೆ, ಎಲ್ಲರೂ ಸಮಾನಾಗಿ ಇರಬೇಕು, ಎಲ್ಲರೂ ಸೂರು ಕೊಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅದು ದೊಡ್ಡ ಸುಳ್ಳು. ಸೂರು ಕೊಡ್ತೀರಿ ಅದೇ ಸುಳ್ಳ? ಅದು ದೊಡ್ಡ ಸುಳ್ಳು. ಅಂದ್ರೆ ಈಗ ನನ್ಗೆ ಸಿಕ್ಕೈತೆ ಅದು, ಅದಕ್ಕೆ ಸರ್ ನಿಮ್ಗೆ ನೀರಿಲ್ಲ ಕರೆಂಟ್ ಇಲ್ಲ ಅಂತಾರಲ್ಲ ಸರ್, ಎಲ್ಲ ರೆಡಿ ಆದ್ಮೇಲೆ ಅಲ್ಲ, ಎಲ್ಲ ಸರಿ, ಇವತ್ತೆಲ್ಲ ನಾಳೆ ಸರಿ ಹೋಯ್ತೈತೆ. ಈಗ ನಾನು ಹೇಳ್ತೀನಿ ಕೇಳಿ, ನನ್ನ ಯಾವ ಜಾಗದಲ್ಲಿ ನಂದಿದೆ ಎಲ್ಲರೂ ಗೊತ್ತಿರೋಂಥದ್ದೇ. ಅಲ್ಲಿ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಟೆಸ್ಟಿಂಗ್ ನಡೀತಾ ಇದೆ, ಆಗೋಗುತ್ತೆ. ಅವಾಗ ಇನ್ನೊಂದು ಏನಾದ್ರು ಹೇಳ್ತಾರೆ ಸರ್, ಅದಕ್ಕೆ ಪಾರ್ಕಿಂಗ್ ಎಕ್ಸ್ಟ್ರಾ ಕಟ್ಬೇಕಾಗತ್ತೆ. ಇನ್ನೊಂದು ಹೇಳ್ತಾರೆ, ದುಡ್ಡು ಮಾಡ್ಬೇಕಲ್ಲ ಸರ್, ಬೇರೆ ರೀತಿಯಲ್ಲಿ ಪಾರ್ಕಿಂಗ್ ಚಾರ್ಜ್ ಆಗುತ್ತೆ, ಆಮೇಲೆ ಬೇರೆ ಈಗ ಬೈಕ್ ಇಟ್ಕೊಂಡಿರೋರು ಗೇಟ್ ಆಚೆ ನಿಲ್ಸ್ಬೇಕಾ? ಅಲ್ಲ, ಅವ್ರು ಹೇಳ ನೆಕ್ಸ್ಟ್ ಅವ್ರು ಮಾಡ್ತಾರೆ ಸರ್. ನೀವು ಬೈಕ್ ಕಾರ್ ಏನು ತೊಂದರೆ ಇಲ್ಲ, ಕಾರು ಮಾತ್ರ ಅಂತ ಹೇಳ್ತಾ ಇದ್ದಾರೆ ಸರ್, ಅದು ಇನ್ನೂ ಕನ್ಫರ್ಮ್. ಆಮೇಲೆ ಇದರಲ್ಲಿ ನಾವು ಇವಾಗ ಅವ್ರಿಗೆ ಮುಂದೆ ಅಯ್ಯೋ ರೀ, ಫಸ್ಟು ಹೊಟ್ಟೆಗಿಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೂ ಅಂದಂಗಾಯ್ತು. ಆಮೇಲೆ ನಾವು ಮನೆ ನಾವು ಡೆಮೋ ನೋಡಿದಲ್ಲ ಸರ್, ಅದ್ರೊಳಗಡೆ ಇದೇ ರೀತಿ ಇರುತ್ತೆ, ಫ್ಯಾನ್ 2 ಫ್ಯಾನ್ ಇರುತ್ತೆ, ಹಾಲಲ್ಲಿ ಫ್ಯಾನ್ ಇರ್ಬೇಕು ಅಂತಾನೆ ಇರೋದು. ಆಮೇಲೆ ಬೆಡ್ರೂಮ್ ಅಲ್ಲಿ ಫ್ಯಾನ್ ಹಾಕೊಡ್ತೀವಿ ಅಂತ ಹೇಳಿದ್ದು, 2 ಎಕ್ಸಿಟ್ ಫ್ಯಾನ್ ಇರುತ್ತೆ ಅಂತ ಹೇಳಿದ್ದು. ಅದೇನಿದೆ ಡೆಮೋ ಹಂಗೆ ಇರುತ್ತೆ ಅಂತ ಹೇಳಿದ್ದು. ಆಮೇಲೆ ಗೀಜರ್ ಫಿಟ್ ಮಾಡ್ತಾರೆ, ಇರ್ಲೇಬೇಕು ಅಂತ ಹೇಳಿದ್ದು. ಇವಾಗ ಇದು ಒಂದು ಹೊಸ ವಿಚಾರ. ಈ ಒಂದು ಎಪಿಸೋಡ್ ಅಲ್ಲಿ ಇದು ಹೊಸ ವಿಚಾರ ನಮ್ಮ ರಾಘವೇಂದ್ರ ಅವ್ರು ಹೇಳಿದಂಗೆ. ಎಲ್ಲ ಹಾಲ್ ಅಲ್ಲಿ ಒಂದು, ಬೆಡ್ರೂಮ್ ಅಲ್ಲಿ ಒಂದು, ಕಿಚನ್ ಅಲ್ಲಿ ಒಂದು, ಟಾಯ್ಲೆಟ್ ಅಲ್ಲಿ ಒಂದು ಫ್ಯಾನ್ಗಳು. ಯಾವ ಫ್ಯಾನು? ಹಾಲ್ ಅಲ್ಲಿ ಸೀಲಿಂಗ್ ಫ್ಯಾನು, ಬೆಡ್ರೂಮ್ ಅಲ್ಲಿ ಸೀಲಿಂಗ್ ಫ್ಯಾನು,
ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಮತ್ತೆ ಕಿಚನ್ ಅಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನು ಹೌದು. ಇನ್ನೇನೇನ್ ಕೊಡ್ತಾರೆ ಅಂದ್ರೆ ಡೆಮೋದಲ್ಲಿ ಏನಿದೆ ಓಹೋ ಅದೇ ರೀತಿ. ಇನ್ನೊಂದು ಅದೊಂದು ಹೇಳಿದ್ರಪ್ಪ ನಮ್ಮ ರಾಘವೇಂದ್ರ ಅಣ್ಣವರು ಗೀಸರ್. ಗೀಜರ್ ಇರುತ್ತೆ ಸರ್. ಹಾ ಇನ್ನೇನಾದ್ರು ಕೊಟ್ಟಾರೆ ಸೌಮ್ಯ? ಇಲ್ಲ ಸರ್, ಗೀಜರ್ ನಮ್ಗೆ ಹೇಳಿದ್ದೆ ಹೆಂಗೆ ಸರ್, ಸ್ಟಾರ್ಟಿಂಗ್ 7 ವರ್ಷ ಯಾರು ಹೇಳಿದ್ರು ಸೌಮ್ಯ? ಆಫೀಸಲ್ಲಿ ಹೇಳಿದ್ರು ಸರ್. ಆಫೀಸಲ್ಲಿ ಏನ್ ಡೆಮೋದಲ್ಲಿ ಏನಿರುತ್ತೆ ಎಲ್ಲ ಇರುತ್ತೆ ಅಂತ, ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಎಲ್ಲ ಹೇಳಿದಾರೆ, ನೀವು ಲೋನ್ ಮಾಡಿಸ್ಬೇಡಿ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಇದು ಒಂದು ಈಗ ಅದು ಬ್ಯೂಟಿಫುಲ್ ಆಗಿ ಒಂದು ಹಾಡು ಜ್ಞಾಪನ ಬಂತು. ಆದ್ರೆ ಅದು ಅಣ್ಣವ್ರ ಹಾಡು. ದಿಟವಾಗಿ ಹೋಯಿತಯ್ಯ ಹಿರಿಯವರ ಗಾದೆ ಮಾತು, ಹೇಳೋನು ಮಾಡಲಾರ ಮಾಡೋನು ನಮ್ಮ ಡೆಮೋದಲ್ಲಿ ಏನಿದೆ ಗುರು ರಾಘವೇಂದ್ರ ಸ್ವಾಮಿದು ಮೋಸ್ಟ್ಲಿ. ಹೇಳಿ ಮಾಡೋ ನರನೊಬ್ಬ ದಿಟ ಮಧ್ಯಮನು, ಹೇಳದೆ ಮಾಡೋದು ಅವನು ಅತಿ ಇರ್ಲಿ, ಹೇಳಿಯೂ ಮಾಡದವನು ಇರ್ಲಿ. ಅಂದ್ರೆ ಆ ಹಾಡು ಬಹಳ ಆಳವಾಗೈತೆ. ನನ್ನ ಫೇವ್ರೆಟ್ ಹಾಡೋದು. ಈಗ ಇವ್ರು ಹೇಳಿದ್ರು, ನಮ್ಮ ಊರ ಕಡೆ ಒಂದು ಮಾತು ಹೇಳ್ತಾರೆ. ನಾನು ಮೊನ್ನೆನೋ ಒಂದು ಎಪಿಸೋಡಲ್ಲೂ ಒಂದು ಹೇಳಿದ್ದೆ, ಕಮ್ಸೇಸ್ ಗೋಸೇಸ್ ನೋ ಹೇಳೇಸ್ ನೋ ಕೇಳೇಸ್ ಅಂತ. ಹಂಗೇನೆ ಹೇಳಿದ್ರು, ನೀವು ಕೇಳಿದ್ರಿ, ಅವ್ರು ಹೇಳಿದ್ರು ಕೋಳಿ ಜಾತ ಹಾಕಿ ಬಿರಿಯಾನಿ ತಿನ್ಸಿದ್ರು. ಬಿರಿಯಾನಿನೇ ಚಿಕನ್ ನೈಯೇ, ಖಾಲಿ ಬಿರಿಯಾನಿ ಹೈ ಅಂದರೆ ಕುಸ್ಕಾ ಐತೆ, ನೋ ಬಿರಿಯಾನಿ. ರೇ ನಾನು ವೆಜ್ ಬಗ್ಗೆನೂ ಹೇಳ್ತೀನಿ ರೀ, ವೆಜ್ ಪನೀರ್ ಬಿರಿಯಾನಿ ಸರಿನಾ, ಪನೀರ್ ನೈಯೇ ಓನ್ಲಿ ಬಿರಿಯಾನಿ ಹೈ. ನಿಮ್ಗೆ ಗೀಸರ್ ಕೊಡ್ತೀನಿ ಅಂದ್ರು ಸುಮ್ಮನೆ, ಯಾರೀ ಹೇಳ್ದವ್ರಿ? ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಗೀಸರ್ ಕೊಡ್ತೀನಿ ಅಂದ್ರು, 2 ಫ್ಯಾನ್ ಕೊಡ್ತೀನಿ ಅಂದ್ರು. ಇವಾಗ ಅನ್ಸುತ್ತೆ ಏನು ಬೇಡ, ನಮಗೆ ಮನೆ ಕೀ ಕೊಟ್ಬಿಡ್ಲಿ ಸಾಕು, ನಾವೇ ಒಳ್ಳೆ ಪ್ರಶ್ನೆಗೆ ಉತ್ತರ ಕೊಟ್ರು ನಮ್ಮ ರಾಘವೇಂದ್ರ ಅಣ್ಣವರು. ಇರ್ಲಿ, ಬ್ಯೂಟಿಫುಲ್ ಪ್ರಶ್ನೆ, ಬ್ಯೂಟಿಫುಲ್ ಉತ್ತರ. ಒಟ್ಟಲ್ಲಿ ನಿಮ್ಗೆ ಫ್ಯಾನ್ ಕೊಡ್ತಾರೆ ಮನೆಗೆ ಹೋಗುವಾಗ. ಈಗ ಕೊಡೋದು ಬೇಡ ಸರ್. ಇಲ್ಲ ಈಗ ಸೆಕೆಗಾಲ ಬೇಕು ರೀ, ಏನು ಬೇಡ ಸರ್, ಬೇಕು. ನಮಗೆ ಕೀ ಕೊಟ್ರೆ ಸಾಕು, ಮನೆ ಕೀ ಕೊಟ್ರೆ ಡಿಮಾರ್ಟ್ ಅಲ್ಲಿ ಸಿಗ್ತದೆ ಚಿಕ್ಕದು ಯಾವ್ದೋ ಒಂದು ಫ್ಯಾನ್ ಹಿಡ್ಕೊಂಡು ಅದು ಕೊಟ್ಬಿಡಿ ನೀವು. ರಾಘವೇಂದ್ರ ಅಣ್ಣ ಎಂತ ಮಾತು ಹೇಳ್ಬಿಟ್ರಿ, ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದಿಲ್ರಿ. ಡೆಮೋದಲ್ಲಿ ಏನಿದೆ ಅದೇ. ಹೌದಾ? ಹೌದು ಸರ್, ಖಂಡಿತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಸೀಲಿಂಗ್ ಕೊಡ್ತಾ ಇಲ್ಲ. ನಮ್ಮ ನವೀನ್ ಅವ್ರ ಕಡೆಯಿಂದ ನಮ್ಮ ರಾಘವೇಂದ್ರ ಅವ್ರಿಗೆ ಒಂದು ಪುಟ್ಟ ಕಾಣಿಕೆ, ಅವರು ಫ್ಯಾನ್ ಕೊಡ್ತಾರೆ. ದಯವಿಟ್ಟು ನೀವು ಸ್ವೀಕರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಗೆ ಬೇಕಾದಾಗ ನೀವು ಫ್ಯಾನ್ ಇಟ್ಕೊಳ್ಳಿ, ಅವ್ರಿಗೆ ಬೇಕಾದಾಗ ಅವ್ರು ಫ್ಯಾನ್ ಇಟ್ಕೊಳ್ಳಿ. ನಮ್ಗೆ ಗೌರ್ಮೆಂಟ್ ಅವ್ರು ಕೊಡ್ತಾರ ಇಲ್ಲ ಗೊತ್ತಿಲ್ಲ ಸರ್, ಅಧಿಕಾರಿಗಳು ಕಾವೇರಿ ಓನರ್ ಕೊಡ್ತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ತಗೊಳ್ಳಿ ಈ ಫ್ಯಾನ್ ಇಟ್ಕೊಳ್ಳಿ, ತುಂಬಾ ಥ್ಯಾಂಕ್ಸ್. ಆರಾಮಾಗಿರ್ಬೋದು. ನೀವು ಫ್ಯಾನ್ ಹಾಕೊಳ್ಳಿ. ಇದು ನೀವು ಬೆಡ್ರೂಮ್ಗೂ ತಗೊಂಡೋಗ್ಬೋದು, ಹಾಲ್ಗೂ ತಗೊಂಡೋಗ್ಬೋದು, ಬಾತ್ರೂಮ್ ಒಳ್ಳೆ ಒಳ್ಳೆ ಇದು ಕೊಟ್ಟಿದ್ದಾರೆ. ಭರವಸೆ ಇಲ್ಲ, ಹಾಗಾಗಿ ನಾನು ಕೊಟ್ಟಿದ್ದೀನಿ ಸರ್. ನಾನು ಈಗ ಕೊನೆಯದಾಗಿ ನಿಮ್ಮ ಒಂದು ಛಲ ಮತ್ತು ಸಂದೇಶದ ವಿಚಾರಗಳನ್ನ ನಾನು ಮಾತಾಡ್ತೀನಿ. ಇಷ್ಟೆಲ್ಲ ಸೋಲುಗಳು, ಅಲೆದಾಟ, ಈ ಹೋರಾಟಕ್ಕೆ ನೀವು ನಿಲ್ಲಿಸ್ತಾನೇ ಇಲ್ಲ. ಈ ಛಲ ಮತ್ತು ಈ ಹೋರಾಟಕ್ಕೆ ನಿಮಗೆ ಬಲ ಎಲ್ಲಿಂದ ಬರ್ತಾ ಇದೆ? ಜನಗಳಿದ್ದಾರೆ ಸರ್, ತುಂಬಾ ನೊಂದಿರೋ ಜನಗಳು ತುಂಬಾ ನಮ್ಮ ಸಪೋರ್ಟ್ ಇದ್ದಾರೆ ಸರ್. ಅದಕ್ಕೆ ನಾವು ಮುಂದೆ ಹೋರಾಟ ನೀರೋದು. ಬಡ ಜನಗಳು ಈಗಿರೋ ಪರಿಸ್ಥಿತಿನಲ್ಲಿ, ಈಗಿರೋ ದುಬಾರಿ ಬೆಲೆನಲ್ಲಿ ರೋಸೋಗ್ಬಿಟ್ಟಿದ್ದಾರೆ. ಅವರು ಯಾವ ಮಟ್ಟಿಗೆ ಹೋಗ್ತಾರೆ ಅಂದ್ರೆ ಮನೆ ಡೋರ್ ನುಗ್ಗೋಕ್ಕೂ ರೆಡಿ ಇದ್ದಾರೆ. ಬೇಡ ಅಧಿಕಾರಿ ಹೇಳಿದ್ದಾರೆ, ಅವ್ರನ್ನ ಬೆಲೆ ಕೊಡೋಣ ಅಂತ ಅನ್ಕೊಂಡು ಆ ಕಷ್ಟ ನೋವಿನೆಲ್ಲ ತಿನ್ಕೊಂಡು ಇವತ್ತೊಂದು ದಿನ ಸ್ವಲ್ಪ ತಾಳ್ಮೆಯಿಂದ ಇದ್ದೀವಿ ಸರ್. ನಿಮ್ಮ ಕಡೆಯಿಂದ ನಾನೊಂದು ಕೇಳ್ಕೊತೀನಿ, ನಿಮ್ಮ ಹಕ್ಕಿಗಾಗಿ ನೀವು ಹೋರಾಡ್ತಾ ಇದ್ದೀರಾ. ಹೌದು, ನಿಮ್ಮ ಮನೆ, ನಿಮ್ಮ ಕನಸಿನ ಮನೆ ಬಗ್ಗೆ ನೀವು ಹೋರಾಡ್ತಾ ಇದ್ದೀರಾ. ಇದೇ ಥರ ಹೋರಾಡೋರು ಇತರ ಜನರು ಇದ್ದಾರೆ ನಮ್ಮ RGRS ಅಲ್ಲಿ. ತುಂಬಾ ಇದ್ದಾರೆ. ಈ ಚಾನಲ್ ಡಿಜಿಟಲ್ ಭಾರತ್ ಸೇವಾ ಕಡೆಯಿಂದ ವೀಕ್ಷಕರಿಗೆ, ಅಂದರೆ ನಮ್ಮ ಬೇರೆ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಯಾರಿದ್ದಾರೆ RGRS ಅಲ್ಲಿಂದ ಬೆನಿಫಿಷರೀಸ್ ಯಾರಿದ್ದಾರೆ, ಬಹಳ ಜನ ಇದ್ದಾರೆ, ಅವ್ರಿಗೂ ಮನೆ ಸಿಕ್ಕಿಲ್ಲ, ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಸೊ ಅಂಥ ವೀಕ್ಷಕರಿಗೆ ನೀವು 3 ಜನನು ಕೊಡುವಂಥ ಸಂದೇಶ ಏನು? ಒಬ್ಬರಾದ್ಮೇಲೆ ಒಬ್ರು ಹೇಳಿ. ನಮ್ಮ ಚಾನಲ್ ಥ್ರೂ ಕೊಡುವಂಥ ಸಂದೇಶ ನೀವು ಅವ್ರಿಗೆ ಮುಟ್ಟಬೇಕು, ಎಲ್ಲರಿಗೂ ಹರಡಬೇಕು, ಅವ್ರು ಹರಡೋಂಗೆ ಮಾಡಬೇಕು. ಆ ಥರ ಏನೈತೆ ನಿಮ್ಗೆ ಅನ್ಸುತ್ತೆ ಜನಗಳಿಗೆ? ಅದೇ ದಯವಿಟ್ಟು ಯಾರು ಹೇಳ್ಬೇಕಂದ್ರೆ, ನಾವು ಇಷ್ಟು ಕಷ್ಟಪಟ್ಟಿದ್ದು ನಾವೇ ಸಾಕು ಅನ್ಸ್ಬಿಡುತ್ತೆ. ಇಲ್ಲಿಗೆ ಸಾಕು. ನೀವು ಏನಾದರೂ ಮತ್ತೆ ಗೌರ್ಮೆಂಟ್ ಈ ಥರ ರಾಜೀವ್ ಗಾಂಧಿ ಸ್ಕೀಮಲ್ಲಿ ಏನು ಕೊಡ್ತಾರೆ ಅಂದರೆ ದಯವಿಟ್ಟು ಕೈ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವೆಲ್ಲ ತುಂಬ ಸುಟ್ಕೊಂಡ್ಬಿಟ್ಟೇವಿ. ಏನು ನಮಗೆ ಬಿಸಿ ತುಪ್ಪ ಬಾಯಲ್ಲಿ ಹಾಕೊಂಡ್ಬಿಟ್ಟೇವಿ, ನುಂಗಕ್ಕಾಗ್ತಿಲ್ಲ, ಉಗ್ಳಕ್ಕಾಗ್ತಿಲ್ಲ. ಆ ಪರಿಸ್ಥಿತಿ ಎಲ್ಲ ಬೇಡಿ, ನೀವು ಆ ಪರಿಸ್ಥಿತಿ ಬರಬೇಡಿ ಅಂತ ಹೇಳ್ತಿದ್ದೀನಿ. ಅವ್ರು ಹೇಳೋದೆಲ್ಲ ಸುಳ್ಳು. ಅಂದರೆ ನಮ್ಮ ಕೊಟ್ಟಿದ್ದೇವೆ,
11 ಲಕ್ಷ 12 ಲಕ್ಷ ನಾವು ಲೋನ್ ಎಲ್ಲ ಮಾಡ್ತೀವಿ. ಹಾ. ಆ ಮನೆಗೆ ಅಷ್ಟು ಕೊಡೋದು ವರ್ತ್ ಇಲ್ಲ ಸರ್, ಕಡಿಮೆ ಇದೆ. 6 ಲಕ್ಷ ಕೊಡ್ಬೋದು ಸರ್ ಮಿನಿಮಮ್. 6 ಲಕ್ಷ 7 ಲಕ್ಷ ಕೊಡ್ಬೋದು. ಈಗ ತಂದು 10 ಲಕ್ಷ 11 ಲಕ್ಷಕ್ಕೆ ತಂದಿಟ್ಟಾರೆ. ಅಷ್ಟು ಕೊಡೋಕ್ಕೂ ಆಗಲ್ಲ, ಕಷ್ಟ ಇದೆ. ಮುಂದೆ ತಗೊಳ್ಳೋರಿಗೆ ಈ ಥರ ಎಲ್ಲ ಇರೋರಿಗೆ ತೊಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಅಷ್ಟು. ಅಂದರೆ ನೀವು ಹೇಳೋದೇನು, ದಯವಿಟ್ಟು ನೀವು ಆ ಮನೆಗೆ ಇನ್ವೆಸ್ಟ್ ಮಾಡಬೇಡಿ ಅಂತ ನೀವು ಇನ್ವೆಸ್ಟ್ ಮಾಡಿ ಅದೇ ದುಡ್ಡು ಮಾಡಿರೋರ್ ಕತೆ ಮಾಡಿರೋದು ನಾವು ಅನುಭವಿಸಲ್ಲ ಸರ್. ಇದೆ ನಾವು ಕಟ್ತೇವೆ ನೋಡಿ. ನೀವೇನ್ ಹೇಳ್ತೀರಾ ನವೀನ್ ಅವರೇ? ಸರ್ ಈಗ ಇಲ್ಲ, ನಿಮ್ದು ಮೈಕ್ ಇದೆ, ಮಾತಾಡಿ. ಅವರು ಏನ್ ಮಾಡಿದ್ದಾರೆ ಕೊಡಿ, ಅವ್ರ ಕೈ ಕೊಡಿ. ಹಾಕಿದ್ದಾರೆ. ಹಾ, ಈಗ ಸಂತೋಷ, ಅವ್ರಿಗೂ ನಾನು ಸ್ವಂತ ಮನೆಗೆ ಹೋಗ್ತೀನಿ ಅನ್ನೋ ಒಂದು ದೊಡ್ಡ ಗುರಿ. ಅವರು ತಂದೆ ತಾಯಿ ಮಕ್ಕಳಿಗೆ ಅವ್ರ ಹೆಂಡತಿ ಮಡ್ದಿಗೋಸ್ಕರನೇ ಅವರು ಕಷ್ಟಪಟ್ಟಿದ್ದಾರೆ. ಈಗ ಕಷ್ಟಪಟ್ಟು ಅವ್ರು ಏನ್ ಮಾಡಿದ್ದಾರೆ ಅದನ್ನ ಅವರ ಛಲ ಬಿಡದೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಆ ಹೋರಾಟದಲ್ಲಾರ ಅವ್ರ ಮನೆಗೆ ತಗೋಬೇಕು ಸರ್. ಹೌದು. ಅದನ್ನಂತೂ ನಿಲ್ಸ್ಬಾರ್ದು. ಗುಡ್, ವೆರಿ ಗುಡ್, ವೆರಿ ಗುಡ್. ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ಅವ್ರವ್ರಿಗೆ ಗೊತ್ತಿದೆ. ಓಕೆ. ಅದ್ರಲ್ಲಿ ನಾನು ಒಬ್ನಾಗ ಹೇಳ್ತಾ ಇದ್ದೀನಿ, ನಮಗೂ ಕೀ ಕೊಡ್ತೀನಿ, ಈಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಭರವಸೆ ಕೊಟ್ಟಿದ್ದಾರೆ. ಈಗ ಅವರು ಸೋಮವಾರ ಇಲ್ಲ ಮಂಗಳವಾರ ಸರ್ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ನಾವುಗಳು ಹೋರಾಟ ಮಾಡೇ ಪಡಿತೀವಿ ನೋಡಿ. ಒಂದ್ ಟೈಮಲ್ಲಿ ನಾಳೆ ಬಾ ಅಂತ ಬೋರ್ಡ್ ಮೇಲೆ ಬರ್ಕೊಳ್ಳೋರು. ಸರ್. ತಳಿ ನಾನು ಹೇಳದ್ನ ಅಂತ ಬೋರ್ಡಲ್ಲಿ ಯಾವುದೋ ಒಂದು ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಿರೋಂಥ ಸುದ್ದಿನೇ ನಾಳೆ ಬಾ ಅಂತ ಬರ್ಕೊಳ್ಳೋರು. ಈಗ ನೀವು ಸೋಮವಾರ ಬನ್ನಿ ಅಂತ ಹೇಳಿದ್ರಿ, ನೀವು ಹೇಳಿದ್ರಿ ಸೋಮವಾರ ಬಾ ಅಂದ್ರಿ. ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ರಾಘವೇಂದ್ರ ಅವರು. ಸೋಮವಾರ ಬಾ, ಮಂಗಳವಾರ ಬಾ ಅಂದ್ರು. ಆದ್ರೆ ಸೋಮವಾರ ಅದೇ ಡೇಟಿಗೆ ಬಾ, ಇದೇ ತಿಂಗಳು ಸೋಮವಾರ ಬಾ ಅಂದ್ರ ಇಲ್ಲ. ಹಾ. ಖಂಡಿತ ಸರ್, ಅದನ್ನೇ ನಾನು ಹೇಳ್ತೀನಿ. ಅವ್ರು ದೇವ್ರೇ, ಈ ರೀತಿ ಹೇಳ್ತಾರೆ, ನಾವು ಅದೇ ನಮ್ಗೆ ಅನ್ಸ್ಬಿಡುತ್ತೆ ಅಲ್ಲಿಂದ ಸೋಮವಾರ ಬಾ ಅಂದಿದ್ದಾರೆ ರಾಘವೇಂದ್ರ ಅವರೇ, ಆದ್ರೆ ಅವರು ಡೇಟ್ ಹೇಳಿಲ್ಲ. date ಹೇಳಿ. ಓಕೆ, ಈ ಸೋಮವಾರನೇ ಬರೀ ಕೇಳಿದ್ನೇನಪ್ಪ ನಿಮ್ಗೆ ಸರಿ ಅಂತಾರೆ. ಅಮ್ಮ. ಹಾಗೆ ಈಗ ನಮ್ಮ ಅಮ್ಮನ ಹತ್ರನೂ ಕೇಳೋಣ. ಈ ತರ ಜನರು ಯಾರು ನಮ್ಮ ಬೆನಿಫಿಷರೀಸ್ ಇದ್ದಾರೆ, ಅವ್ರು ಕಷ್ಟಪಡ್ತಾ ಇರೋದು, ಅವ್ರ ಹೋರಾಟ ನೀವು ಯಾವ ತರ ಮಾಡ್ತಾ ಇದ್ದೀರಾ, ಅವರು ಹೋರಾಟ ಮಾಡ್ತಾ ಇದ್ದೀರಮ್ಮ. ಅವ್ರಿಗೇನಾದ್ರೂ ನೀವು ಹೇಳಬೇಕು ಅನ್ಕೊಂಡಿದ್ದೀರಾ ತಾಯಿ? ಜನಕ್ಕೆಲ್ಲ ಏನ್ ಹೇಳ್ತೀವಿ ಅಂದ್ರೆ, ಜನ ಎಲ್ಲ ಏನ್ ಹೇಳ್ಬೇಕು ಅಂದ್ರೆ ಅಧಿಕಾರಿಗಳಿಗೆ, ನಮ್ಗೆ ಈ ಲೋನು ಕಟ್ಟಕ್ ಆಗ್ತಾ ಇಲ್ಲ, ಇದಿಲ್ಲ ನೀವು ಮನೆ ಕೊಟ್ಟ ಮೇಲೆ ನಮ್ಗೆ ಲೋನ್ ಕಟ್ಟಿಸ್ಕೊಳ್ಳಿ, ಮನೆ ಕೊಟ್ಟು ನಾವು ಮನೆ ಒಳಗೆ ಹೋಗಿ ಇದಾದ್ಮೇಲೆ ನೀವು ಲೋನ್ ಕಟ್ಟಿಸ್ಕೊಳ್ಳಿ, ಅಲ್ಲಿ ಗಂಟ ನೀವು ಏನ್ ಮಾಡ್ಬೇಕು ಬ್ಯಾಂಕ್ ಅವ್ರಿಗೆ ಹೇಳಿ ನೀವು ಅದನ್ನ ಸ್ಟಾಪ್ ಮಾಡಿಸಿ. ವೆರಿ ಗುಡ್. ಆ ಮನೆ ಕೊಟ್ಟು ನಮ್ಗೆಲ್ಲ ಪ್ರತಿಯೊಂದು ಅನುಕೂಲ ಮಾಡಿ ನೀವು ಮನೆ ಕೊಟ್ಟಾದ್ಮೇಲೆ ಲೋನ್ ಕಟ್ಟಿಸ್ಕೊಳಕ್ ಶುರು ಮಾಡಿ. ಎಲ್ಲ 100, 700, 800 ಜನನು ಒಂದೇ ಸಮ ಇರಲ್ಲ, ಇದಕ್ಕೆ ಕಾರಣ ಆಗ್ಬೇಡಿ ಅಷ್ಟೇ. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಅವ್ರು ಹೇಳೋದು ಏನು ಅಂತ ಅಂದ್ರೆ, ಕಷ್ಟ ಐತೆ. ಈಗ ಸಹಜವಾಗಿ ಕೆಲವೊಂದು ವಿಚಾರದಲ್ಲಿ ನೀವು ನೋಡಿದಿರಾ, ಯಾವುದೋ ಒಂದು ಕಾರಣಾಂತರಗಳಿಂದ ಅಂಥ ಒಂದು ಪರಿಸ್ಥಿತಿ ಬಂದಾಗ ಬ್ಯಾಂಕ್ನ ಲೋನ್ಸ್ನೆಲ್ಲ ಸ್ಟಾಪ್ ಮಾಡಿ 2-3 ತಿಂಗಳು ಮುಂದುವರಿಸಿದ್ದಾರೆ. ಅದೇ ಥರ ನಾವು ಕೇಳ್ಕೊಳ್ಳೋದು, ನಾನು ಸಹ ಒಬ್ಬ ಬೆನಿಫಿಷರಿ ಆಗಿ ಇನ್ ಕೇಸ್ ಏನಾದರೂ ಆ ಪರಿಸ್ಥಿತಿನಲ್ಲಿದ್ದರೆ ನಾನು ಕೇಳ್ಕೊಳ್ಳೋದು ಒಂದೇ, ನನಗೆ ಮನೆ ಕೊಟ್ಟಾಗ ನನಗೆ ನಾಳೆ ಬೆಳಗ್ಗೆ ಮನೆ ಕೊಡ್ತಾರೆ ಅಂತ ಅಂದ ತಕ್ಷಣ ನಾನು ನಾಳೆಯಿಂದನೇ ಅದು EMI ಸ್ಟಾರ್ಟ್ ಆಗಲಿ ಬೇಡ ಅನ್ನಲ್ಲ. ಬಟ್ ಪೂರ್ತಿ ಲೋನ್ ಹಾಕ್ಸ್ಬಿಟ್ಟು ನಮ್ಮ ಕೈಗೆ ಮನೆನೇ ಕೊಡಲಿಲ್ಲ ಅಂದಾಗ ಅದು ಯಾಕೋ ಸರಿ ಬರಲ್ಲ. ಇಟ್ಸ್ ನಾಟ್ ಫೇರ್. ಈ ಒಂದು DBS ಚಾನಲಿಂದ ಪ್ರತಿಯೊಬ್ಬರಿಗೂ ನಾನು ತಿಳಿಸ್ಕೊಳ್ಳೋದು ಅಂತಂದರೆ, ಇದು ಒಂದು ರೀತಿಯಲ್ಲಿ ಅನ್ಯಾಯ. ಯಾಕೆಂದರೆ ನೀವು ಲೋನ್ ಮಾಡಿಸ್ಕೊಳ್ಳಿ, ನೀವು ಮನೆ ತಗೊಳ್ಳಿ, ನೀವು ಲೋನ್ ಮಾಡಿಸ್ಲಿಲ್ಲ ಅಂತ ಅಂದರೆ ನಿಮ್ಮ ಮನೆ ಸಿಗಲ್ಲ. ಇಲ್ಲಾಂದರೆ ಎಷ್ಟು ಬೇಗ ನೀವು ಕ್ಲಿಯರ್ ಮಾಡಲ್ಲ ಅಂತ ಅಂದರೆ ಲೋನ್ ಮಾಡಿಸ್ಕೊಳ್ಳಿ ಅಂತ ಅವರೇನು ನಿಮಗೆ ಫೋರ್ಸ್ ಮಾಡಿಲ್ಲ. ನಾನು ಅದನ್ನು ಒಪ್ಕೋತೀನಿ, ನಾನು ಬಹಿರಂಗವಾಗಿ ಹೇಳ್ತೀನಿ. ಯಾವತ್ತೂ RGRSCಯಲ್ಲಿ ನೀವು ಲೋನ್ ಮಾಡ್ಕೊಳ್ಳಿ ಅಂತ ಏನು ಹೇಳಿಲ್ಲ. ಲೋನಿಗೆ ನಿಮಗೆ ಈ ಬ್ಯಾಂಕ್ ಇದೆ, ಹಿಂಗೋಗಿ ಹಂಗೋಗಿ ಅಂತ ಗೈಡ್ ಮಾಡಿದ್ದಾರೆ. ಇದೇ ಬ್ಯಾಂಕಲ್ಲಿ ಹೋಗಿ ತಗೊಳ್ಳಿ, ಅದೇ ಬ್ಯಾಂಕಲ್ಲಿ ಹೋಗಿ ತಗೊಳ್ಳಿ ಅಂತ ಏನು ಹೇಳಿಲ್ಲ ಅವರು. ಅದು ಅಲ್ವನಮ್ಮ ನಾನು ಹೇಳಿ ಸರಿನಾ? ಹಾಂ, ಅದೇ ಥರ ಇಲ್ಲ, ನಾನು ಹೇಳ್ತೀನಿ, ಒಂದು ನಿಮಿಷ ನಿಮ್ಗೆ ಕೇಳ್ತೀನಿ. ನಾನು ಯಾವುದೋ ಬ್ಯಾಂಕ್ಗೆ ಹೋಗ್ಬಿಟ್ಟು ಅವರು ನಿಮಗೆ ಪರ್ಟಿಕ್ಯುಲರಾಗಿ ರೆಫರ್ ಮಾಡಿ ನಿಮಗೆ ತಗೊಳ್ಳಿ ಅಂತ ಹೇಳಿಲ್ಲ. ಆದರೆ ಅವ್ರು ಹೇಳಿದ್ದು ಒಂದು ವಿಚಾರ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಅಂದರು. ಆಮೇಲೆ ಅದೇ ರೀತಿ ಬೆನಿಫಿಷರಿ ಮೇಲೆ ಒತ್ತಡ ತಂದರು, ನೀವು ಅಮೌಂಟ್ನ ಕ್ಲಿಯರ್ ಮಾಡಿ. ಅಮೌಂಟ್ನ ಕ್ಲಿಯರ್ ಮಾಡಲಿಲ್ಲ ಅಂದರೆ ಮುಂದೆ ಕಟ್ಟಿರೋಂಥ ಠೇವಣಿ ಅದರಲ್ಲಿ ನಿಮಗೆ ಫೈನ್ ಆಗಿ ಇಷ್ಟು % ಅಂತ ಡಿಡಕ್ಷನ್ ಆಗುತ್ತೆ, ನಿಮ್ಮ ಅಪ್ಲಿಕೇಶನ್ನು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರು. ನನಗೆ ಒಂದು ಸಣ್ಣ ಪ್ರಶ್ನೆ ಈ ವಿಚಾರದಲ್ಲಿ, ಆ್ಯಸ್ ಎ ಬೆನಿಫಿಷರಿನೇ ನಾನು ಕೇಳ್ತೀನಿ. ಇದು ನಾನು ಎಲ್ಲರ ಪರವಾಗಿ ಕೇಳ್ತಾ ಇರೋವಂಥದ್ದು, RGRSCಯಲ್ಲಿ ಇರೋಂಥ ಎಲ್ಲ ಬೆನಿಫಿಷರಿ ಪರವಾಗಿ ಕೇಳ್ತಾ ಇರೋವಂಥದ್ದು ಗೌರ್ಮೆಂಟ್ಗೆ. 6 ವರ್ಷದಿಂದ ನಂದು 1 ಲಕ್ಷ ನೀವು ಮಡಿಕೊಂಡಿದ್ರಿ, ನಾನು ಒಬ್ಬಂದು 1 ಲಕ್ಷ ಜನ ಕಟ್ಟಿದ್ರೆ ಆ 1 ಲಕ್ಷ ಇಂಟು 1 ಲಕ್ಷ
ನಿಮ್ಮ ಹತ್ರ ಅಮೌಂಟ್ ಬಂದಿದ್ದು 6 ಲಕ್ಷ, ಸಾರಿ 6 ವರ್ಷ, 1 ಲಕ್ಷ ಗುಣಿಸಿದಾಗ 1 ಲಕ್ಷಕ್ಕೆ ಎಷ್ಟಾಗುತ್ತೆ ಲೆಕ್ಕ ಹಾಕೊಡ್ರಪ್ಪ. ನಮಗೆ ಆ ಸೊನ್ನೆಗಳೆಲ್ಲ ನಮ್ಗೆ ಬೇಡ, ನೀವು ಕೂತ್ಕೊಂಡು ಕ್ಯಾಲ್ಕುಲೇಟರ್ ಲೆಕ್ಕ ಹಾಕೊಳ್ಳಿ 3% ಅಂತ ಅಮ್ಮ. ಆ ಥರ ಲೆಕ್ಕ ಅಲ್ಲಮ್ಮ. 1 ಲಕ್ಷ ಜನ 1 ಲಕ್ಷ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ 6 ವರ್ಷದಿಂದ ಕಾಯ್ಕೊಂಡಿದ್ದವರು ನಾವು ಅಮೌಂಟ್ನ ಅಲ್ಲಿ ಕೊಟ್ಟಿದ್ವಲ್ಲ ಗೌರ್ಮೆಂಟ್ಗೆ, ಅಲ್ಲಿ ಗಂಟ ನನ್ನ ಬಡ್ಡಿ ಏನಾಯ್ತು? ಬಡ್ಡಿ ಏನಾಯ್ತು ಅದನ್ನೇ ಇಲ್ಲಮ್ಮ, ನಾನು ಹೇಳ್ತೇನೆ ನನ್ನ ಬಡ್ಡಿ ಏನಾಯ್ತು? ಆ ದುಡ್ಡನ್ನ ನೀವು ಯಾವ ಥರ ಉಪಯೋಗಿಸ್ಕೊಂಡ್ರಿ? ಈಗ ನೀವು ಹೇಳ್ತೀರಾ ಪೂರ್ತಿ ಅಮೌಂಟ್ ಕಟ್ಟಿ, ಆವಾಗಲೇನಾಗೋದು, ಇಲ್ಲಾಂದ್ರೆ ಅಪ್ಲಿಕೇಶನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ. ನಿಮ್ಮ ದುಡ್ಡಲ್ಲಿ ನಾನು ಇಷ್ಟು ಅಮೌಂಟ್ನ ಡಿಡಕ್ಷನ್ ಮಾಡಿ ಆಮೇಲೆ ಕೊಟ್ಟಾಗ ನೀವು ಈಸ್ಕೊಳ್ಳಿ. ಕೊಡ್ತೀನಿ ಅನ್ನೋದು ಇವಾಗ ಹೇಳಲ್ಲಮ್ಮ, ನಾನು ಕೊಟ್ಟಾಗ ನೀವು ಈಸ್ಕೊಳ್ಳಿ. ಅದನ್ನು ನಿಗದಿತ ಅಂತ ಇಷ್ಟೇ ದಿವಸದಲ್ಲಿ ಬಂದು ನಿಮ್ಮ ಬ್ಯಾಂಕಿಗೆ ಬಂದು ಬಿದೋಗುತ್ತೆ ಅಂತ ಹೇಳಿಲ್ಲ, ಕೊಟ್ಟಾಗ ನೀವು ಈಸ್ಕೊಳ್ಳಿ ಅಂತ ಹೇಳೋದು. ಸರಿ, ಇದರಲ್ಲಿ ನ್ಯಾಯ ಏನಿದೆ? ಏನಿದೆ? ಇದು ನಾನು ಡಿಜಿಟಲ್ ಭಾರತ್ ಸೇವಾಯಿಂದ ಕೇಳ್ತಾ ಇರೋವಂಥದ್ದು, ಪ್ರತಿ ಒಬ್ಬರ ಪರವಾಗಿ ನಾನು ಆ್ಯಸ್ ಎ ಬೆನಿಫಿಷರಿ ಕೇಳ್ತಾ ಇರೋವಂಥದ್ದು. ಇದು ಸರಿನಾ? ಇದು ಸರಿ. ಈಗ ನಾನು ನಿಮಗೆ ಇನ್ನೊಂದು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಇದು ಎಲ್ಲರೂ ಅರ್ಥ ಮಾಡ್ಕೊಬೇಕದು, ನನಗೂ ಸಾಕಾಗೋಗೈತೆ ಇದು ಕೇಳಿ ಹೇಳಿ ಹೇಳಿ. ಒಂದು ದಿನ ಆ ಮನೆ ಕೀ ನಿಮ್ಮ ಕೈಯಲ್ಲಿ ಸಿಕ್ತು, ಫೈನಲಿ ಅದೇನೋ ಬಂದು ಬಿತ್ತು ಅಂತ ಒಂದು ಬರ್ತದಲ್ಲ, ಏನದು, ಲಡ್ಡು ಬಿಂದು ಬಿತ್ತು. ಒಂದು ದಿನ ಆ ಮನೆ ಕೀ ನಿಮ್ಮ ಕೈಗೆ ಬಂದಾಗ ಆ ಮನೆಯ ಬಾಗಿಲು ನೀವು ತೆರೆಯುವಾಗ ನೀವು ಮಾಡುವ ಮೊದಲ ಕೆಲಸವೇನು? ಯಾಕೆ ಮೌನವಾಗಿದ್ದೀರಿ? ಹೇಳದ್ವಲ್ಲ, ಈ ಕಷ್ಟ ಪಡದೆ ಅವರು ಜನಗಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಕೀ ಕೊಟ್ಟಿದ್ರೆ ನಮ್ಮ ರಾಘವೇಂದ್ರ ಅವ್ರು ಕೊಡಿ, ಅವ್ರೇನು ಹಂಚ್ಕೋಬೇಕು ಅನ್ಕೊಂಡಿದ್ದಾರೆ. ನಿನ್ನೆ ನಾವು ಮಾತಾಡಿದ್ವಿ, ನಮ್ಮ ಮನೆಯಲ್ಲಿ ನಾವು ಊಟ ಮಾಡ್ತಾ ಮಾತಾಡಿದ್ವಿ. ಮೊದಲೇ ಏನ್ ಹಂಚ್ಕೋಬೇಕಂತಂದ್ರೆ, ಮನೆಗೆ ಹೋದ ತಕ್ಷಣ ನೆಮ್ಮದಿಗೆ 1 ಅವರ್ ಕುತ್ಕೋಬೇಕು ಮನೆ ಒಳಗಡೆ. ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನಾವು ನೆಮ್ಮದಿ ಕೆಳಗೆ ಕುತ್ಕೊಂಡು ನೆಮ್ಮದಿ ತಗೋಬೇಕು 10 ನಿಮಿಷ ಅಂತ ನಮ್ಮ ಮನೆಗೆ ಸಿಕ್ಕಿದೆಲ್ಲ ಅಂತ. ಹಾಗೆ ನಾವೆಲ್ಲ ಒಂದ್ ಜೊತೆಲಿ ಕುತ್ಕೊಂಡು ಒಂದ್ ಹೆಂಗಿರುತ್ತೆ ನಮ್ದು ಮನೆ ಅನ್ನೋದು ಹೆಂಗಿರುತ್ತೆ ಅಂತಂದೇಳಿ ಒಂದು ನಿನ್ನೆ ಮಾತಾಡ್ಕೊಂಡು ಮನೇಲೆ ಮಾತಾಡ್ಕೊಂಡು, ಅದು ಒಂದ್ ಯಾವಾಗ ಈಡೇರುತ್ತೆ ಗೊತ್ತಿಲ್ಲ. ಆತರ ಆಸೆಯ ಮತ್ತು ಕನಸು ಮಧ್ಯ ಇರೋದು ಒಂದು ಕೂದಲು ಎಳೆಯಷ್ಟು ಡಿಫ್ರೆನ್ಸ್. ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, ಆಸೆ ಅನ್ನೋದು ಕ್ಷಣಿಕ ಮಾತ್ರ, ಕನಸು ಅನ್ನೋದು ನಮ್ಮ ಬದುಕನ್ನ ಚೇಂಜ್ ಮಾಡೋಷ್ಟು ತಾಕತ್ತು ಇಟ್ಕೊಂಡಿರೋಂಥದ್ದೇ ಕನಸು. ಕನಸು ಇಲ್ಲದವನು ಮೃತದೇಹ ಇದ್ದಂಗೆ. ಅದೇ ಆಸೆ ಬಂದು ಹೋಗುತ್ತೆ, ಅದರಿಂದ ದುಃಖ ಆಗಲ್ಲ. ಆದರೆ ಕನಸು ಮುರಿದೋದಾಗ ಅದ್ರ ಕಥೆನೇ ಬೇರೆ. ಈ ಸಂಚಿಕೆಯಲ್ಲಿ ನಮ್ಮ ರಾಘವೇಂದ್ರ ಅವರು ಭಯಂಕರವಾಗಿ ಹೇಳಿದ್ರು, ಅವ್ರಿಗೆ ಫ್ಯಾನ್ನ ನಾವು ಗಿಫ್ಟ್ ಕೊಟ್ಟಿದ್ದೀವಿ ನಮ್ಮ ಇಲ್ಲ ನಮ್ಮ ನವೀನ್ ಅವ್ರ ಕಡೆಯಿಂದ. ಸೊ ಕೊನೆಯದಾಗಿ ನಮ್ಮ ರಾಘವೇಂದ್ರ ಅವರು ಅದಕ್ಕೆ ಉತ್ತರ ಕೊಟ್ಟರು. ನಮ್ಮ ನವೀನ್ ಅವ್ರಿಗೂ ತಿರ್ಗಾ ಕೇಳ್ತೀನಿ, ಅಮ್ಮನಿಗೂ ತಿರ್ಗಾ ಕೇಳ್ತೀನಿ, ನೀವಿಬ್ರು ಒಂದೇ ಮನೆಯಿಂದ ಅಕಸ್ಮಾತ್ ನಾಳೆ ಬೆಳಗ್ಗೆ ನಿಮಗೆ ಮನೆ ಕೀ ಕೊಟ್ಟರು, ನೀವು ಆ ಬ್ಯಾಗಲ್ ತೆಗೆದಿದ ತಕ್ಷಣ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಸ್ವಂತ ಮನೆ ಹೋಯ್ತಾ ಇದೀವಿ ಅನ್ನೋ ಖುಷಿ, ಅದ್ರಲ್ಲಿ ನನ್ನ ಮಗು ಕಾಲಿಡುತ್ತೆ, ನನ್ನ ತಂದೆ ತಾಯಿ ಅದ್ರಲ್ಲಿ ಇರ್ತಾರೆ ಅನ್ನೋ ಖುಷಿನೇ ಸರ್ ತುಂಬಾ ಇರುತ್ತೆ. ಆ ಮನೆಯಲ್ಲಿ ನಾವು ನೆಲದ ಮೇಲೆ ಕೂತ್ಕೊಂಡ್ರು 4 ಜನ ಅಲ್ಲಿ ಊಟ ಮಾಡ್ತೀವಲ್ಲ, ಆ ಖುಷಿ ನನಗೆ ತುಂಬಾ ಇದೆ ಸರ್. ಸ್ವಂತ ಇಷ್ಟು ವರ್ಷ ಬಾಡಿಗೆ ಮನೆಯಲ್ಲಿದ್ದು ಯಾವ್ದೋ ಮನೆಯಲ್ಲಿ ಹೋಗಿ ಆಲೋಚಿಸ್ತಾ ಇದ್ದು, ಈಗ ಸ್ವಂತ ಮನೆಯಲ್ಲ ಆಲೋಚಿಸಿ ನಾವಲ್ಲಿ ಊಟ ತಿಂತೀವಿ, ಅದು ಖುಷಿ ಇದೆ ಸರ್. ಇಟ್ಟಿಗೆನಲ್ಲಿ ಬಾಳ್ತಾ ಇರುವಂತಹ ಜೀವಗಳು ಅದು 4 ಗೋಡೆ ಅಲ್ಲ, ಅದೊಂದು ಮನೆ. ಇಟ್ಟಿಗೆಯಿಂದ ಕಟ್ಟಿರುವಂತಹ 4 ಗೋಡೆ ಮಧ್ಯದಲ್ಲಿ ಇರುವಂಥದ್ದು ಅದು ಮನೆ ಸ್ವರ್ಗ ಆಗಬೇಕು ಅಂತ ಅಂದಾಗ ಅದರಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಿಂದನೂ ಸಂತೋಷ ಅನ್ನೋದು ಹರಡಬೇಕು ಅಂದರೆ ಅದೊಂದು ಸಂಸಾರ ಅನ್ನೋದು ಒಳಗಡೆ ಹೋಗಿ ಸೇರಬೇಕು. ಅದು ಸಹಜವಾಗಿ ಒಂದು ಸಣ್ಣ ವಿಚಾರ ಅಲ್ಲ. ಈ ಗಂಟ ನಾನು ನಮ್ಮ ಸುರೇಶ್ ಅವರು ಕಾರಣಾಂತರಗಳಿಂದ ಬೇಗ ಹೊರಟರು. ನಮ್ಮ ರಾಘವೇಂದ್ರ ಅವರು ಸತತವಾಗಿ ಅವ್ರ ಮಕ್ಕಳಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ದಿನ ಹಗಲು ಅವರು ಡ್ರೈವಿಂಗ್ ಮಾಡಿ ಅವ್ರ ಮಕ್ಕಳಿಗೆ ಏನೋ ಒಂದು ಎಜುಕೇಷನ್ಗೋಸ್ಕರ ಅಂತಲೇ ಒದ್ದಾಡಿ ಅವ್ರ ಮೇಲಧಿಕಾರಿಗಳ ಹತ್ರನೂ ಮಾತಾಡಿಕೊಂಡು ನಾನು ಸ್ಕೂಲ್ ಸೇರಿಸ್ತಾ ಇದ್ದೀನಿ ಸ್ವಾಮಿ, ದಯವಿಟ್ಟು ನನ್ನ ಮನೆ ಕೊಡಿ ಅಂತ ಬೇಡ್ಕೊಂಡ್ರು. ಕೇಳಿದಾಗ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಥರ ನಮ್ಮ
ನವೀನ್ ಅವ್ರೂ ಅಷ್ಟೇನೆ, ಅಬ್ಬಾ ಅವ್ರದ್ದು ಇನ್ನೊಂದ್ಸತಿ ಹೇಳ್ತೀನಪ್ಪ 14,300 ರೂಪಾಯಿ ಅಂತೆ. ನನಗೆ ಅದು ಬಾಯ್ಪಾಠ ಆಗೋಯ್ತು, ಯಾಕಂದ್ರೆ ಉಸಿರೇ ಹೊಂಟು ನಾನು ನಿಂತ್ಕೊಬಿಡ್ತದು ಅಮ್ಮ ಹೇಳಿದ ತಕ್ಷಣ. 14,300 ರೂಪಾಯಿ ಅವರು ತಿಂಗಳಿಗೆ ಆಗೈದಕ್ಕೆ ಲ್ಯಾಟ್ರಿ ಹೊಡೆದಂಗೆ ತಗೊಂಡೋಗಿ ಕೊಡಬೇಕು. ಕೊಡೋದೇನು ಬಂತದ್ದು ಬ್ಯಾಂಕಿಂದಾನೆ ಕಟ್ಟಾಗೋಗುತ್ತೆ ಅಲ್ವಾ. ಆಮೇಲೆ ಅಮ್ಮನೂ ತಮ್ಮ ದುಃಖಗಳನ್ನ ಹಂಚ್ಕೊಂಡ್ರು. ಅತಿ ಶೀಘ್ರದಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇನೆ, RJRH ಅವ್ರ ಕಡೆಯಿಂದ ನೆಲುಗುಲಿಗೆ ಆದಷ್ಟು ಬೇಗ ನೊಂದಿತರಿಗೆ ಅಂದರೆ ಫಲಾನುಭವಿಗಳಿಗೆ ಬೆನಿಫಿಷರೀಸ್ಗೆ ಕೀ ಸಿಗಲಿ ಅಂತ ಡಿಜಿಟಲ್ ಭಾರತ್ ಸೇವಾ ಕಡೆಯಿಂದ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದೊಂದು ಸ್ವಲ್ಪನೂ ಗಮನಿಸಿ. ಹಂಗೇನೆ ಹಿರಿಯ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಒಂದು ಮನವಿ. ನಾನು ಇವರೆಲ್ಲ ನನ್ನ ಅಕ್ಕ ತಂಗಿದಿರ ಅಣ್ಣ ತಮ್ಮದಿರಿದ್ದಂಗೆ ಒಂದು ಮನವಿ ಏನಂತ ಅಂದರೆ, ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗೋದ್ಮೇಲೆ ಮನೆಯೂ ಸಿಗದೇನೆ ಲೋನ್ನ ಕಂಟಿನ್ಯೂಸ್ ಆಗಿ ಈಸ್ಕೊತಾ ಇದ್ದಾರೆ. ಅದು ಎಲ್ಲ ಕಡೆ ನನಗೆ ಈ ವಿಚಾರ ಬರ್ತಾ ಇದೆ. ದಯವಿಟ್ಟು ಈ ವಿಚಾರನ ಮೇಲಧಿಕಾರಿಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಕ್ಕಾಗತ್ತಾ ಅಂತ ದಯವಿಟ್ಟು ನೋಡಿ. ಹಂಗಾದ್ರೂ ಅವ್ರಿಗೆ ಒಂದು ಚೂರು ಸಪೋರ್ಟ್ ಸಿಗುತ್ತೆ. ಯಾಕೆಂದರೆ ಎರಡು ಕಡೆನೂ ಭಾಳ ಕಷ್ಟ ಇದೆ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರು. ನಾನು ಕೇಳೋದ್ರಲ್ಲಿ ಏನೋ ತಪ್ಪಿದ್ರೆ ಹೇಳಿ ದಯವಿಟ್ಟು. ಸೊ ಬ್ಯಾಂಕ್ ಸಾಲ ವಹಿಸ್ಬಿಟ್ಟು ಅಧಿಕಾರಿಗಳಿಗೆ ಇದೆಲ್ಲ ಗೊತ್ತಿರಲ್ವಾ? ತುಂಬಾ ಗೊತ್ತಿರುತ್ತೆ ಅಧಿಕಾರಿಗಳಿಗೆ. ಬ್ಯಾಂಕ್ ಅಲ್ಲಿ ಸಾಲ ವಹಿಸ್ಬಿಟ್ಟು ನೀರಿಲ್ಲ, ಕರೆಂಟ್ ಇಲ್ಲ, ಇನ್ನೊಂದು ಮೋಟರ್ ಹಾಕಿಸ್ಬೇಕು ಅಂತ ಹೇಳೋದು ತಪ್ಪು. ನೀರು ಕರೆಂಟು ಎಲ್ಲ ವ್ಯವಸ್ಥೆ ಮಾಡಿಸ್ಕೊಂಡು ಈ 100 ಜನದ ತಲೆ ಮೇಲೆ ಸಾಲ ಹೊರಿಸ್ಬೇಕಾಗಿತ್ತು. ಆ ಮನೆ ಕೊಟ್ಟ ಮೇಲೆ ಅದು ಇಲ್ಲ ಇದು ಇಲ್ಲ ಅಂತ ಅಂದ್ಬಿಟ್ಟು ದಿಕ್ಕೆಡಿಸ್ಬಿಟ್ಟು ಈ ರೀತಿ ಭಂಗಗೆಡಿಸೋದು ತುಂಬಾ ತಪ್ಪು. ಸರಿ, ಇದನ್ನ ಸರಿ ಮಾಡ್ಕೊಡ್ಬೇಕು. ಅವರು ಅದೆಲ್ಲ ವ್ಯವಸ್ಥೆ ಮಾಡಿ ಜನಕ್ಕೆ ಕೀ ಕೊಡ್ಬೇಕು. ಅದನ್ನೆಲ್ಲ ವ್ಯವಸ್ಥೆ ಇನ್ನೂ ಇಲ್ಲ ಅಂತ ಅಪಾಯಿಂಟ್ಮೆಂಟ್ ಕಟ್ಟಿ ಬಿಟ್ಬಿಟ್ಟು ಸುಮ್ಮನೆ ಯಾರ್ಯಾರು ಎಲ್ಲೆಲ್ಲ ಅವ್ರವ್ರ ಕೆಲ್ಸದ ಮೇಲೆ ಇದ್ರೆ ಅದಾಗಲ್ಲ. ಅದೇನು ಕೆಲಸ ಜನಕ್ಕೆಲ್ಲ ಸಾಲ ಲೋನ್ ಹಾಕಿಸುವಾಗ ಜನ ಎಲ್ಲ ಲೋನ್ ಕಟ್ಬೇಕು. ಅವ್ರ ಏನಂದ್ರೆ ಮನೆ ರೆಡಿ ಮಾಡಿಸ್ಮೇಲೆ ಲೋನ್ ಕಟ್ಟಿಸ್ಬೇಕು. ಇದನ್ನ ಅವರೇ ಮತ್ತೆ ಮಗದೊಮ್ಮೆ ಅರ್ಥ ಮಾಡ್ಕೊಂಡು ಅವರೇ ಇದು ಮಾಡ್ಕೊಡ್ಬೇಕು. ಇಲ್ಲ ಮಾತಾಡಲಿ ಮತ್ತೆ ನಮ್ಮ ತಾಯಿಯವರು ಅದೇ ಉತ್ತರನ ಕೊಡ್ತಾ ಇದ್ದಾರೆ. ನಾನು ಕೇಳ್ತಾ ಇರೋದು ಅದೇನೆ. ಸೊ ದಯವಿಟ್ಟು ನೊಂದ ಜೀವಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ನೀವು ಉತ್ತರ ಕೊಡಬೇಕು. ಪ್ರಶ್ನೆ, ಇನ್ನು ಮನೆ ಕೊಟ್ಟಿಲ್ಲ, ಇನ್ನು ಕೀ ಕೊಟ್ಟಿಲ್ಲ, ಇನ್ನು ಮನೆಗೆ ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಆಗ್ಲೇ ರಿಜಿಸ್ಟ್ರೇಷನ್ ಅದಕ್ಕೆ 1 ಲಕ್ಷ ನಾವ್ ಎಲ್ಲಿಂದ ಸಾಲ ತರೋದು? ಇನ್ನು ಆ ಮನೆ ಒಳಗ್ ಹೋಗಿಲ್ಲ, ಇನ್ನು ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಇದು ನಾನು ಈ ಸಂಚಿಕೆನಲ್ಲಿ ಅದು ಕೇಳಲೇ ಇಲ್ಲ. ಇನ್ನೊಂದು ವರ್ಷ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅದ್ರಲ್ಲಿ ತಪ್ಪೇನು? ಮನೆ ಒಳಗ್ ನಾವ್ ಇರ್ತೀವಿ, ರಿಜಿಸ್ಟ್ರೇಷನ್ ನಮ್ದು ಇದು ಹಕ್ಕು ಮಾಡಿಸ್ಕೋಬೇಕು ಅನ್ನೋದು ಒಂದ್ ಇರುತ್ತೆ. ಆಗ್ಲೇ ಬರ್ಸ್ಕೊಂಡು ಸೈನ್ ಹಾಕಿಸ್ಕೊಂಡು ರಿಜಿಸ್ಟ್ರೇಷನ್ ಇದು ತುಂಬಾ ತಪ್ಪಲ್ವಾ ಸರ್? ಅದೇ ಹೇಳಿ. ಎಲ್ಲಿ ಅದಕ್ಕೂ 1 ಲಕ್ಷ ಸಾಲ 5% ಕೇಳ್ತಾರೆ, ಎಲ್ಲ ಎಷ್ಟು % ಕೇಳ್ತಾರೆ. ಹೌದು ರಾಘವೇಂದ್ರ ಅವರು, ನೋಡಿ ನಾನು ಎಷ್ಟು ಪ್ರಮುಖವಾದಂತಹ ವಿಚಾರಗಳನ್ನ, ನಾನು ಅದೇ ಮೇನ್ ವಿಚಾರನೇ ಇವಾಗ ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ, ಕಂಡೀಷನ್ ಸಪ್ಲೈ ಅಂತ ಹೇಳಿದೆ. ಆವಾಗಲೇ ನಾನು ಈ ಪ್ರಶ್ನೆ ಕೇಳಬೇಕಾಗಿತ್ತು, ನಾನು ಕೇಳಲಿಲ್ಲ. ಆದರೆ ಇವಾಗ ಕೇಳ್ತೀನಿ. ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಕೀ ಕೊಟ್ಟಿಲ್ಲ ಅಲ್ವಾ ನಮ್ಮ ತಾಳಿ ಕರೆಂಟ್ ಇಲ್ಲ, ಕೀ ಇಲ್ಲ, ಮನೆ ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಕೀ ಕೊಟ್ಟಿಲ್ಲ, ಆದ್ರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ. ಈ ಗಂಟ ಪೂರ್ತಿ ಲೋನ್ ನ ಕ್ಲಿಯರ್ ಮಾಡಿ ಎಲ್ಲ ಆಗೋಗೈತೆ. ರಿಜಿಸ್ಟ್ರೇಷನ್ ಒಂದೇ ಬಾಕಿ ಇರೋಂಥದ್ದು. ತಲೆನೇ ಜುಟ್ಟು ಕೈ ಕೊಟ್ಟಿರುವಾಗ ಇನ್ನೇನ್ ಅವರು ಅದರಲ್ಲಿ ದುಡ್ಡು ಬರ್ಲಿ ಅಂತ ಅದ್ರ ಎಷ್ಟು 100 ಜನ ಮಾಡ್ತೀರಿ, ಎಷ್ಟೋ ದುಡ್ಡು ಬರುತ್ತೆ ಸರ್ ಗೌರ್ಮೆಂಟ್ ಸರ್ಕಾರಕ್ಕೆ ಬರ್ಲಿ ಅಂತ ಅವ್ರು ಅದೇ ಅವ್ರು ನೋಡ್ಕೊಂತಾರೆ. ನಮ್ ಕಷ್ಟ ಯಾರು ಕೇಳಲ್ಲ ಸರ್. ಅದೇ ನಾನು ಆವಾಗ್ಲೇ ಒಂದು ಪ್ರಶ್ನೆ ಕೇಳಿದೆ ನಮ್ ನವೀನ್ ಅವ್ರಿಗೆ. ನಾನು ಬರೀ ಒಂದು ಎಣಿಕೆ, ನಾನು ಒಂದು ಬರೀ ಸಂಖ್ಯೆ, ನಾನು ಬರೀ ಒಂದು ಎಣಿಕೆ. ಆದ್ರೆ ನನ್ನ ಕಷ್ಟನ ಬಲ್ಲುವವರು, ನನ್ನ ಕಷ್ಟನ ಕೇಳುವವರು ಯಾರು ಇಲ್ಲ ಸರ್. ಹಾಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀವಿ, ಏನು ತೊಂದರೆ ಇಲ್ಲ. ಅದೇ ನಾವು ಬೆನಿಫಿಷರಿ 3,000 ಬರುತ್ತೆ ಅಂತ ಹೇಳ್ತಾರಲ್ವ ಸರ್, 8 ತಿಂಗಳಿಂದ ಹೇಳ್ತಿದ್ದಾರೆ. ನಾವು 8, 9, 10ನೇ ತಿಂಗಳಿಗೆ 10ನೇ ತಿಂಗಳು ಬರುತ್ತೆ ಬೆನಿಫಿಷರಿ. ಅವ್ರ ದುಡ್ಡು ನಮಗೆ ಬರೋದು ಹೇಳಲ್ಲ ಅವರು, ನಮ್ಮ ದುಡ್ಡು ಅವ್ರು ತಗೊಳ್ಳೋದು ಮಾತ್ರ ನೋಡ್ತಾರೆ. ಅದೇ ಬೆನಿಫಿಷರಿ 3,000 ಅಂದ್ರೆ 10 ತಿಂಗಳಿಗೆ 30,000 ಆಯ್ತು. ಆ 30,000 ಬಂದ್ರೆ ನಾವು ಒಟ್ಟು ಇನ್ನೊಂದು 34,000 ಹಾಕ್ಬಿಟ್ಟು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳಲ್ವಾ? ನಮ್ಮ ಮನೆ ತಾನೆ, ನಮ್ಮ ಜಾಗಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕಲ್ವಾ? ಮಾಡಿಸ್ಕೊಂತೀವಿ. ಅವ್ರು ಬರೋದು ಮಾತ್ರ 14,000 ಕಟ್ಟೋದು ಒಂದು 11,000 ರೂಪಾಯಿನಾದ್ರು ಬೀಳುತ್ತೆ. ಎಲ್ಲ ಏನು ವ್ಯವಸ್ಥೆನು ಏನು ಇಲ್ಲದೆ ಆಗ್ಲೇ ಬೇಗ ಫಸ್ಟ್ ರಿಜಿಸ್ಟ್ರೇಷನ್ ಸೈನ್ ಹಾಕಿ ರಿಜಿಸ್ಟ್ರೇಷನ್ ಕೆಲಸ ಬಿಟ್ಟು ಅಲ್ಲಲ್ದು ಇಲ್ಲಲ್ದು. ನಮ್ದು ಮಾತ್ರ ರಕ್ತ ಇರಕ್ ನೋಡ್ತಾರೆ ಸರ್. ಹೆಂಗ್ ವಸೂಲಿ ಮಾಡ್ಬೇಕು, ಅವ್ರ ದುಡ್ಡು ಹೆಂಗ್ ಇಸ್ಕೋಬೇಕು, ಹೆಂಗ್ ಲಾಕ್ ಮಾಡ್ಬೇಕು, ಅವ್ರನ್ನ ಯಾವ ರೀತಿ ಅಗ್ರಿಮೆಂಟ್ ಅಫಿಡವಿಟ್ ಕೊಡ್ಬೇಕು, ಕೊಟ್ಟು ಅವ್ರ ತರ ಮಾಡಿಸ್ಕೋಬೇಕು, ತಗೊಳೋದು ಮಾತ್ರ ನೋಡ್ತಾರೆ. ಅವ್ರದ್ದು
ಸರಿ ಆಯ್ತು ತಗೊಳ್ಳಿ, ನಿಮ್ಮ ಮನೆ ನೀವು ಸ್ವಾಧೀನ ಪತ್ರ ತೊಗೊಳತ್ತಲ್ಲ, ಮನೆ ತಗೊಳ್ಳಿ ಅಂತ ಅವ್ರ ಬಾಯಿಂದ ಬರಲ್ಲ, ಕೀ ತಗೊಳ್ಳಿ ಅಂತ ಬರ್ತಾರೆ. ವಾಸ ಇರಕ್ ಕೊಡ್ಲಿ, 1 ವರ್ಷ ಟೈಮ್ ಕೊಡ್ಲಿ, ರಿಜಿಸ್ಟ್ರೇಷನ್ ಮಾಡಿಸ್ಲಿ. ಜನಕ್ಕೆ ಗೊತ್ತಾಗಲ್ಲ, ಮಕ್ಳು ಮರಿಗೆ ಹೋಗಿ ಮಾಡಕ್ ಏನು ಗೊತ್ತಾಗಿಲ್ಲ, ಏನಂತಾರೆ ಕೊಡಿ ಏನಂತ ಹೋಗಿ ಏನಕ್ಕೆ ಸೈನ್ ಹಾಕೋದು, ಇದ್ ಮಾಡಿಸ್ಕೊಳ್ಳೋದು ತುಂಬಾ ತಪ್ಪು. ಮನೆ ಒಳಗೆ ನಮ್ಗೆ 1 ವರ್ಷ ವಾಸ ಇರಕ್ ಕೊಡ್ಲಿ. ನಾವೆಲ್ಲ ಬಡ ಜನಗಳು ಸ್ವಂತ ಮನೆ ದುಡ್ಡಿದಿರೋ 40 ಲಕ್ಷ 20 ಲಕ್ಷ ಬಿಟ್ಟು ಒಂದ್ ಮನೆ ತಗೋತಿದ್ವಿ. ಅದಿಲ್ಲ ಅಂತ ತಾನೇ ನಾವು ಇದಕ್ಕೆ ಹೋಗ್ತಾ ಇರೋದು. ಆಮೇಲೆ ಇನ್ನೊಂದು ಹೇಳ್ತಾರೆ ಅಂದ್ರೆ, ಇಷ್ಟೇ ನಾವು ನೊಂದಿದ್ದೇವೆ, ಬೇರೆ ಕಡೆಯಿಂದ ಹೇಳ್ತಾರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ 1 ಲಕ್ಷ ನಾವು ಕೊಡ್ತೀವಿ, ಸಾಲ ತಗೊಳ್ಳಿ ಅಂತಾರೆ. ಈಗ ನಾವು ಆಲ್ರೆಡಿ ಸಾಲದಲ್ಲಿ ಮುಳುಗಿದ್ದೇವೆ ಸರ್, ಭಯಂಕರ ಸಾಲದಲ್ಲಿ. ಆಮೇಲೆ ಪಾರ್ಕಿಂಗ್ ಬೇಕಾದ್ರೆ ತಗೊಳ್ಳಿ, ಅದಕ್ಕೂ ಪಾರ್ಕಿಂಗು ನಾವು 1 ಲಕ್ಷ ಕೊಡ್ತೇವೆ. ಬರೀ ಸಾಲ ಕೊಡೋರಿದ್ದಾರೆ, ಸಾಲ ತೀರ್ಸೋದು ನಾವಲ್ಲ ಸರ್, ನಮ್ಮ ಮಕ್ಕಳು ಅವ್ರು ತೀರ್ಸ್ಬೇಕಾಗತ್ತೆ. ಬರೀ ಇದೇ ಕೆಲಸ ಆಗುತ್ತೆ, ಅದು ಬೇಡ ಸರ್. ಪಾರ್ಕಿಂಗ್ ಗೌರ್ಮೆಂಟ್ ಇಂದ ಫೆಸಿಲಿಟಿ ಇರ್ತಾರೆ ಸರ್, ಗೌರ್ಮೆಂಟ್ ಇಂದ ಪಾರ್ಕಿಂಗ್ ಚಾರ್ಜ್ ಕಟ್ಟು ಅಂತಾರೆ. ಈಗ ಪರ್ಮನೆಂಟ್ ನಿಮಗೆ ಕರೆಂಟ್ ನೀರು ಕೊಡಲ್ಲ, ಟೆಂಪ್ರವರಿ ಆಗಿ ಕೊಡ್ತೀನಿ ಅಂತಾರೆ. ಟೆಂಪ್ರವರಿ ಆಗಿ ಅವರು ಕನೆಕ್ಟಿವಿಟಿ ಕೊಟ್ಟಾಗ ಸರ್ ಅವ್ರು ಕೊಟ್ಟಾಗ ವಾಟರ್ ಕರೆಂಟ್ ಇರ್ಬೋದು ಸರ್, ಆ ಖಾತಾ ಇದೆಯಲ್ಲ ಸರ್, ಅವ್ರ ಹೆಸರಲ್ಲಿ ಖಾತಾ ಇದಲ್ವಾ, ನಮ್ಮ ಹೆಸರು ಮಾಡಿಸ್ಕೋಬೇಕು. ಅದರಲ್ಲಿ ಓದಿದೆ ಪಾರ್ಕಿಂಗು ಇದೆ ಅಂತಾನೆ ಇದೆ. ಅದ ಹೆಂಗ್ ಸರ್ ಲೆಕ್ಕ? ಪಾರ್ಕಿಂಗ್ ಇದೆ, ಆ ವಿಚಾರನೇ ಬೇಡ. ಈಗ ನಾನು ಹೇಳ್ತೀನಿ ಕೇಳಿ. ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ, ನಾನು ಗಾಡಿ ನಿಲ್ಲಿಸ್ತಾ ಇದ್ದೀನಿ, ನನ್ನ ಹತ್ರ ಏನು ಟೋಕನ್ ತಗೊಂತವ್ರ? ಇಲ್ಲ. ಗಾಡಿ ತಗೋಬತ್ತೀವಿ, ನಿಲ್ಲಿಸ್ತೀವಿ. ಈ ಬ್ಯಾರ್ದರ ಪ್ರಶ್ನೆಗಳನ್ನೆಲ್ಲ ಯಾಕೆ ಕೇಳಕ್ ಹೋಗ್ತೀರಾ? ಈಗ ನಾಳೆ ದಿವಸ ಏನಂತೀರಾ ಗೊತ್ತಾ ನೀವು? ನಾನು ಎಲ್ಲಾರ ಪರವಾಗಿ ಹೇಳ್ತಾರಂತದ್ದು, ನನ್ನ ಮನೆಗೆ ಒಂದು CCTV ಕ್ಯಾಮ್ರಾ ಹಾಕ್ಕೊಡಿ ಅಂತೀರಾ. ಹಾ, ನಮ್ಗದ್ ಬೇಡ. ಈಗ ಮೇಲ್ಗಡೆ ನಮ್ದು ಫ್ಲೋರ್ ಐತೆ, ಕೆಳಗಡೆ ನಾನು ಗಾಡಿ ನಿಲ್ಸ್ಕೊತೀನಿ, ಹೌದು ಅಷ್ಟೇ, ಸಿಂಪಲ್. ಇಲ್ಲ ಅಂದ್ರೆ ಎಲ್ಲಾ ಗಾಡಿಗಳು ತಗೊಂಡೋಗ್ಬಿಟ್ಟು ಅಧಿಕಾರಿಗಳ ಮನೆ ಮುಂದ್ಗಡೆ ನಿಲ್ಸ್ಕೊಬಿಡಿ. ಅಷ್ಟೇ. ಅದೆಲ್ಲ ಮಾತು ಬಂದಾಗ ಅಲ್ಲಿ ಬಂದಾಗ ಈಗ ಬ್ಯಾರ್ದರ ಅಲ್ಲ ರೇ, ನಿಮ್ಗೆ ಇನ್ನ ಹಂಗೆ ಅದೇನೋ ಅಂತಾರಲ್ಲ, ಮಗು ಕೂಸುಟ್ಟಕ್ಕಿಂತ ಮುಂಚೆ ಕುಲಾಬಿ ಉಲ್ಸಿದ್ರು ಅಂದಂಗೆ ನಿಮ್ಗಿನ್ನ ಇದೇ ಆಗಿಲ್ಲ, ನೀವು ಗಾಡಿ ನಿಲ್ಸಕ್ ಹೋದ್ರಿ. ಅದು ಇಲ್ಲ ಸರ್, ಅಲ್ಲ ಕೂಸ್ ಊಟಕ್ಕಿಂತ ಕಿಲೋಮೀಟರ್ ಇನ್ನು ಕೀನೇ ಕೊಟ್ಟಿಲ್ಲ, ಏನಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ನಿಮ್ ಮನೆನೇ ಸಿಕ್ಕಿಲ್ಲ, ಗಾಡಿ ನಿಲ್ಸಕ್ ಹೋಯ್ತಾ ಇದ್ದೀರಲ್ಲ. ಅಲ್ಲ ಎಷ್ಟೋ ಜನ ಪೂಜೆ ಮಾಡಕ್ ಕೊಟ್ಟಿದ್ದಾರೆ ಸರ್, ಹಾ, ಪೂಜೆ ಮಾಡಕ ಮಾಡಕ್ ಕೊಟ್ಟಿದ್ದಾರೆ, ನೆಲಬಳಿ ಕೊಟ್ಟೆ ಇಲ್ಲ. ಮಾತಾಡ್ಕೊಂಡು ಹೇಳ್ರಿ, ಅದೆಲ್ಲ ನಿಮ್ ಕತೆಗಳು. ಅದೆಲ್ಲ ನೀವು ಏನ್ ಗೊತ್ತಾ, ಅದ್ಯಾರೋ ಬುದ್ಧಿವಂತ ಆಕಾಶಕ್ಕೆ ಮಕ ನೋಡ್ಬಿಟ್ಟು ಏನೋ ಮಾಡ್ದಂತೆ, ಆಯ್ತಾ? ಹಂಗಾಗೋಯ್ತದೆ. ಪೂಜೆ ಮಾಡಕ್ ಹೋಗ್ತಾರೆ, ನೀವು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಬಿರಿಯಾನಿ ಹಂಚಿ, ಅದು ನಿಮ್ಗೆ ಬಿಟ್ಟಿದ್ದು, ಆಯ್ತಾ? ಈಗ ಇಲ್ಲಿ ಗಂಟ ನೀವು ಈ ಸಂಚಿಕೆನ ನೋಡಿದ್ರಿ, ನಾವು ಒಳ್ಳೆ ಸಮಯನ ಕಳೆದು ಅವರಲ್ಲಿರೋವಂಥ ನೋವುಗಳನ್ನ ಹಂಚ್ಕೊಂಡ್ರು. ನಾನು ವಿಚಾರ ಹೇಳಿದ್ದೆ, ಆಸೆ ಮತ್ತು ಕನಸಿಗೆ ಇರೋವಂಥ ಎಷ್ಟು ಅಂತರ ಇದೆ ಅಂತ. ನೊಂದ ಜೀವಿಗಳಿವರು. ಅದೇ ಥರ ನಾನು ನೊಂದ್ಕೊಂಡಿರೋಂಥ ಜೀವಿನೇ. ಯಾಕೆಂದರೆ ಮನೆ ಸಿಕ್ಕಿದ್ಮೇಲೂ ನಾವು ಅಲ್ಲಿ ಹೋಗಕ್ಕೆ ಆಯ್ತಾ ಇಲ್ಲ. ಯಾಕೆಂದ್ರೆ ತೊಳ್ಕೊಳಕ್ಕೆ ನೀರಿಲ್ಲ ಅಂದರೆ ನಾನು ಅಲ್ಲಿ ಹೋಗ್ಬಿಟ್ಟು ಏನು ಮಾಡಲಿ? ತೊಳ್ಕೊಳಕ್ಕೆ ನೀರಿಲ್ಲ ಅಂದಮೇಲೆ ನಾನು ಅಲ್ಲಿ ಹೋಗಿ ಏನು ಪ್ರಯೋಜನ? ಸೊ ಅದೇ ಥರ ಕುಂದುಕೊರತೆಗಳಿದೆ. ಆದರೆ ನಾನು ಹೇಳ್ತಾ ಇರೋವಂಥದ್ದು, ಅಧಿಕಾರಿಗಳು ಇದನ್ನು ಮೇಲ್ ನೋಡೋದಕ್ಕಿಂತ ಅದಕ್ಕೆ ಬೇಕಾಗಿರೋಂಥ ಆಳದಲ್ಲಿ ಹೋಗಿ ಅದಕ್ಕೆ ಕಾರ್ಯರೂಪಕ್ಕೆ ತಂದು ಅದು ಡೈರೆಕ್ಟಾಗಿ ರಿಸಲ್ಟ್ ಬರೋ ಥರ ಮಾಡಿದ್ರೆ ನಿಜವಾಗ್ಲೂ ಎಷ್ಟೋ ಜನ ಬೆನಿಫಿಷರಿಗಳು ಅವ್ರ ಆಶೀರ್ವಾದ ನಿಮ್ಗೆ ದಕ್ಕತ್ತೆ. ನಿಟ್ಟುಸಿರು ಅವ್ರೇನಾದರೂ ಬಿಟ್ಟರೆ ನಿಜವಾಗ್ಲೂ ಹೇಳ್ತೀನಿ, ಭಾಳ ಕಷ್ಟ. ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲ ಬೆನಿಫಿಷರಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನೆಲುಗುಳಿನಲ್ಲಿರೋಂಥ ನೊಂದಿತರ ಬಗ್ಗೆ ಮಾತ್ರ ಅಲ್ಲ, ಎಲ್ಲರೂ ಸೇರಿಸೇ ಹೇಳ್ತಾ ಇದ್ದೀನಿ. ಬೇಕಾಗಿರೋಂಥ ಎಷ್ಟೋ ವಿಚಾರಗಳಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ದಯವಿಟ್ಟು ಮುಂದಾಗಿ. ಸೆಕೆಗಾಲದಲ್ಲಿ ನೀರು ಬತ್ತೋಗುತ್ತೆ, ಒಪ್ಕೊಳ್ಳೋಣ, ಇಲ್ಲ ಅಂತ ಅಲ್ಲ. ಆದರೆ ಯಾವುದಾದ್ರೂ ಬೇರೆ ಅದಕ್ಕೇನು ಬೇಕು ವ್ಯವಸ್ಥೆ ಮಾಡಬೇಕು, ಮೂಲಭೂತ ಸೌಕರ್ಯಗಳಿಗೆ. ಮತ್ತೊಮ್ಮೆ ಮಗದೊಮ್ಮೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ನೆಲಗುಳಿನಲ್ಲಿ ಎಲ್ಲರೂ ನಿರಾಶ್ರಿತರಿದ್ದಾರೆ ಅಂತ. ಅಂದರೆ ಅವ್ರಿಗೆ ಬೇಕಾಗಿರೋಂಥ ವಸ್ತುಗಳು ನೀವು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ, 5 ಕೊಡ್ತೀನಿ. ನಾನು ಇದ್ರ ಮುಂಚೆನೂ ಎಪಿಸೋಡ್ ಹಾಕಿದ್ದೆ, January 6th ಅಂತ ಹೇಳಿದೆ. ಅದಾದಮೇಲೆ ಅದು ಹಂಗೆ 2 ತಿಂಗಳು ಮುಂದಕ್ಕೆ ಹೋಯ್ತು. ಅದೇ ಥರ ನಾನು ಕೇಳ್ಕೊಳ್ಳೋದಂಥದ್ದು ಒಂದೇ, ಇದೇ ಬೆನಿಫಿಷರೀಸು 2 ತಿಂಗಳು ಮುಂದೆ ನಾನು ಮಾಡ್ತೀನಿ, ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತ ಮಾಡಿದಾಗ ನೀವು ಆ ಕಾಯ್ದೆನ ಒಪ್ಪುತ್ತೀರಾ? ಈಗ ಸರಿ, ನೀವು ಸಿಗ್ನೇಚರ್ ಮಾಡಿಸ್ಕೊಂಡ್ರಿ, 3 ತಿಂಗಳಲ್ಲಿ ನೀವು ನೋಂದಣಿ ಮಾಡಿಸ್ಕೊಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು ಅಂತ. ಅದೇ ರೀತಿ ಅಷ್ಟು ಜನನು ಬಂದು ನಿಮ್ಮ ಹತ್ರ ಬಂದು ನನಗೆ ಇದೇ ತಾರೀಕಿಗೆ ನೀವು ಮನೆ ಕೊಡ್ತೀನಿ, ಕೊಡಲಿಲ್ಲ ಅಂತ ಅಂದರೆ
ಕಾನೂನು ರೂಪ ಅದೇನೋ ನೀವು ಏನೋ ಹಾಕ್ಕೊಂಡಿದ್ರಲ್ಲ ಕಂಡೀಷನ್ ಸಪ್ಲೈ ಅಂತ, ಅವರು ಅದೇ ಥರ ಸಿಗ್ನೇಚರ್ ಮಾಡಿಸ್ಕೊಂಡಿದ್ರೆ ಅಷ್ಟು ಜನ ಆವಾಗ ಏನಾಗೋದು? ಸೊ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ನೆಲಗುಲಿನಲ್ಲಿ ಇರೋವಂಥ ಎಲ್ಲ ನಿರಾಶ್ರಿತರಿಗೆ ಆದಷ್ಟು ಬೇಗ ಕೀಗಳನ್ನ ಕೊಡಿ ಅಂತ ನಮ್ಮ ಡಿಜಿಟಲ್ ಭಾರತ್ ಸೇವೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಭಾಳ ಕಷ್ಟಪಡ್ತಾ ಇದ್ದಾರೆ, ಹೇಳೋವಂಥದ್ದಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಮ್ಮ. ನೀವು ನಿಮ್ಮಲ್ಲಿರೋವಂಥ ಒಂದು ದುಃಖನ ಹೇಳ್ಕೊಂಡ್ರಿ. ಸುಖ ಅನ್ನೋದು ಯಾವುದು ಇಲ್ಲವೇ ಇಲ್ಲ. ಇದು ನವೀನ್ ಅವರು ಎಲ್ಲರೂ ನೋಡಿದ್ದೀರಾ, ನಮ್ಮ ರಾಘವೇಂದ್ರ ಅಣ್ಣವ್ರಿಗೂ ನೋಡಿದ್ದೀರಾ. ಇದೇನು ಹೊಸ್ದಾಗೆ ಅವರು ಬಂದಿಲ್ಲ. ಅವ್ರ ಮಕ್ಳಿಗೋಸ್ಕರ ಅವರು ದುಡಿತಾ ಇದ್ದಾರೆ. ಇವರು ತಮ್ಮ ಸಂಸಾರ, ಇವ್ರ ಪ್ರಪಂಚನೇ ಇವ್ರ ಸಂಸಾರ, ಇವ್ರ ತಂದೆ ತಾಯಿ ಒಂದು ಮಗು ನವೀನ್ ಅವರು. ದಯವಿಟ್ಟು ಪ್ರತಿಯೊಬ್ಬರಿಗೂ ಆದಷ್ಟು ಬೇಗ ಅವ್ರು ಬೇಕಾಗಿರೋಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಿಮ್ಮ ಅಮೂಲ್ಯವಾದಂಥ ಒಂದು ಸಮಯನ ಕೊಟ್ಟು ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನೀವು ತುಂಬ ನಮ್ಮ ಪರವಾಗಿ ನೀವು ಬಂದು ಹೆಲ್ಪ್ ಮಾಡಿದ್ರೆ ನಿಮಗೂ ಸರ್ ಥ್ಯಾಂಕ್ ಯು. ಒಂದು ಜನಕ್ಕೆ ನೀವೇ ಸರ್ ದಾರಿದೀಪ. ಇದನ್ನ ಈ ಅಧಿಕಾರಿಗಳು ನೋಡಿ ನಮ್ಗಳ ಜನಗಳ ಕಷ್ಟ ಏನಿದೆ ಅಂತ ತಿಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ಇದು ನಿಮ್ಮ ಚಾನಲ್, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಯಾರಿಂದನೂ ಏನೂ ಅಪೇಕ್ಷೆ ಪಡ್ತಾ ಇಲ್ಲ. ಕೊಡ್ತಾ ಇರೋದು ಒಂದೇ ವಿಚಾರಗಳನ್ನ ವಿನಿಮಯ ಮಾಡಿ, ತಿಳ್ಕೊಳ್ಳಿ, ತಿಳಿಸ್ಕೊಡಿ, ಕಲ್ತ್ಕೊಳ್ಳಿ, ಕಲಿಸ್ಕೊಡಿ. ಯಾರೋ ಕೆಲವ್ರು ಹೇಳಿದ್ರಂತೆ ಅವರಿಂದ ನನಗೆ ಹೆಲ್ಪ್ ಆಯಿತು, ಬೇಳೆ ಬೇಯಿಸ್ಕೊಂಡ್ರು. ಅದೆಲ್ಲ ಯಾವುದೂ ಇಲ್ಲ. ಯಾರ ಹತ್ರನೂ ನಾನು ಬೇಳೆ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ನಾನು ಹಂಚೋದು ಒಂದೇ ವಿಚಾರನ, ವಿಜ್ಞಾನ ವಿಚಾರಗಳು. ಮತ್ತು ಅಲ್ಲಿರೋಂಥ ಅಡಕಿರೋಂಥ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಸರಿಪಡಿಸಿ ನಿಮ್ಮ ಮುಂದೆ ಇಡ್ತೀನಿ. ಅದರಿಂದ ನೀವೇನಾದರೂ ಕಲ್ತ್ಕೊಂಡು 4 ಜನಕ್ಕೆ ಕಲಿಸ್ಕೊಟ್ರೆ ಅದರಿಂದ ಅವ್ರಿಗೂ ಉದ್ಧಾರ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಸೊಲ್ಯೂಷನ್ ಏನು ಸಿಕ್ತು, ನಿಜವಾಗ್ಲೂ ಅವ್ರಿಗೆ ಸೋಮವಾರ ಯಾವಾಗ ಗೊತ್ತಿಲ್ಲ, ಸೋಮವಾರ ಮತ್ತು ಮಂಗಳವಾರ ಅವ್ರಿಗೆ ಅವ್ರ ಮನೆ ಕೀ ಸಿಗ್ತಾ ಇಲ್ವಾ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಅಷ್ಟೇ ಅಮ್ಮ.